Aniruddha, good morning. Very good morning, sir. Okay. So I've unmuted you. Yes. ಯಾರೋ ಗುರು DL ಏನಂತ ಗೊತ್ತಾಗ್ತಿಲ್ಲ, ಅವರೊಂದು ಸೌಂಡ್ ಬರ್ತಾ ಇದೆ. ರಾಜೀವ್ ಸಿ ಮ್ಯೂಟ್ ಮಾಡ್ಕೊಳ್ಬೇಕು ಎಲ್ಲರೂ. ಗುರು DL ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಯಾರಾದ್ರೂ PUC ಕಾಲೇಜಿಂದ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು, ಸೊ ದಟ್ ಐ ಕ್ಯಾನ್ ಸ್ಟಾರ್ಟ್. ನೀವೇ ಅನ್ಮ್ಯೂಟ್ ಮಾಡ್ಕೊಳ್ಬೋದು, ಅನ್ಮ್ಯೂಟ್ ಮಾಡ್ಕೊಂಡು 5 minutes ಬಿಟ್ ಮಾಡಿ ಸರ್. ಎಲ್ಲಾರು ಸರಿ, ಎಲ್ಲಾರು ಕಂಪ್ಲೀಟ್ ಆಗಿ. ಓಕೆ, ಜಾಯಿನ್ ಆಗ್ತಾ ಇದ್ದೀರಾ? ಎಲ್ಲ ಆಗಿದ್ದಾರೆ ಅನ್ಸುತ್ತೆ ಆಲ್ಮೋಸ್ಟ್. ಹಾ, ನೀವು ರಿಲ್ಯಾಕ್ಸ್ ಆಗಿ 8:30 to 8:45 ಎಲ್ಲಾರು ಜಾಯಿನ್ ಆಗ್ಲಿಕ್ಕೆ ಅಂತ ಒಂದು ಟೈಮ್ ಕೊಟ್ಬಿಟ್ಟು 8:45 ಅಥವಾ 10:45ಗೆ ನೀವು ಕರೆಕ್ಟ್ ಅಲ್ಲ ಆತರ ಒಂದು ಪ್ರಾಪರ್ ಟೈಮ್ ಕೊಟ್ಬಿಡ್ಬೇಕು ಎಲ್ಲಾರು. ಅಲ್ಲ, ಜಾಯಿನ್ ಆಗಕ್ಕೆ 1 ಸೆಕೆಂಡ್ ಆಗುತ್ತೆ, ಅದೇನು ತೊಂದರೆ ಇಲ್ಲ. ಲೆಟ್ಸ್ ವೇಟ್ ಫಾರ್ ಅನದರ್ 5 minutes. ಓಕೆ. ಅಭ್ಯಾಸ ಇಲ್ಲದೆ ಇರೋದೇ ಪ್ರಾಬ್ಲಮ್. ರೆಗ್ಯುಲರ್ ಗೆ ಆಗ್ತಿರೋ ಎಲ್ಲರೂ ಸೆಟ್ ಆಗಿದ್ದಾರೆ, ಈಗ ಪಾಠ ಮಾಡ್ತಾರೆ. ಕಾವ್ಯ ರವಿಶಂಕರ್ ಮ್ಯೂಟ್ ಮಾಡಿ. ಡಿಗ್ರಿ ಕಾಲೇಜ್ ಚಂದ್ರಜಿತ್ ಸರ್. ಹಾ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸರ್. ಓಕೆ, ಹೌ ಯು ಅರೇಂಜ್? ಕಾಮನ್ ಪ್ಲೇಸ್ ಸರ್. ಕಾಮನ್ ಪ್ಲೇಸ್. ಓಕೆ, ಫ್ಯಾಕಲ್ಟೀಸ್ ಇದ್ದಾರೆ. ಐ ಕ್ಯಾನ್ ಶೋ ಯು ನೌ. ಓಕೆ, ತೋರಿಸಿ ನೋಡಿ ಸರ್. ನೋಡಿ ಸರ್. ದಟ್ಸ್ ಗುಡ್. ಓಕೆ, MITT ಇಂದ ಶ್ರೀನಿವಾಸ್ ಆನ್ ಆಗಿದ್ದಾರೆ, ಕಾಣಿಸ್ತಾ ಇದೆ ಸರ್. ಅದು ನಮ್ದು ಇನ್ನೊಂದು ನಮ್ದು ಲ್ಯಾಬ್ ಅಲ್ಲಿ we have made an arrangement for all our faculty sir. ಎಲ್ಲಿ? ಲ್ಯಾಬ್ ಅಲ್ಲಿ. ಓಕೆ, ನಮ್ಮ ಲ್ಯಾಬ್ ಅಲ್ಲಿ ನಮ್ದು DSP ಲ್ಯಾಬ್ ಅಲ್ಲಿ ಮಾಡಿದ್ದೀವಿ ಸರ್. ಓಕೆ, ದಟ್ಸ್ ಗುಡ್. ಎಲ್ಲರೂ ಲಾಗಿನ್ ಆಗಿದ್ದಾರೆ. ಅನಿರುದ್ಧ, ಐ ಥಿಂಕ್ ವಿ ಕ್ಯಾನ್ ಸ್ಟಾರ್ಟ್ ಅನ್ಸುತ್ತೆ ಅಲ್ವಾ? Yes, sir. Please. ಓಕೆ, ಆಲ್ ರೈಟ್. ಸೊ ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. Entire nation now is talking about national education policy. ಎಲ್ಲರೂ ನೀವು ಕೂಡ ರೇಡಿಯೋದಲ್ಲಿ
ನ್ಯೂಸ್ ಅಲ್ಲಿ, ಟೆಲಿವಿಷನ್ ಅಲ್ಲಿ, ಇಂಟರ್ನೆಟ್ ಅಲ್ಲಿ ಎಲ್ಲ ನೋಡ್ಕೊಂಡಿರ್ತೀರಿ. ಇಟ್ ಇಸ್ ನಾಟ್ ದಟ್ ಆಕ್ಚುಲಿ ನಿಮ್ಗೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಅಂತಲ್ಲ, ಆದ್ರೆ ಕೂಲಂಕಷವಾಗಿ ಇಟ್ಸ್ ಎ 60-page ಡಾಕ್ಯುಮೆಂಟ್. ವಿ ಬೀಯಿಂಗ್ ಅಕಾಡೆಮಿಷಿಯನ್ಸ್, ನಾವು ಇದೇ ಫೀಲ್ಡ್ ಅಲ್ಲಿ ಇದ್ದಿರ್ತಕ್ಕಂಥವ್ರು, ಮುಂದೆ ಏನೇನಾಗುತ್ತೆ ಪರಿಣಾಮ, ಯಾಕಂದ್ರೆ ಬಿಕಾಸ್ ದಿಸ್ ವಿಲ್ ಬಿ ಎಫೆಕ್ಟೆಡ್ ಫಾರ್ ನೆಕ್ಸ್ಟ್ 10 years. ಸೊ ಹಾಗಾಗಿ it is our responsibility to educate our own people in this particular context. Also, you being stakeholders, ಅಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದೆ, ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ, ಮೋರ್ ರೆಸ್ಪಾನ್ಸಿಬಿಲಿಟಿ ಲೈಸ್ ವಿತ್ ದ ಟೀಚರ್ಸ್ ಅನ್ಬೇಕಂತ. ಸೊ ಹಾಗಾಗಿ ಟು ಅಕಾಮಡೇಟ್ ಫ್ಯಾಕಲ್ಟಿ ಮೆಂಬರ್ಸ್ ಅವ್ರಿಗೆ ಏನೇನೆಲ್ಲ ಇದಿದೆ. ಕುಮಾರ್ ಸ್ವಲ್ಪ ಜನರೇಟರ್ ಆನ್ ಮಾಡಕ್ ಹೇಳೋ. ಹಾ, ಸೊ ಎಸ್ಪೆಷಲಿ ಫ್ಯಾಕಲ್ಟಿಗಳಿಗೆ ತುಂಬಾ ಒತ್ತು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಸ್ ಅ ಫ್ಯಾಕಲ್ಟಿ ಮೆಂಬರ್ಸ್ ಆಫ್ ದ ಇನ್ಸ್ಟಿಟ್ಯೂಟ್ಸ್ ವಿ ನೀಡ್ ಟು ನೋ ಅಬೌಟ್ ವಾಟ್ ಎಕ್ಸಾಕ್ಟ್ಲಿ ದಿಸ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಇಸ್ ಟಾಕಿಂಗ್ ಅಬೌಟ್. ಸೊ ನಾನು ಐ ಮೇ ಬಿ ಟೇಕಿಂಗ್ ಇಟ್ ಲಿಟಲ್ ಮೋರ್ ಬಿಕಾಸ್ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಆಲ್ ಆಫ್ ಅಸ್ ವಿ ಶುಡ್ ನೋ. ಆ 60-page ಡಾಕ್ಯುಮೆಂಟ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಐ ಆಮ್ ಟ್ರೈಂಗ್ ಟು ಬ್ರಿಂಗ್ ಇಟ್ ಟು ವೆರಿ ಮಿನಿಮಲ್ ಲೆವೆಲ್ ಆಫ್ ಥಿಂಗ್. ಬಟ್ ಇನ್ ಸ್ಪೈಟ್ ಆಫ್ ದಟ್ ಆಕ್ಚುಲಿ ಇಟ್ಸ್ ಅ ವೆರಿ ಬಿಗ್ ದಟ್ ವಾಟ್ ಐ ಆಮ್ ಶೋಯಿಂಗ್ ಇಟ್ ಯು ಟುಡೇ itself. Okay, so let's begin with what exactly this national education policy anta. Idi India dalli national education policy ಮೂರೇ ಸರಿ ಬಂದಿರತಕ್ಕಂತದ್ದು. ಒಂದು 1986 ಅಲ್ಲಿ, ಇನ್ನೊಂದು 1992 ನಲ್ಲಿ. 1992 ಆದ್ಮೇಲೆ no education policy has come into existence. That is interesting. 28 ವರ್ಷ ಆಗಿದೆ, 28 years ಆದ್ರೂ ಕೂಡ ಯಾವುದು ಒಂದು ಪಾಲಿಸಿ ಫಾರ್ ಎಜುಕೇಶನ್ ಅಂತ ಮಾಡಿರ್ಲಿಲ್ಲ. ಬಟ್ ಇಫ್ ಯು ರಿಯಲಿ ರೀಡ್ ದಿಸ್ ಡಾಕ್ಯುಮೆಂಟ್, ಯು ರಿಯಲಿ ಇಟ್ಸ್ ಡಾಕ್ಯುಮೆಂಟ್. ನಿಮ್ಗೆಲ್ಲ ಆಶ್ಚರ್ಯ ಏನಂತಂದ್ರೆ, ದ ಕಮಿಟಿ ವಿಚ್ ಐ ವಿಲ್ ಬಿ ಶೋಯಿಂಗ್ ಯು ದ ಲಿಸ್ಟ್ ಆಫ್ ಕಮಿಟಿ, ಆ ಕಮಿಟಿಯವರು ಎಲ್ಲಾ ದೇಶದಲ್ಲಿ ಎಲ್ಲಾ ಯೂನಿವರ್ಸಿಟಿಗಳಿಗೂ ವಿಸಿಟ್ ಮಾಡಿದ್ದಾರೆ. ಮೋರ್ ಆರ್ ಲೆಸ್ ಕರ್ನಾಟಕ ಮೈಸೂರಿಗೂ ಬಂದಿದ್ರು, ನಾನು ಕೂಡ ಅಟೆಂಡ್ ಮಾಡಿದ್ದೆ ಅದನ್ನ ಪಾಲಿಸಿ ಇದನ್ನ ಒಂದು ಪ್ರೆಸೆಂಟ್ ಮಾಡಿದಾಗ. ಈ ವಿಸಿಟೆಡ್ ಮೋಸ್ಟ್ ಆಫ್ ದ ಇನ್ಸ್ಟಿಟ್ಯೂಟ್ಸ್, ಯೂನಿವರ್ಸಿಟೀಸ್ ಅಂಡ್ ಟೇಕನ್ ಒಪಿನಿಯನ್ ಫ್ರಮ್ ಮೋಸ್ಟ್ ಆಫ್ ದ ಥಿಂಗ್ಸ್. ಹವೆವರ್ ನಮ್ಗೇನ್ ಬೇಜಾರಂದ್ರೆ ಇಂಜಿನಿಯರಿಂಗ್ ಮತ್ತೆ ಮೆಡಿಸಿನ್ ಬಗ್ಗೆ ಜಾಸ್ತಿ ಕೊಟ್ಟಿಲ್ಲ, 2 ಪ್ಯಾರಾಗ್ರಾಫ್ ಕೊಟ್ಟಿರೋದು. ಬಟ್ ಅವ್ರು ಏನ್ ಹೇಳಿದಾರೆ ಅಂತಂದ್ರೆ, ಎಲ್ಲ ವಾಟ್ ಎವರ್ ನೀವು ಇಂಜಿನಿಯರಿಂಗು ಲಾ ಅಂತ ಸೆಪರೇಟ್ ಮಾಡಕ್ ಹೋಗ್ಬಿಡಿ, ಇಲ್ಲಿ ಇಟ್ ಇಸ್ ಆಲ್ ಎ ಸಿಮಿಲರ್ ಟೈಪ್ ಆಫ್ ಇನ್ಸ್ಟಿಟ್ಯೂಟ್ಸ್, ವೆಸ್ಟರ್ನ್ ಟೈಪ್ ತುಂಬಾ ಆಲೋಚನೆ ಮಾಡಿದ್ದಾರೆ, ಮತ್ತೆ ಇಂಡಿಯನೈಸೇಷನ್ ತುಂಬಾ ಮಾಡ್ಕೊಂಡಿದ್ದಾರೆ. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್. ಸೊ ಇಂಟ್ರೆಸ್ಟಿಂಗ್ಲಿ ಒನ್ ಆಫ್ ದ ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮಾಡಿರ್ತಕ್ಕಂಥ 9 ಮೆಂಬರ್ಸ್ ಅಲ್ಲಿ, ಔಟ್ ಆಫ್ 9 ಮೆಂಬರ್ಸ್ ಒನ್ ಈಸ್ ಮೈ ಕ್ಲೋಸ್ ಫ್ರೆಂಡ್, ಡಾಕ್ಟರ್ ಎಂ ಕೆ ಶ್ರೀಧರ್ ಅನ್ಬಿಟ್ ಅಂತ. ಸೊ ಈಸ್ ದ ಲಾಸ್ಟ್ ಪರ್ಸನ್ ಇನ್ ದ ಕಮಿಟಿ. ಅವರು ನನ್ನ ಫ್ರೆಂಡು, ನಮ್ಮ ಮನೆಗೆಲ್ಲ ಬಂದು ಹೋಗಿದ್ದಾರೆ. ಇಸ್ ಅ ವೆರಿ ವೆರಿ ಸೀಸನ್ಡ್ ಅಕಾಡೆಮಿಷಿಯನ್. ಸೊ ಅವರು ಕೂಡ ಈ ಕಮಿಟಿಲಿ ಇದ್ದಿರ್ತಕ್ಕಂಥವ್ರು. ಸೊ ಇಟ್ಸ್ ಎ boon for all of us actually as a faculty. We should know about it. Let's not spend time on this. Now let's get into the subject. I will be now presenting this whole thing through 2 sessions. One through PPT. First slides idu generic agi, andre generic about national education policy andre eno, what exactly it means, ಮತ್ತೆ ಅದು ಹೆಂಗೆ ಎಫೆಕ್ಟ್ ಆಗ್ತಾ ಇದೆ ಅನ್ಬಿಟ್ಟಂತ. ನೆಕ್ಸ್ಟ್ ಡಾಕ್ಯುಮೆಂಟ್ ಅಲ್ಲಿ ಏನಿದೆ ಅಂತ ವಿಲ್ ಸಿ ಒನ್ ಬೈ ಒನ್. ಓಕೆ, ಕಾಣಿಸ್ತಾ ಇದೆಯಾ ಸ್ಲೈಡ್ಸ್? ಕಾಣಿಸ್ತಾ ಇದೆ ಸರ್. ಓಕೆ ಓಕೆ, ಈಗ we will now see one by one. Here the whole document is now divided into 6 or 7 sections. You can see the thing chapters. One no school education exclusively up to 12th. Next higher education, put together all sort of educations. Next to other key areas of focus anta innond chapter madidare. How to make this happen actually, how to implement this anta ಒಂದು detail ಆಗಿ ಕೊಟ್ಟಿದ್ದಾರೆ. Next important thing actually do the financing ಹೆಂಗ್ ಮಾಡ್ಕೊಳ್ಬೇಕು ಅನ್ಬಿಟ್ಟಂತ. There is one more chapter which is there also called as how to improve Indian languages. Specifically ಅದಕ್ಕೆ ಒಂದು ಚಾಪ್ಟರ್ ಕೂಡ ಮಾಡಿ ಕೊಟ್ಟಿದ್ದಾರೆ. So these are the contents of this particular thing. Okay, I'll be not reading all the text. So big one actually ಇದೆಲ್ಲ ಇದು ಅದರಿಂದನೇ ಪಿಕಪ್ ಮಾಡ್ಕೊಂಡಿರ್ತಕ್ಕಂಥದ್ದು. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ನಾವು ಇನ್ ಟುಡೇಸ್ ಕಾಂಟೆಕ್ಸ್ಟ್ there is a big data analytics, ಅದೆಲ್ಲ ತುಂಬಾ ಜಾಸ್ತಿ ಹೋಗ್ತಾ ಇರೋದ್ರಿಂದ, ಅಂಡ್ ಮೆಷಿನ್ ಲರ್ನಿಂಗು ಮತ್ತೆ ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇದೆಲ್ಲ ಲಾಟ್ ಆಫ್ ಥಿಂಗ್ಸ್ ವಿಚ್ ಆರ್ ದೇರ್ ಇನ್ ದಿಸ್ ಸೆಟಪ್. We need to go for a multidisciplinary abilities. The whole emphasis is multidisciplinary. If you read from page 1 to page 8, it is on multidisciplinary. Cross mute ಮಾಡಿ ಯಾರೋ ಒಬ್ರು mute ಮಾಡಬೇಕು. ಸೋಷಿಯಲ್ ಸೈನ್ಸಸ್ ಮತ್ತೆ ಆರ್ಟ್ಸ್, ಲಿಟರೇಚರ್ ಎಲ್ಲಾನು ಮಲ್ಟಿಡಿಸಿಪ್ಲಿನರಿ ಆಗಿ ಓದ್ಕೊಳ್ಬೇಕು ಅನ್ಬಿಟ್ಟಂತ. ಮತ್ತೆ ಮೋರ್ ದೆನ್ ಎನಿಥಿಂಗ್ ಆಕ್ಚುಲಿ ವಿತ್ ಕ್ಲೈಮೇಟ್ ಚೇಂಜ್, ರ್ಯಾಪಿಡ್ ಡಿಪ್ಲೀಷನ್ ನ್ಯಾಚುರಲ್ ರಿಸೋರ್ಸಸ್, there will be a size. ಯಾರೋ ಮಾತಾಡ್ತಾ ಇದ್ದಾರೆ,
ರಿಸೋರ್ಸಸ್ ಕ್ರಂಚ್ ಆಗುತ್ತೆ, ಎನರ್ಜಿ, ವಾಟರ್, ಸ್ಯಾನಿಟೇಷನ್. ಬರೀ ಇಂಜಿನಿಯರ್ಸ್ ಆಗ್ಲಿ ಅಥವಾ ಆ ಸ್ಪೆಸಿಫಿಕ್ ಸೆಕ್ಟರ್ ಅವರೆಲ್ಲ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡೋ ಅನ್ನೋದಕ್ಕೋಸ್ಕರ ನಾವೇನ್ ಮಾಡ್ಬಿಡ್ತೀವಿ ಅಂತಂದ್ರೆ ಇವನು PhD ಇನ್ ಕಂಪ್ಯೂಟರ್ ಸೈನ್ಸ್ ಈಸ್ ಅನ್ಫಿಟ್ ಟು ಟಾಕ್ ಅಬೌಟ್ ಮೆಕ್ಯಾನಿಕಲ್ ಅಂತ ನಾವ್ ಹೇಳ್ಬಿಡ್ತೀವಿ. ಆ ರೀತಿ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಇವರು ಯಾರೋ ತುಂಬಾ ಮಾತಾಡ್ತಾ ಇದಾರಪ್ಪ. there will be growing demand for arts and science which is very much essential. ಬೇರೆ ದೇಶದಲ್ಲಿ ಹೇಗೆ ಮಾಡಿದ್ದಾರೆ ಹಾಗೆ ಆರ್ಟ್ಸ್ ಅಂಡ್ ಸೈನ್ಸ್ ಗೋಸ್ಕರ ಒತ್ತು ಕೊಡಬೇಕು ಅಂತ ಮಾಡಿದ್ದಾರೆ. ಓಕೆ, ಈಗ ವರ್ಲ್ಡ್ ಕ್ಲಾಸ್ ಇನ್ಸ್ಟಿಟ್ಯೂಷನ್ ಏನ್ ರೆಪ್ರೆಸೆಂಟೇಷನ್ ಮಾಡಿದಂದ್ರೆ ನಮ್ಮ ಇಂಡಿಯಾದಲ್ಲಿ ತಕ್ಷಶಿಲಾ, ನಲಂದಾ, ವಲ್ಲಭಾಯಿ ಇದೆಲ್ಲ ಹೈಯರ್ ದಯವಿಟ್ಟು ಮ್ಯೂಟ್ ಮಾಡಿಲ್ಲ ಅಂದ್ರೆ ನಾನು ರಿಮೂವ್ ಮಾಡ್ಬಿಡ್ತೀನಪ್ಪ ಯಾರನ್ನೋ ಒಬ್ಬರನ್ನ. ತಕ್ಷಶಿಲಾ, ವಲ್ಲಭಾಯಿ ಸೆಟ್ ಈ ತರದ್ದೆಲ್ಲ ವಿಕ್ರಮ್ ಶೈಲಾ ಅನ್ನತಕ್ಕಂಥ ಹಳೆ ಯೂನಿವರ್ಸಿಟಿ ನಮ್ಮ ಇಂಡಿಯಾದಲ್ಲಿ ಇತ್ತು. ಇಂಥ ಇಂಡಿಯನ್ ಯೂನಿವರ್ಸಿಟಿಗಳು ಇದ್ದಿದ್ದಂತ ಅವಾಗೆಲ್ಲ ಅವರೆಲ್ಲ ತುಂಬಾ ಎಂಫಸಿಸ್ ಮಲ್ಟಿ ಡಿಸಿಪ್ಲಿನರಿ ಕೊಟ್ಟಿದ್ರು. ಹಾಗಾಗಿ ಎಗೈನ್ ವಿ ಶುಡ್ ಬ್ರಿಂಗ್ ಬ್ಯಾಕ್ ಟು ದಿಸ್ ಲೆವೆಲ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ನಮ್ಮಲ್ಲಿ ಇರ್ತಕ್ಕಂಥ ಬ್ಯೂಟಿಫುಲ್ ಸೈಂಟಿಸ್ಟ್ ಲೈಕ್ ಚರಕ, ಸುಶ್ರುತ, ಆರ್ಯಭಟ, ಭಾಸ್ಕರಾಚಾರ್ಯ, ಚಾಣಕ್ಯ, ಮಧ್ವ, ಪತಂಜಲಿ, ಪಾಣಿನಿ, ತಿರುವಳ್ಳೂರ್ ಇಂಥವ್ರೆಲ್ಲಾರು ಮೆನ್ಷನ್ ಮಾಡಿ ಇದೆಲ್ಲ ಇದ್ದಿರ್ತಕ್ಕಂಥ ಈ ದೇಶದಲ್ಲಿ we need to come out with a new education policy which is amalgamation of multidisciplinary think ಅಂತ ಹೇಳಿದ್ದಾರೆ. Also diverse fields like mathematics, astronomy, metallurgy, medical science, surgery, civil engineering, architecture, shipbuilding, navigation, yoga, fine arts, chess, more, all these things are to be merged as a single. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಇನ್ ಮುಂದೆ ನಮ್ಮೆಲ್ಲಾ ಇನ್ಸ್ಟಿಟ್ಯೂಷನ್ಗಳು ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಸೆಪರೇಟ್ ಓನ್ಲಿ ಇಂಜಿನಿಯರಿಂಗ್ ಅನ್ನುವ ಇಲ್ಲ. ಅದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇನ್ ಫ್ಯೂಚರ್ ಹಿಂಗ್ ಚೇಂಜ್ ಆಗುತ್ತೆ. ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಅಂತ ಹೇಳ್ಬೇಕಷ್ಟೇ ನಾವು. ಇಟ್ ಇಸ್ ನಾಟ್ ಟೆಕ್ನಾಲಜಿ, ನಾವು ಬರೀ ಇಂಜಿನಿಯರಿಂಗ್ ಮಾಡ್ತೀವಿ ಅನ್ನಕ್ಕಾಗಲ್ಲ. ಇನ್ಮೇಲೆ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಅನ್ನೋದು ಬರ್ತದೆ ಅಂತ ಅವ್ರು ಹೇಳಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಥಿಂಗು ಅಂಡರ್ಲೈನ್ ಮಾಡಿ ಹೇಳಿದ್ದಾರೆ. ದ ಟೀಚರ್ ಅಂಡ್ ದ ಟೀಚರ್ಸ್ ಕಂಡೀಷನ್ ಮಸ್ಟ್ ಬಿ ವಿಲ್ ಬಿ ಅಟ್ ದ ಸೆಂಟರ್ ಆಫ್ ಆಲ್ ದೀಸ್ ಚೇಂಜಸ್. ಹೌದು, ಟೀಚರ್ಸ್ ವೆಲ್ ಬೀಯಿಂಗು, ಅವ್ರ ಸ್ಯಾಲರಿ ಆಗ್ಲಿ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಫೆಸಿಲಿಟೀಸ್ ಆಗ್ಲಿ. ಇವತ್ತೊಂದು ದಿವಸ ಎಲ್ಲಾ ಟೀಚರ್ಗಳಿಗೆ ಮನೆ ಕೆಲಸ ಮಾಡಿಸ್ತಾರಲ್ಲ ಆ ಕೆಲಸಗಳು, ನಾನ್ ಟೀಚಿಂಗ್ ಕೆಲಸ ಮಾಡಿಸೋದು, ಅದನ್ನೆಲ್ಲ ಕರ್ಟೈಲ್ ಮಾಡ್ಬೇಕು ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾನ್ ಟೀಚಿಂಗ್ ಅಂತಂದ್ರೆ ಆಫೀಸ್ ವರ್ಕ್ ಗಳೆಲ್ಲ ಮಾಡಿಸ್ತಾರೆ, ಕೆಲಸ ಮಾಡಿಸ್ತಾರೆ. ಯಾರೋ ಮಾತಾಡ್ತಾ ಇದ್ದಾರೆ, ನೀವೇ ಮ್ಯೂಟ್ ಮಾಡ್ಕೊಳ್ಬೇಕಿಲ್ಲ, ನಾನು ಮತ್ತೆ ಡಿಸ್ಟರ್ಬ್ ಆಗ್ಬಿಡುತ್ತೆ. The new education policy must reinstate teachers at all levels as the most respected. Please, I've underlined this. This is to be considered as the most respected position in India ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಎಜುಕೇಶನ್ ಪಾಲಿಸಿನಲ್ಲಿ ಟೀಚರ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಎ ಮೋಸ್ಟ್ ರೆಸ್ಪೆಕ್ಟೆಡ್ ಪರ್ಸನ್ ಅಂತ ಹೇಳಿದ್ದಾರೆ. ಮತ್ತೆ ಅವರ ಮೆಂಬರ್ಸ್ ಕೆಲವರು ನಾವು ವಿ ಹ್ಯಾವ್ ಟು ಟೇಕ್ ಕೇರ್ ಅಂತ ಹೇಳಿದ್ದಾರೆ. ಈಗ ಅರ್ಲಿ ನಾನು ಆಗ್ಲೇ ಹೇಳಿದೆ, ಅರ್ಲಿಯರ್ ಏನ್ ಪಾಲಿಸಿ ಇತ್ತು, ಅರ್ಲಿಯರ್ 1986 ಅಲ್ಲಿ ಒಂದ್ಸರಿ ಮಾಡಿದ್ರು, ಅದು ಸರಿಯಾಗಿ ಇಂಪ್ಲಿಮೆಂಟೇ ಮಾಡ್ಲಿಲ್ಲ. 1992 ನಲ್ಲಿ ಕೂಡ ಮಾಡಿದ್ರು, ಇಂಪ್ಲಿಮೆಂಟ್ ಮಾಡಿಲ್ಲ. ಆದ್ರೆ ಈ ಸರಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಪ್ರೈಮ್ ಮಿನಿಸ್ಟರ್ ಹಿಮ್ಸೆಲ್ಫ್ ಹ್ಯಾಸ್ ಇನಿಷಿಯೇಟೆಡ್. ಅವಾಗೆಲ್ಲ ಸುಮ್ಮನೆ ಕಮಿಟಿನ ಸಬ್ಮಿಟ್ ಮಾಡಿದ್ರು, ರಿಪೋರ್ಟ್ ನ ಸಬ್ಮಿಟ್ ಮಾಡಿದ್ರು. ಆದ್ರೆ ನಿಮ್ಗೆಲ್ಲ ಗೊತ್ತಿರ್ಲಿ, ಮೊಹಮ್ಮದ್ ಶರೀಫ್ ಯಾರಪ್ಪ ಇದು? ಮೊಹಮ್ಮದ್ ಸರ್, ಗುಡ್ ಮಾರ್ನಿಂಗ್ ಸರ್. ಅಮೀನ್ ಸರ್, ಆಫ್ ಮಾಡಿ, ಮ್ಯೂಟ್ ಮಾಡಿ ಫಸ್ಟ್ ದಯವಿಟ್ಟು, ಇಲ್ಲಾಂದ್ರೆ ಐ ಆಮ್ ಗೆಟಿಂಗ್ ಡಿಸ್ಟರ್ಬ್. ಮಂಜುಳಾ ಶೆಟ್ಟಿ ಅವ್ರು ಮ್ಯೂಟ್ ಮಾಡಿ. ಮಂಜುಳಾ ಶೆಟ್ಟಿ, ಮಮತಾ ದೇವಿ. ಓಕೆ, ಒಂದೇ ಎಫೆಕ್ಟ್ ಏನಂತಂದ್ರೆ 1986 92 ನಲ್ಲಿ ಆಗಿರ್ತಕ್ಕಂಥ ಒಂದೇ ಎಜುಕೇಶನ್ ಪಾಲಿಸಿನಲ್ಲಿ ಇದು ನಮ್ಗೆ ರೈಟ್ ಟು ಎಜುಕೇಶನ್ ಅಂತ ಒಂದೇ ಒಂದು ಆಡ್ ಅಪ್ ಮಾಡಿದ್ರು 2009 ಅಲ್ಲಿ. ಅದೊಂದು ಬಿಟ್ರೆ ಬೇರೆ ಏನ್ ಎಫೆಕ್ಟ್ ಆಗಿಲ್ಲ. ಯಾಕೆಂತಂದ್ರೆ ಯಾವ ಗೌರ್ಮೆಂಟ್ ಕೂಡ ಅದನ್ನ ಇನಿಷಿಯೇಟ್ ಮಾಡ್ಲಿಲ್ಲ. ಬೇರೆ ದಿಸ್ ಟೈಮ್ ಪ್ರೈಮ್ ಮಿನಿಸ್ಟರ್ ಹಿಮ್ಸೆಲ್ಫ್ ಹ್ಯಾಸ್ ಸೆಡ್ ದಿಸ್ ವಿಲ್ ಇಂಪ್ಲಿಮೆಂಟೆಡ್ ಫ್ರಮ್ 2021. ಸೊ ಹಾಗಾಗಿ ಐ ವಿಶ್ ದಿಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಬಟ್ ಇದು ಯಥಾವತ್ತಾಗಿ ಏನ್ ನಾನು ನೆಕ್ಸ್ಟ್ ಪ್ರೆಸೆಂಟೇಶನ್ ತೋರಿಸ್ತೀನಿ ಆ ರೀತಿನೇ ಯಥಾವತ್ ಆಗಲ್ಲ. ಡಿಬೇಟ್ ವಿಲ್ ಬಿ ಗಿವನ್ ಒಂದು 3 months ಟೈಮ್ ಕೊಡಬೇಕು ಅಂತ ಹೇಳಿದ್ದಾರೆ. ದ ಸ್ಟೇಟ್ ಗವರ್ಮೆಂಟ್ ಆಲ್ಸೋ ಶುಡ್ ಕಮ್ ಔಟ್ ವಿತ್ ಎ ಪಾಲಿಸಿ, ದೆನ್ ಇಟ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಅಂತ ಹೇಳಿದ್ದಾರೆ. ಲೋಕಲೈಸೇಷನ್ ಗೋಸ್ಕರ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ಹಾಗಾಗಿ ನೋಡಿ, ದೀಸ್ ಆರ್ ದ ಕಮಿಟಿ ಮೆಂಬರ್. ಕಸ್ತೂರಿ ರಂಗನ್ ಮೈಸೂರಿಗೂ ಕೂಡ ಬಂದಿದ್ರು ಯೂನಿವರ್ಸಿಟಿಗೆ, ನಾವು ಅಟೆಂಡ್ ಮಾಡಿದ್ವಿ. ಮತ್ತೆ ರಿಸ್ಟ್ ಆಫ್ ದ ಮೆಂಬರ್ಸ್ ಆರ್ ದೇರ್. ಲಾಸ್ಟ್ MK ಶ್ರೀಧರ್ ಈಸ್ ಪ್ರೊಫೆಸರ್ ಅಟ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಸೊ ಈಸ್ ಆಲ್ಸೋ ದೇರ್ ಆಸ್ ಒನ್ ಆಫ್ ದ ಕಮಿಟಿ ಮೆಂಬರ್ ಇನ್ ದಿಸ್. ಓಕೆ, ಈಗ ಓವರ್ ಆಲ್ ನೋಡ್ಕೊಂಡ್ಬಿಡೋಣ, ಆಮೇಲೆ ವಿ ವಿಲ್ ಗೋ ಟು ದಿಸ್. ಏನು ಓವರ್ ಆಲ್ ಔಟ್ಕಮ್ ಅಂತಂದ್ರೆ ಯೂನಿವರ್ಸಲೈಸೇಷನ್ ಆಫ್ ಆಕ್ಸೆಸಸ್.
ಎಲ್ಲ ಕೂಡ ಯಾರಿಗೂ ಕೂಡ ಸಿಗೋಂಗಿರ್ಬೇಕು. ಎನ್ಶೂರ್ ಈಕ್ವಿಟಿ ಅಂಡ್ ಇನ್ಕ್ಲೂಷನ್, ಎಲ್ಲಾರ್ಗೂ ಕೂಡ ಈಕ್ವಲ್ ಆಗಿರ್ಬೇಕಂತದ್ದು, ಮತ್ತೆ ಪ್ರತಿಯೊಬ್ಬರು ಇನ್ಕ್ಲೂಡ್ ಆಗ್ಬೇಕಾಗಿರ್ತಕ್ಕಂಥದ್ದು. ಬ್ರಿಂಗ್ ಬ್ಯಾಕ್ 2 crores ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್, ದಿಸ್ ಇಸ್ ದ ಮೇನ್ ಟಾರ್ಗೆಟ್. ಈ 2 ಕೋಟಿ ಜನ ಔಟ್ ಆಫ್ ಸ್ಕೂಲ್ ಇದ್ದಾರೆ, ಅವ್ರನ್ನ ತಕೊಂಡ್ ಬರ್ಬೇಕು ವಾಪಸ್ಸು. ಅಟೈನ್ SDG goals to implement this sustainable development goal ಅಂತ, completion of secondary education ನ ಕಂಪ್ಲೀಟ್ ಆಗಿ, improve quality and achievement of learning outcomes. ಸೊ ಫೌಂಡೇಶನ್ ಲಿಟ್ರಸಿ ಅಂಡ್ ನ್ಯೂಮರಸಿ ಅಂತ ಒಂದು ಸ್ಕೀಮ್ ಅನ್ನು ಮಾಡ್ಕೊಂಡಿದ್ದಾರೆ. 21ನೇ ಸೆಂಚುರಿಗೆ ಸ್ಕಿಲ್ಸ್ ಏನ್ ಬೇಕಾಗಿದೆ, ಸ್ಕಿಲ್ಸ್ ಗೆ ನಾವು ಇದುವರೆಗೂ ಒತ್ತೆ ಕೊಟ್ಟಿಲ್ಲ, ಹಾಗಾಗಿ ಅದನ್ನ ತಗೊಂಡ್ ಬರ್ಬೇಕು ಫ್ರಮ್ ಲೋಯರ್ ಎಜುಕೇಶನ್ ಇಟ್ ಸೆಲ್ಫ್, ನಾಟ್ ಫ್ರಮ್ ಕಾಲೇಜ್. ರಿಸೋರ್ಸ್ ಶೇರಿಂಗ್, ಇದು ನೋಡಿ ನಮ್ಗೆ ಇನ್ನೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಅವಾಗ ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಕಂಪ್ಯೂಟರ್ಗಳಾಗ್ಲಿ ಬಿಲ್ಡಿಂಗ್ ಗಳಾಗ್ಲಿ, ವಿ ಹ್ಯಾವ್ ಬಿಲ್ಟ್ ಸೋ ಮಚ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಇಟ್ ಈಸ್ ಗೆಟಿಂಗ್ ವೇಸ್ಟೆಡ್ ಆಫ್ಟರ್ 4 o'clock. ಪ್ಲೀಸ್ ಯುಟಿಲೈಸ್ ಆಲ್ ದಿಸ್ ರಿಸೋರ್ಸಸ್ ಎಫೆಕ್ಟಿವ್ಲಿ ಅಂತ ಮೆನ್ಷನ್ ಮಾಡಿದ್ದಾರೆ. ಆಲ್ ರಿಸೋರ್ಸಸ್ ಶುಡ್ ಬಿ ಯುಟಿಲೈಸ್ಡ್ ಟು ಎಫೆಕ್ಟಿವ್ಲಿ. ಮತ್ತೆ ಗವರ್ನೆನ್ಸ್, ಸೆಪರೇಷನ್ ಆಫ್ ಪವರ್ಸ್ ಅಂಡ್ ಕಾಮನ್ ನಾರ್ಮ್ಸ್ ಅನ್ನ ಡಿಫೈನ್ ಮಾಡ್ಕೊಳ್ಳಿ, ಗವರ್ನೆನ್ಸ್ ಚೇಂಜ್ ಮಾಡ್ಕೊಳ್ಬೇಕು ಅಂತ. ವೆರಿ ಇಂಪಾರ್ಟೆಂಟ್ ಎಂಫಸಿಸ್ ಇರುವಂತದ್ದು ಓವರ್ಕಮಿಂಗ್ ದ ಲ್ಯಾಂಗ್ವೇಜ್ ಬ್ಯಾರಿಯರ್ ಇನ್ ಲರ್ನಿಂಗ್. ಮನುಷ್ಯನ್ಗೆ ಈಗ ಸಣ್ಣವ್ರಿಗೆ ಇಂಗ್ಲಿಷ್ ಕಲಿಬೇಕು, ಅವನಿಗೆ ಕಷ್ಟ ಆಗ್ತಾ ಇದೆ ಅನ್ನೋದಕ್ಕೋಸ್ಕರ ಲ್ಯಾಂಗ್ವೇಜ್ ಬ್ಯಾರಿಯರ್ ನ ಮಾಡೋಕ್ಕೋಸ್ಕರನೇ ಕಂಪಲ್ಸರಿ ಲೋಯರ್ ಲೆವೆಲ್ ಅಲ್ಲಿ ಯು ಗೋ ಫಾರ್ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ವಿತ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಕಾಮನ್ ಸ್ಟ್ಯಾಂಡರ್ಡ್ಸ್ ಇರಬೇಕು. ಇವಾಗ ಏನಾಗ್ತಾ ಇದೆ ಅಂದ್ರೆ NCERT ಒಂದು, CBSE ಒಂದು, ಸ್ಟೇಟ್ ಸಿಲೆಬಸ್ ಒಂದು, ಆ ರೀತಿ ಮಾಡ್ತಾ ಇರೋದ್ರಿಂದ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಇನ್ ಫ್ಯೂಚರ್ ಎನಿಥಿಂಗ್ ದಟ್ ಯು ಸೇ ಇಟ್ಸ್ ಎ ಕಾಮನ್ ಸ್ಟ್ಯಾಂಡರ್ಡ್ ಈವನ್ ಇನ್ ಪ್ರೈವೇಟ್ ಅಂಡ್ ಇನ್ ಗವರ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳಿದ್ದಾರೆ. ದೀಸ್ ಆರ್ ದ ಔಟ್ಕಮ್ಸ್ ದಟ್ ಈಸ್ ಎಕ್ಸ್ಪೆಕ್ಟೆಡ್. ಓಕೆ, ಸೊ ಏನು ಪ್ರಿನ್ಸಿಪಲ್ಸ್ ಆಫ್ ದಿಸ್ ಪಾಲಿಸಿ? Overall, as a overall, if you really look at this is the overall policy of this. ಏನಂತಂದ್ರೆ ಫ್ಲೆಕ್ಸಿಬಿಲಿಟಿ, ನೋ ಸೆಪರೇಷನ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್. ಆರ್ಟ್ಸ್ ಕಾಲೇಜು ನಮ್ದು, ಸೈನ್ಸ್ ಕಾಲೇಜು ಅಂತ ಹೇಳಂಗಿಲ್ಲ. ನಿಮ್ದು ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬೇಕು. ಇನ್ಮೇಲೆ ನಮ್ದು ಮಹಾರಾಜ ಕಾಲೇಜ್ ಆಫ್ ಆರ್ಟ್ಸ್ ಅಂತ ಮೈಸೂರಿದೆ, ಆತರ ಇರೋಂಗಿಲ್ಲ ಅಂತ ಹೇಳ್ತಿದ್ದಾರೆ. ಇಟ್ ಶುಡ್ ಬಿ ಮಲ್ಟಿ ಡಿಸಿಪ್ಲಿನರಿ, ಎಂಫಸಿಸ್ ಆನ್ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ rather than rote learning. ಸುಮ್ಮನೆ ಏನೋ ಮನಾಪಲಿ ಸಿಲೆಬಸ್ ಓರಿಯೆಂಟೆಡ್ ಲರ್ನಿಂಗ್ ಎಕ್ಸಾಮ್ಗೋಸ್ಕರ ಯೋಚನೆ ಮಾಡಬೇಡಿ. ಆನ್ ಕ್ರಿಯೇಟಿವಿಟಿ ಅಂಡ್ ಕ್ರಿಟಿಕಲ್ ಥಿಂಕಿಂಗ್ ಬಗ್ಗೆ ಆಲೋಚನೆ ಮಾಡಬೇಕು. ಸ್ಟೋರಿ ಟೆಲ್ಲಿಂಗ್ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಅಂತ ಮಾಡಿದ್ದಾರೆ, ಈವನ್ ಟಿಲ್ PUC ಅವರಿಗೆ. ಎಥಿಕ್ಸ್ ಅಂಡ್ ಹ್ಯೂಮನ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್, ಹ್ಯೂಮನ್ ವ್ಯಾಲ್ಯೂಸ್ ನ ಇನ್ಕಾರ್ಪೊರೇಟ್ ಮಾಡಬೇಕು. ಲೈಫ್ ಸ್ಕಿಲ್ಸ್ ನ, ಅದಕ್ಕೆ ಹೇಳ್ತೀನಿ ನಾನು, ಲೈಫ್ ಸ್ಕಿಲ್ಸ್ ಏನ್ ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ ಹೊಲ ಉಳಿಯೋದು ಕಲಿಬೇಕು, ಪ್ಲಂಬಿಂಗ್ ಕಲಿಬೇಕು, ಅವನು ಎಲೆಕ್ಟ್ರಿಷಿಯನ್ ಕಲಿಬೇಕು, ಅದೆಲ್ಲ ಇನ್ಕಾರ್ಪೊರೇಟ್ ಮಾಡಿದ್ದಾರೆ. ಒಬ್ಬ ಹುಡುಗ ಇದನ್ನೆಲ್ಲ ಕಲಿಲೇಬೇಕು ಕಂಪಲ್ಸರಿ. ಸ್ಕೂಲ್ ಲೆವೆಲ್ ಅಲ್ಲಿ ಲೈಫ್ ಸ್ಕಿಲ್ಸ್ ನ ಕಲಿಬೇಕು. ಮನೆಯಲ್ಲಿ ಪ್ಲಂಬರ್ ನನಗೆ ಗೊತ್ತಿಲ್ಲ ಅಂತಾನೆ, ಎಲೆಕ್ಟ್ರಿಕ್ ನನಗೆ ಗೊತ್ತಿಲ್ಲ ಅಂತಾನೆ, ಅದೆಲ್ಲ ಇರಕ್ ಕೂಡುದು. ರೆಗ್ಯುಲರ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್. ನೆಕ್ಸ್ಟ್ ರೆಸ್ಪೆಕ್ಟ್ ಫಾರ್ ದ ಲೋಕಲೈಸೇಷನ್ ಗೋಸ್ಕರ ತುಂಬಾ ಒತ್ತು ಕೊಟ್ಟಿದ್ದಾರೆ. ಈಕ್ವಿಟಿ ಅಂಡ್ ಇನ್ಕ್ಲೂಷನ್. ಈಗ ಲೋಕಲೈಸೇಷನ್ ಫಾರ್ ಎಕ್ಸಾಂಪಲ್ ಯೂನಿಫಾರ್ಮ್, ನಾವು ಟೈ ಹಾಕೊಳ್ಬೇಕೋ ಬೇಡವಾ, ನಮ್ಮ ಸದರ್ನ್ ಕರ್ನಾಟಕದಲ್ಲಿ ಬೇಕೋ ಬೇಡೋ ಅದ್ರ ಬಗ್ಗೆ ಡಿಸ್ಕಸ್ ಮಾಡಬಹುದು. ಬೇಕಾದ್ರೆ ನಾಟ್ ರಿಕ್ವೈರ್ಡ್ ಅಂತ ಹೇಳ್ಬೋದು, ಬಿಕಾಸ್ ಇಟ್ಸ್ ಎ ಲೋಕಲೈಸೇಷನ್. ನಮಗೆ ಸೆಕೆ ಆಗ್ತಾ ಇದೆ, ನಮಗೆ ಕೋಟ್ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಆ ರೀತಿ ಈಕ್ವಿಟಿ ಅಂಡ್ ಇನ್ಕ್ಲೂಷನ್ ಆಗ್ಲೇ ಹೇಳಿದೆ. ರಿಸೋರ್ಸ್ ಎಫಿಷಿಯನ್ಸಿ, ಅದು ಕೂಡ ಹೇಳಿದೆ ನಾನು. ಟೀಚರ್ಸ್ ಅಂಡ್ ಫ್ಯಾಕಲ್ಟಿ ಆಸ್ ದ ಹಾರ್ಟ್ ಆಫ್ ದ ಲರ್ನಿಂಗ್ ಪ್ರೊಸೆಸ್. ದ ಎಂಟೈರ್ ಪ್ರಾಸೆಸ್ ಶುಡ್ ಸೆಂಟರ್ ಅರೌಂಡ್ ಟೀಚರ್ಸ್ ಅಂಡ್ ಫ್ಯಾಕಲ್ಟಿ. ಮತ್ತೆ ಇದೊಂದು ಇಂಪಾರ್ಟೆಂಟ್, ಲೈಟ್ ಬಟ್ ಟೈಟ್ ಓವರ್ ಸೈಟ್ ಅಂಡ್ ರೆಗ್ಯುಲರಿ ಸಿಸ್ಟಮ್ ಟು ಎನ್ಶೂರ್ ಇಂಟಿಗ್ರಿಟಿ ಅಂಡ್ ಟ್ರಾನ್ಸ್ಪರೆನ್ಸಿ. ಎಲ್ಲಾ ಸಿಸ್ಟಮ್ ಅಲ್ಲೂ ಕೂಡ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಮೇಂಟೈನ್ ಮಾಡಿದ್ದಾರೆ. ಅಗೈನ್ ಇಟ್ ಡಿಪೆಂಡ್ಸ್ ಆನ್ ದ ಅಡ್ಮಿನಿಸ್ಟ್ರೇಟಿವ್, ಇಟ್ ಇಸ್ ನಾಟ್ ವಿತ್ ಅಸ್ ಆಕ್ಚುಲಿ. ನೆಕ್ಸ್ಟ್ ಅಟಾನಮಿ ತುಂಬಾ ಅಟಾನಮಿ ಕೊಡಬೇಕು ಇನ್ಸ್ಟಿಟ್ಯೂಟ್. ನಾನು ನೆಕ್ಸ್ಟ್ ನಿಮ್ಗೆ ಡೀಟೇಲ್ ಆಗಿ ಹೇಳೋದಕ್ಕೆ ಗೊತ್ತಾಗುತ್ತೆ ನಿಮ್ಗೆ. ಅಟಾನಮಿ ವಿಲ್ ಬಿ ಗಿವನ್ ಈವನ್ ಅಟ್ ಅ ಸ್ಕೂಲ್ ಲೆವೆಲ್, ಈವನ್ ಫಾರ್ ಚೇಂಜಿಂಗ್ ದ ಸಿಲೆಬಸ್ ಅವರು ಕೊಡಬೇಕು ನೀವು ಅಂತ ಹೇಳಿದ್ದಾರೆ. ಅಟಾನಮಿ ಅಂಡ್ ಗುಡ್ ಗವರ್ನೆನ್ಸ್ ಅಂಡ್ ಎಂಪವರ್ಮೆಂಟ್. ಔಟ್ಸ್ಟ್ಯಾಂಡಿಂಗ್ ರಿಸರ್ಚ್ಗೆ ಒಂದ್ 2-3 ಸ್ಪೆಸಿಫಿಕ್ ಆಗಿ ಎಂಫಸಿಸ್ ಮಾಡಿದ್ದಾರೆ. ವಿ ವಿಲ್ ಸಿ ದೋಸ್ ಥಿಂಗ್ಸ್ ಲೇಟರ್. ಔಟ್ಸ್ಟ್ಯಾಂಡಿಂಗ್ ರಿಸರ್ಚ್ ಅಂತ ಕರಿಬೇಕು ಅಂತ ಹೇಳಿದ್ದಾರೆ. ಎವ್ರಿ PhD ಶುಡ್ ಹ್ಯಾವ್ ಎ ಕಾಂಪೋನೆಂಟ್ ಆಫ್ ಎಜುಕೇಶನ್. ಅವ್ನಿಗೆ ಎಜುಕೇಶನ್ ಬಗ್ಗೆ 1-2 ಸಬ್ಜೆಕ್ಟ್ ಗಳಿರ್ಬೇಕು ಅಂತ ಹೇಳಿದ್ದಾರೆ. ಅಂಡ್ ಕಂಟಿನ್ಯೂಸ್ ಪಾಲಿಸಿ ಮೇಕಿಂಗ್ ಎವ್ರಿ 5 years ಇದು ರಿವೈಸ್ ಆಗ್ಬೇಕು ಅಂತ ಕೂಡ ಹೇಳಿದ್ದಾರೆ. ಓಕೆ, ಫೈನಲಿ ಇದು ಅವ್ರದ್ದು ಔಟ್ಕಮ್ ಜಸ್ಟ್. ಆಮೇಲೆ ವಿ ವಿಲ್ ಗೋ 1 by 1. ಹೈಸ್ಕೂಲ್ ಅಲ್ಲಿ ಏನ್ ಹೇಳ್ತಿದ್ದಾರೆ, ಮಿಡ್ಲ್ ಸ್ಕೂಲ್ ಏನ್ ಹೇಳ್ತಾರೆ, ಕಾಲೇಜ್ಗೆ ಏನ್ ಹೇಳಿದ್ದಾರೆ ನೋಡೋಣ. ಫೈನಲ್ ಆಗಿ ಎಜುಕೇಶನ್ ಇಸ್ ಎ ಪಬ್ಲಿಕ್ ಸರ್ವಿಸ್. ಈ ಸ್ವಲ್ಪ ನಮಗೆ ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳಿರ್ತಕ್ಕಂಥ ಎಫೆಕ್ಟ್ ಇದು. ಎಜುಕೇಶನ್ ಇಸ್ ಎ ಪಬ್ಲಿಕ್ ಸರ್ವಿಸ್ ಅಂಡ್ ನಾಟ್ ಎ ಕಮರ್ಷಿಯಲ್ ಆಕ್ಟಿವಿಟಿ ಆರ್ ಎ ಸೋರ್ಸ್ ಆಫ್ ಪ್ರಾಫಿಟ್. Access to quality education must be considered as a fundamental right of every citizen. So this is what they say finally. Substantial investment in a strong, vibrant public education system
as well as the encouragement facilitation of true philanthropic private participation is only allowed. Private participation with a philanthropic thinking idre matra allow ಮಾಡ್ತಾರೆ, ಇಲ್ಲ otherwise no ಅಂತ. That's what they say. ಈಗ ನಮ್ಮ ನೆಕ್ಸ್ಟ್ ಸ್ಲೈಡ್ ನೆಕ್ಸ್ಟ್ ನಾನು MS ವರ್ಡ್ ಅಲ್ಲಿ ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ಅದರಲ್ಲಿ ಒಂದು ಸ್ಲೈಡ್ ಸ್ವಲ್ಪ ಕ್ರಿಪ್ಟಿಕ್ ಆಗಿದೆ. ಹಾಗಾಗಿ ಪ್ಲೀಸ್ ರಿಮೆಂಬರ್ ದಿ ಸ್ಲೈಡ್. ಆಕ್ಚುಲಿ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಐ ಪಿಕ್ಡ್ ಅಪ್ ಫ್ರಮ್ ದ ಸೋರ್ಸ್. ಇದೇನಂತಂದ್ರೆ ಎಜುಕೇಶನ್ ಸಿಸ್ಟಮ್ ವಿಲ್ ಬಿ ಚೇಂಜ್ ಸ್ಪೆಸಿಫಿಕಲಿ ಅಟ್ ದ ಲೋಯರ್ ಲೆವೆಲ್, ಅಂದ್ರೆ ಹೈಸ್ಕೂಲ್ ಮಿಡ್ಲ್ ಸ್ಕೂಲ್ ಅವ್ರಿಗೆ ಚೇಂಜ್ ಮಾಡೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ಎಕ್ಸಿಸ್ಟಿಂಗ್ ಅಕಾಡೆಮಿಕ್ ಸ್ಟ್ರಕ್ಚರ್ ಹೇಗಿದೆ ಅಂತಂದ್ರೆ ಇದು ಅಂಗನವಾಡಿ ಆ ತರದ ಶಿಕ್ಷಣ ಇದು. ಅದಾದ್ಮೇಲೆ ಅಪ್ ಟು 10 years ಈ ತರ ಇದಿದೆ. ನೆಕ್ಸ್ಟ್ ಆಮೇಲೆ 2 years PUC ಲೆವೆಲ್ ಅಲ್ಲಿ ಇದೆ. ಅಂದ್ರೆ ಏನ್ ಹೇಳ್ತಾ ಇದಾರೆ ಅವರು ಅಂದ್ರೆ, ಸೊ ಮಿಡ್ಲ್ ಸ್ಟೇಜ್ ಅಲ್ಲಿ ಆಮೇಲೆ ಸೆಕೆಂಡರಿ ಸ್ಟೇಜ್ ಈ ರೀತಿ ಇದೆ. ಬಟ್ ನೌ ಆಕ್ಚುಲಿ ದೇ ವಾಂಟೆಡ್ ಟು ಇಂಪ್ಲಿಮೆಂಟ್ ಸಮಥಿಂಗ್ ಲೈಕ್ ದಿಸ್. ಸೊ ಒನ್ ಇಸ್ ಕಾಲ್ಡ್ ಫಂಡಮೆಂಟಲ್ ಸ್ಟೇಜ್, ಅಂದ್ರೆ 5 years ವರೆಗೆ ಮಾಮೂಲಿ 3 ವರ್ಷ ಅಲ್ಲೂ ಓದ್ತಿದ್ದ ಅಂಗನವಾಡಿ LKG UKG ತರ ಅಲ್ಲಿ ಪ್ಲಸ್ 2 years ಕ್ಲಾಸ್ 1 and 2 ಅದನ್ನ ಈ ಕಾಲ್ ಇಟ್ ಇಸ್ ಎ ಫೌಂಡೇಶನಲ್ ಸ್ಟೇಜ್. ಸೆಕೆಂಡ್ ಇಟ್ ಇಸ್ ಕಾಲ್ಡ್ ಎ ಪ್ರಿಪರೇಟರಿ ಸ್ಟೇಜ್, ಇಲ್ಲಿ 3 ವರ್ಷ. ಇಲ್ಲಿ ಪ್ಲೇ, ಡಿಸ್ಕವರಿ ಅಂಡ್ ಆಕ್ಟಿವಿಟಿ ಬೇಸ್ಡ್ ಅಂಡ್ ಇಂಟರಾಕ್ಟಿವ್ ಕ್ಲಾಸ್ ರೂಮ್ ಲರ್ನಿಂಗ್ ಅಂತ ಹೇಳಿದ್ದಾರೆ. ಅಂಡ್ ನೆಕ್ಸ್ಟ್ ಸ್ಟೇಜ್ ಇಸ್ ಕಾಲ್ಡ್ ಮಿಡ್ಲ್ ಸ್ಟೇಜ್, ವೇರ್ ಇನ್ ವಿಚ್ ಫ್ರಮ್ 11 to 14 ಅಂದ್ರೆ ಕ್ಲಾಸಸ್ 6 to 8 ಅಂದ್ರೆ 6ನೇ ಕ್ಲಾಸಿಂದ 8ನೇ ಕ್ಲಾಸ್ಗೆ ಇನ್ನೊಂದ್ ತರ ಸ್ಕೂಲು. ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್ ಇನ್ ಸೈನ್ಸಸ್ ಅಂಡ್ ಮ್ಯಾಥಮೆಟಿಕ್ಸ್, ಆರ್ಟ್ಸ್, ಸೋಷಿಯಲ್ ಅಂಡ್ ಹ್ಯುಮ್ಯಾನಿಟೀಸ್. ಅವ್ರೇನ್ ಹೇಳಿದ್ದಾರೆ ಅಂತಂದ್ರೆ ಇಲ್ಲಿಂದ ಅವ್ನಿಗೆ ವೊಕೇಶನಲ್, ಇಲ್ಲಿಂದ ಸ್ಕಿಲ್ಸ್ ನ ಕಲ್ಸ್ಕೊಡೋ ಪ್ರಯತ್ನ ಮಾಡ್ಬೇಕು ಅಂತ ಅವ್ರು ಹೇಳಿದ್ದಾರೆ. ನೆಕ್ಸ್ಟ್ ಇಸ್ ಕಾಲ್ಡ್ ಸೆಕೆಂಡರಿ ಸ್ಟೇಜ್. ಸೆಕೆಂಡರಿ ಸ್ಟೇಜ್ ಮುಂಚೆ ನಮ್ಮಲ್ಲಿ 2 ವರ್ಷ ಇತ್ತು, ಅಂದ್ರೆ PUC ಅಂತ. ಈಗ ಅದನ್ನ 9, 10, 11, 12 4 ವರ್ಷ ಅಂತ ಮಾಡಿದ್ದಾರೆ. ಎಗೈನ್ ಇಟ್ ಇಸ್ ಡಿವೈಡೆಡ್ ಇಂಟು 2, ಅಂದ್ರೆ 9 and 10 ಬೇರೆ ತರ, 10 and 11 and 12 ಅದು ಬೇರೆ ತರ ಇರಬೇಕು ಅಂತ. ಅದನ್ನ ವಿ ವಿಲ್ ಸಿ ಆಸ್ ವಿ ಪ್ರೊಸೀಡ್. ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಅದನ್ನ ಐ ಆಮ್ ಜಸ್ಟ್ ಶೋಯಿಂಗ್ ವಿತ್ ದ ಸ್ಲೈಡ್ಸ್. Okay, now what I will do is I will now share the Word document which will give you a lot of details. Please bear me with because lot of text, no other way. But interesting thing, as academicians, as a teachers, namge adu gottaglebeku. Okay, I'll just stop this and go with the MS Word file. ಓಕೆ, ಕಾಣಿಸ್ತಾ ಇದೆಯಾ ಯಾರಾದ್ರೂ ಒಬ್ರು ಹೇಳಿ? ಅನಿರುದ್ಧ ಸರ್ ಕಾಣಿಸ್ತಾರೆ ಸರ್, ಕಾಣಿಸ್ತಿದೆ. ಓಕೆ, ನಾನು ಎನಿವೆ ಐ ವಿಲ್ ಬಿ ರೀಡಿಂಗ್ ಎನಿವೆ. ಯು ಕ್ಯಾನ್ ಆಲ್ಸೋ ಕಾಣಿಸ್ತಾ ಇದೆ ಸರ್. ಓಕೆ, ಆಲ್ ರೈಟ್, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಐ ಶುಡ್ ಥ್ಯಾಂಕ್ ಪದ್ಮಾವತಿ ಮೇಡಮ್ ಅಂಡ್ ಅದರ್ ಫ್ಯಾಕಲ್ಟಿ ಮೆಂಬರ್ಸ್ ಆಫ್ ಅವರ್ ಕಾಲೇಜ್ ಟು ಗೆಟ್ ದಿಸ್ ಟೈಪ್ಡ್. ನಾನ್ ಟೈಪ್ ಮಾಡಕ್ ಆಗಿಲ್ಲ, ಅವ್ರಿಗೆ ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದೆ, ಟೈಪ್ ಮಾಡಿ ಕೊಟ್ಟರು. ಮತ್ತೆ ನನ್ನ ಫ್ರೆಂಡ್ ಗಿರೀಶ್ ಬಾಗ ಅಂತಿದ್ದಾರೆ, ಅವರು ಇದನ್ನ ಎಡಿಟ್ ಮಾಡಿ ಕೊಟ್ಟಿದ್ದಾರೆ. So I am thankful to them. Okay, ಏನು ಅಂತಂದ್ರೆ ಫಸ್ಟ್ ಆಫ್ ಆಲ್ ವಿ ವಿಲ್ ಸಿ ವಿತ್ ದ ಸ್ಕೂಲ್ಸ್. ಸ್ಕೂಲ್ ಅಲ್ಲಿ ಸುಮಾರು ಪ್ಯಾರಾಗ್ರಾಫ್ ಬರ್ತಿದ್ದಾರೆ. I am trying to give gist of each of the paras, so therefore it will be easy for us to understand. One, to overcome the challenges, any challenges which are being faced by this should be get over by 2025 is a time oriented thinking. Improvement of the students, I am talking about lower education up to 12th. 1:25 ಇರಬೇಕು. ಟೀಚರ್ ಎಜುಕೇಶನ್ ಮಸ್ಟ್ ಬಿ ರೀಡಿಫೈನ್ಡ್. ಏನ್ ಟೀಚರ್ ಎಜುಕೇಶನ್ ಡಿಫೈನ್ಡ್ ಅಂತ ನೆಕ್ಸ್ಟ್ ಬರುತ್ತೆ. ಆಮೇಲೆ ಡಿಜಿಟಲ್ ಲೈಬ್ರರೀಸ್ ಅಂಡ್ ಇನ್ ಆಲ್ ಪಬ್ಲಿಕ್ ಅಂಡ್ ಸ್ಕೂಲ್ ಲೈಬ್ರರೀಸ್ ಡಿಜಿಟಲ್ ಲೈಬ್ರರಿ ಇರಬೇಕು ಇನ್ಮೇಲೆ ಎಲ್ಲಾ ಸ್ಕೂಲ್ಗಳಲ್ಲೂ. ಪಿಯರ್ ಟ್ಯೂಟರಿಂಗ್ ಬೈ ಸ್ಟೂಡೆಂಟ್ಸ್ ಅಂಡರ್ ದ ಸೂಪರ್ವಿಷನ್ ಆಫ್ ಎ ಟೀಚರ್. ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರ್ಬೇಕಾದ್ರೆ ಇತ್ತು ಮಾನಿಟ್ರು ಅಂತ ನಮ್ಗೆ ಹೇಳೋರು. ಅವ್ರೇನೋ ಹೊರಗಡೆ ಹೋದ್ರೆ ಇವರು ಮಾನಿಟ್ರು ಕ್ಲಾಸ್ ಮಾಡ್ತಾ ಇದ್ರು. ಆದ್ರೆ ಒಬ್ಬ ಟೀಚರ್ ಸೂಪರ್ವಿಷನ್ ಅಲ್ಲಿ ಸ್ಟೂಡೆಂಟ್ಸ್ ಗೆ ಪಾಠ ಮಾಡಕ್ ಅವಕಾಶ ಕೊಡ್ಬೇಕು. ವಾಲಂಟಿಯರ್ಸ್ ಟು ಬಿ ರಿಕ್ರೂಟೆಡ್ ಫಾರ್ ಟೀಚಿಂಗ್ ಫ್ರಮ್ ಸಿವಿಲ್ ಸೊಸೈಟಿ. ಇದುವರೆಗೆ ಈ ರೀತಿ ಇರ್ಲಿಲ್ಲ. ಯಾರೋ ಒಬ್ಬ ಪಬ್ಲಿಕ್ ನನ್ಗೆ ಇಂಟ್ರೆಸ್ಟ್ ಇದೆ ಪಾಠ ಮಾಡೋಕೆ, ನಾನು ಏನೋ ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಬಂದು ಪಾಠ ಮಾಡ್ತೀನಿ ಅಂತಂದ್ರೆ ಇದುವರೆಗೆ ನಮ್ಮಲ್ಲಿ ಪ್ರೊವಿಷನ್ ಇರಲಿಲ್ಲ, ಈಗ ಪ್ರೊವಿಷನ್ ಮಾಡಬೇಕು. ನೆಕ್ಸ್ಟ್, ದ ನ್ಯೂಟ್ರಿಷನ್ ಅಂಡ್ ಹೆಲ್ತ್ ಆಸ್ಪೆಕ್ಟ್ ಟು ಬಿ ಪ್ರಿಯಾರಿಟಿ. ಇದು ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ಕೂಡ ಮಕ್ಕಳದು ಹೆಲ್ತ್ ಚೆಕ್ಅಪ್ ರೆಗ್ಯುಲರ್ ಆಗಿ ಮಾಡಿಸಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. Each child should undergo health checkup and health cards to be recorded in progress. Curtailing dropout rates ಅದನ್ನ ಮಾಡಿದ್ದಾರೆ. Gross enrollment ratio 100% by 2035 ಅದಾಗಲೇಬೇಕು. 100% ಪ್ರತಿಯೊಬ್ಬ ಹುಡುಗ ಶಾಲೆಗೆ ಸೇರಲೇಬೇಕು ಅಂತ ಒಂದು ಮಾಡಿದ್ದಾರೆ. Upgrade and build in a new infrastructure ಮಾಡಿ ಅಂತ ಹೇಳಿದ್ದಾರೆ. Appointment of counselors to woo parents.
ಪೇರೆಂಟ್ಸ್ ಬಗ್ಗೆ ಚರ್ಚೆ ಮಾಡಕ್ಕೆ ಎವ್ರಿ ಇನ್ಸ್ಟಿಟ್ಯೂಟ್ ಶುಡ್ ಹ್ಯಾವ್ ಎ ಕೌನ್ಸಿಲರ್ ಅಪಾಯಿಂಟೆಡ್. ನಾವು ಇಸ್ ಎ ಟೀಚರ್ ಕೌನ್ಸಿಲರ್ ಆತರ. ಇನ್ಸೆಂಟಿವ್ಸ್ ಫಾರ್ ದ ಟೀಚರ್ಸ್ ಇನ್ ಹೈ ಡ್ರಾಪ್ ಔಟ್ ಏರಿಯಾಸ್. ಯಾವ್ದೋ ಈಗ ತುಂಬಾ ಈಗ ಬಿಹಾರ್ ಅಂತ ಊರುಗಳಲ್ಲಿ, ಇನ್ಯಾವುದೋ ಒಂದು ಆಡಿ ಅಂತ ಸ್ಥಳಗಳಲ್ಲಿ ತುಂಬಾ ಡ್ರಾಪ್ ಔಟ್ ಇರ್ತದೆ. ಅಲ್ಲಿ ಟೀಚರ್ಸ್ಗೆ ಇನ್ಸೆಂಟಿವ್ಸ್ ಕೊಟ್ಟು ಅವ್ರನ್ನ ಕರ್ಕೊಂಡು ಬರೋ ತರ ಮಾಡಿಸ್ಬೇಕು ಅಂತ. ಸ್ಪೆಷಲ್ ಎಂಫಸಿಸ್ ಆನ್ ಸೋಷಿಯಲ್ ಅಂಡ್ ಎಕನಾಮಿಕಲಿ ಡಿಸ್ಅಡ್ವಾಂಟೇಜ್ ಗ್ರೂಪ್ಸ್. ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ವಿಲ್ ಬಿ ಎಕ್ಸ್ಪ್ಯಾಂಡೆಡ್ ರ್ಯಾಪಿಡ್ಲಿ ಈವನ್ ಇನ್ ಲೋಯರ್ ಎಜುಕೇಶನ್. ಸೊ ಓಪನ್ ಡಿಸ್ಟೆನ್ಸ್ ODL ಅಂತ ಹೇಳ್ತಾರೆ. ದ ಕೋರ್ಸಸ್ ಆಫರ್ಡ್ ಬೈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್ಸ್ will be treated on par with any formal schools. ಈಗ NIOS ಅಂತ ಯಾರೋ ಓಪನ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ರೆಗ್ಯುಲರ್ ಸ್ಕೂಲ್ ತರ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ರೀಸ್ಟ್ರಕ್ಚರಿಂಗ್ ಆಫ್ ಸ್ಕೂಲ್ ಕರಿಕ್ಯುಲಮ್ ಪೆಡಗಾಜಿ ವಿತ್ ಎ ನ್ಯೂ ಡಿಸೈನ್ 5+3+3+, ಆಗಲೇ ತೋರಿಸ್ತಾ ಇದನ್ನ. ಅದರದ್ದು ಫಂಡಮೆಂಟಲ್ಸ್ ಲೆವೆಲ್ 5 ಇಯರ್ಸ್ಗೆ ಇದಿರ್ತದೆ. 3 years ಪ್ರೀ ಸ್ಕೂಲ್ ಪ್ಲಸ್ ಗ್ರೇಡ್ 1 and 2 ಪ್ಲೇ ಬೇಸ್ಡ್, ಬರೀ ಆಟ ಮಾತ್ರ. ಅವ್ನಿಗೆ ಯಾವ್ದೇ ಪುಸ್ತಕ ತಗೊಂಡು ಹೋಗೋಗಿಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇಟ್ಸ್ ಎ ಪ್ಲೇ ಬೇಸ್ಡ್ ಲರ್ನಿಂಗ್. ಪ್ರೈಮರಿ ಲೆವೆಲ್ಸ್ 3 years ವಿತ್ ಗ್ರೇಡ್ 3 to 5, ಅದು ಇಂಟಿಗ್ರೇಟ್ ಇದು. ನೆಕ್ಸ್ಟ್ ಮಿಡಲ್ ಲೆವೆಲ್ ಅದು 3 years, ಗ್ರೇಡ್ 6 to 8 ಲರ್ನಿಂಗ್. ಇಲ್ಲಿಂದ ವೊಕೇಶನಲ್ ಶುರು ಆಗುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಹೈಸ್ಕೂಲ್ ಲೆವೆಲ್ ಅಂದ್ರೆ 4 years 9 to 12 ವರೆಗೆ. ಫೇಸಸ್ ಆಫ್ 9, 10 ಅದೇ ಹೇಳಿದ್ನಲ್ಲ ನಾನು. 9, 10 ಗೆ ಒಂಥರ, 11 to 12 ಮಲ್ಟಿ ಡಿಸಿಪ್ಲಿನರಿ ಚಾಯ್ಸ್ ಆಫ್ ಸಬ್ಜೆಕ್ಟ್ಸ್ ವಿತ್ ಫ್ಲೆಕ್ಸಿಬಿಲಿಟಿ. ಅವನಿಗೆ ಈಗ ನಾವು PCMB HEPG ಆತರ ಇಲ್ಲ, ಅವನಿಗೆ ಮಲ್ಟಿ ಡಿಸಿಪ್ಲಿನರಿ ಚಾಯ್ಸ್ ಇರಬೇಕು ವಿತ್ ಫ್ಲೆಕ್ಸಿಬಿಲಿಟಿ ಇರಬೇಕು ಅಂತ ಹೇಳಿದ್ದಾರೆ. ಇಟ್ ಡಸ್ ನಾಟ್ ಅಡ್ವೊಕೇಟ್ ಚೇಂಜಸ್ ಇನ್ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್. ಹಂಗಂದ್ಬಿಟ್ಟು ನಾವೇನು ಕ್ಲಾಸ್ ರೂಮ್ ಏನ್ ಚೇಂಜ್ ಮಾಡಿ ಅಂತ ಅವ್ರು ಏನ್ ಹೇಳ್ತಾ ಇಲ್ಲ, ಆ ತರದ್ದೇನೋ ಅವಶ್ಯಕತೆ ಇಲ್ಲ. ಆಲ್ ಲೆವೆಲ್ಸ್ ಆಫ್ ಸ್ಕೂಲ್ ಟು ಹ್ಯಾವ್ ಸೆಮಿಸ್ಟರ್ ಸ್ಕೀಮ್. ನೋಡಿ ದಯವಿಟ್ಟು ನೋಡ್ಕೊಳ್ಳಿ. ಆಲ್ levels of school to have semester scheme with the introduction of short courses on multidisciplinary arts and sports ಬಗ್ಗೆ ಕೋರ್ಸ್ ಗಳಿರಬೇಕು. frequent formative assessment rather than summative assessment. ಫೈನಲ್ ಅಸೆಸ್ಮೆಂಟ್ ಎಕ್ಸಾಮ್ ಬರೀ 100 marks ಇರಕೂಡದು. ಸಮ್ಮೇಟಿವ್ ಅಸೆಸ್ಮೆಂಟ್ ಅವನು ಪ್ರೋಗ್ರೆಸಿವ್ ಆಗಿ ಏನು ಓದ್ಕೊಂಡು ಹೋಗ್ತಾನೆ ಅದ್ ಇರಬೇಕು. ಅದನ್ನ ಆರ್ಟ್ಸ್, ಸೈನ್ಸ್, ಹ್ಯುಮ್ಯಾನಿಟೀಸ್, ಲ್ಯಾಂಗ್ವೇಜ್, ಸ್ಪೋರ್ಟ್ಸ್ ಇದೆಲ್ಲ ಜೊತೆಗೆ ಸೇರಿಸಿ ಬೇಕಾದ್ರೆ ತಗೊಳ್ಬಹುದು. ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್ ಟು ಬಿ ಪ್ರಿಯಾರಿಟಿ. ಅವ್ರಿಗೆ ಎಕ್ಸ್ಪೆರಿಮೆಂಟ್ ಮಾಡಕ್ ಅವಕಾಶ ಕೊಡಬೇಕು. ಸ್ಟೋರಿ ಟೆಲ್ಲಿಂಗ್ ಪೆಡಗಾಜಿ ಈ ಶುಡ್ ಬಿ ಇಂಪ್ಲಿಮೆಂಟೆಡ್. ಮೂವಿಂಗ್ ಅವೇ ಫ್ರಮ್ ರೋಟ್ ಲರ್ನಿಂಗ್ ಟು ರಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಲರ್ನಿಂಗ್ ಹೌ ಟು ಲರ್ನ್. ನಾನು ಏನು ಈಗ ಹೇಳ್ತಾ ಇದ್ದೀನಿ ಇದು ಒಂದೊಂದು ಪ್ಯಾರಾದ್ದು ಒಂದೊಂದು ಸೆಂಟೆನ್ಸ್ ನಾನು ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಓಕೆ. ಕರಿಕ್ಯುಲಮ್ ಟು ಬಿ ರೆಡ್ಯೂಸ್ ಟು ಕೋರ್ ಎಸೆನ್ಷಿಯಲ್. ಅವ್ರು ವೆರಿ ಇಂಪಾರ್ಟೆಂಟ್ ಹೇಳಿರ್ತಕ್ಕಂಥದ್ದು, ಸಿಲೆಬಸ್ ನ ಕಡಿಮೆ ಮಾಡಬೇಕು. ಆಸ್ ಮಚ್ ಆಸ್ ಪಾಸಿಬಲ್ ಕಡಿಮೆ ಮಾಡಿ. ಫೋಕಸ್ ಆನ್ ಕಾನ್ಸೆಪ್ಟ್ಸ್, ಐಡಿಯಾಸ್ ಅಂಡ್ ಅಪ್ಲಿಕೇಶನ್ಸ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆ ಮಾಡಿ. ಸ್ಟೂಡೆಂಟ್ಸ್ ಕ್ಯಾನ್ ಡಿಸೈನ್ ದೇರ್ ಓನ್ ಕೆರಿಯರ್ ಪಾತ್ಸ್. ಅವನೇ ಡಿಸೈಡ್ ಮಾಡಿ ನನಗೆ ಈ ರೀತಿ ಬೇಕು ಅಂತ ಅವನು ರೆಪ್ರೆಸೆಂಟೇಷನ್ ಕೊಡಬೇಕು 6ನೇ ಕ್ಲಾಸಿಂದ. ನೋ ಹಾರ್ಡ್ ಸೆಪರೇಷನ್ ಅಮಾಂಗ್ ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್. ನಾವೀಗ ಮುಂಚೆ ಹೇಳ್ತಾ ಇದ್ವಿ, ಅವನಿಗೆ ನಮ್ಮ ಕಾಲೇಜಿನಲ್ಲಿ ನಾವು ಎಕ್ಸ್ಟ್ರಾ ಕರಿಕ್ಯುಲರ್, ಕೋ ಕರಿಕ್ಯುಲರ್, ಆರ್ಟ್ಸ್ಗೆ ನಾವು ತುಂಬಾ ಒತ್ತು ಕೊಟ್ಟಿದೀವಿ. ಅವೆಲ್ಲ ಇಲ್ಲ. ದೇರ್ ಆಲ್ ಪಾರ್ಟ್ ಆಫ್ ದ ಸಿಲೆಬಸ್ ಅಂತ ಅವ್ರು ಹೇಳ್ತಾರೆ. The preferred medium of instruction to be mother tongue up to grade 5 to be allowed for both public and private schools. Up to grade 5 ವರೆಗೆ ಕೂಡ ಅವನು ಮದರ್ ಟಂಗ್ ಅಲ್ಲೇ ಓದಬೇಕು. However, free language formula will continue ಅಂತ ಹೇಳಿದ್ದಾರೆ. ಇದು ಮೊನ್ನೆನೂ ಕೂಡ ನಾವು ತುಂಬಾ ಡಿಸ್ಕಸ್ ಮಾಡಿದ್ವಿ. ನೋಡೋಣ ಇದೇನಾಗುತ್ತೆ. From grade 6 students will learn science and mathematics bilingually. ಇದ್ರಲ್ಲಾರು ಓದ್ಬೋದು, ಕನ್ನಡದಲ್ಲಿ ಬೇಕಾದ್ರೂ ಓದ್ಬೋದು, ಇಂಗ್ಲಿಷ್ ಅಲ್ಲಿ ಬೇಕಾದ್ರೂ ಓದ್ಬೋದು. ಫ್ರಮ್ 6th onwards. ಕೈಲೇ ಕೊಟ್ಬಿಡ್ಬೇಕಾಗಿತ್ತು ಅಲ್ಲಿವರೆಗೆ. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲಿಟರೇಚರ್ ಫ್ರಮ್ ಇಂಡಿಯನ್ ಸಬ್ ಕಾಂಟಿನೆಂಟ್. ನಾನೇ ಹಾಕೋತಿದ್ದೆ, ನಿಮಗ್ ತೊಂದ್ರೆ. ಯಾರೋ ಮಾತಾಡ್ತಾ ಇದ್ರಪ್ಪ, ಯಾರಪ್ಪ ಇದು? ಸುಮಾ ಅನ್ನೋರು ಮಾತಾಡ್ತಿದಾರ ನೋಡಿ. ಸುಮಾ ಎಂ. ನಾನು ರಿಮೂವ್ ಮಾಡ್ಬಿಡ್ತೀನಿ ನೀವು ಮ್ಯೂಟ್ ಮಾಡ್ಲಿಲ್ಲ ಅಂದ್ರೆ. ಸುಮಾ ಎಂ. ಓಕೆ. So from grade 6, students will learn science and mathematics. Understanding ayatu. So, but Rodi, between grade 6 and 8, each student will participate in a fun activity project in the languages of India with no form of assessment. Sanskrit to be offered as an option of students at all levels of school and higher education. Bari PUC nalli ata high school alli antilla yav level alli bekaro include ಮಾಡಬಹುದು Sanskrit na. Classical languages offered as an option for grade 6 to 12 for 2 years. Classic language ಯಾವ್ದೋ ಒಂದು ಸ್ಪೆಸಿಫಿಕ್ ಆಗಿ ಯಾವ್ದೋ ಓದ್ಬೇಕು ಅಂತಿದ್ರೆ, ಮ್ಯೂಸಿಕ್ ಓದ್ಕೊಳ್ಬೇಕು ಅಂತಿದ್ರೆ, ಇನ್ಯಾವುದೋ ಒಂದು ದೇವನಾಗರಿ ಓದ್ಕೊಳ್ಬೇಕು ಅಂತಿದ್ರೆ ಅವ್ನಿಗೆ ಅಲೋ ಮಾಡಬೇಕು.
So Indian Sign Language will be offered at the secondary levels, sign languages. Though it is multidisciplinary, few subjects will be mandatory for mathematics and mathematical thinking. Example andre mathematics and mathematical thinking. Mathematics is a compulsory ಅಂತ ಹೇಳಿದ್ದಾರೆ. Introduction of contemporary subjects like artificial intelligence, design, thinking, holistic, health at all levels. Please remember, I am now talking about lower education. Lower education ಅಲ್ಲಿ ಕೂಡ artificial intelligence ನ ಪಾಠ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ಆಲ್ ಕಂಪ್ಯೂಟರ್ ಸೈನ್ಸ್ ಅವರು ಏನಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿಯೂ ಕೂಡ ಉಪಯೋಗ ಬರ್ತಾರೆ. Every student will undergo a year-long course during grade 6 to 8 in a vocational crafts like electric work, gardening, plumbing, ಎಲ್ಲಾನು ಕಲಿಬೇಕು, ಗಾರೆ ಕೆಲಸ ಕಲಿಬೇಕು ಅಂತ ಹೇಳಿದ್ದಾರೆ. ಒಂದು ವರ್ಷದ ಅವನು ವೊಕೇಶನಲ್ ಕೋರ್ಸ್ ಮಧ್ಯ ಮಧ್ಯ ಅವನು ಇಷ್ಟನ್ನು ಅಟೆಂಡ್ ಮಾಡಿರ್ಲೇಬೇಕು. ಬೇಸಿಕ್ ಟ್ರೈನಿಂಗ್ ಇನ್ ಹೆಲ್ತ್ ಅಂಡ್ ಫಸ್ಟ್ ಏಡ್ ಇಸ್ ಎ ಮಸ್ಟ್. ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ವಿಲ್ ಬಿ ರಿವಿಸಿಟೆಡ್ ಅಂಡ್ ಅಪ್ಡೇಟೆಡ್ ಒನ್ಸ್ ಇನ್ ಎವ್ರಿ 5 years. ಈಗ ಏನು ನಮ್ಮ ಹತ್ರ CBSE ಅವೇನು ICSE ಅವೆಲ್ಲ ಇದೆ, ಅವೆಲ್ಲ ಒಟ್ಟೋಗಿ ಒಂದೇ ತರ ನ್ಯಾಷನಲ್ ಕರಿಕ್ಯುಲಮ್ ಫಾರ್ ಫ್ರೇಮ್ವರ್ಕ್ ಅಂತ ಮಾಡ್ತಾರೆ. ಅದನ್ನ ಎವ್ರಿ 5 years ರಿವಿಸಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. Schools will have flexibility to choose from set of textbooks from requisite material. ಇದನ್ನ ನೀವು ಯಾವ್ದು ತರ ಬೇಕಾದ್ರೂ ತಗೊಳ್ಬಹುದು. ಫ್ಲೆಕ್ಸಿಬಿಲಿಟಿ ನಮ್ಮ ಹೈಯರ್ ಎಜುಕೇಶನ್ ತರ ಲೋಯರ್ ಎಜುಕೇಶನ್ ಅವರು ಕೂಡ ನನಗೆ ಪಾಠ ಮಾಡಕ್ಕೆ ಈ ಸಿಲೆಬಸ್ ಚೆನ್ನಾಗಿದೆ, ಈ ಟೆಕ್ಸ್ಟ್ ಬುಕ್ ಚೆನ್ನಾಗಿದೆ ಅಂತ ತಗೊಳ್ಬಹುದು. ಯಾಕೆ ಅಂತಂದ್ರೆ 100 ಮಾರ್ಕ್ಸ್ ಎಕ್ಸಾಮ್ಗೆ ಅಂತ ಇರಲ್ಲ. ಬಿಕಾಸ್ ಇಟ್ ಇಸ್ ಆಲ್ ಆನ್ ಎ ಕ್ಯುಮ್ಯುಲೇಟಿವ್ ಸ್ಟಡಿಂಗ್. Schools will have flexibility to choose from ಆಯ್ತು. NCERT will design textbook with SCERT, SC ಅಂದ್ರೆ state, with a local flavor. Additional textbook material to be funded by PPP model, private participation model, or crowdfunding. Special efforts to reduce weight of school books ಅಂತ ಮೆನ್ಷನ್ ಮಾಡಿದ್ದಾರೆ. To eliminate harmful effects of coaching culture, board entrance exam in future will be core competencies rather than months of coaching and memorization. The exams are held twice in a year. Semester scheme ಅಂತ ಪ್ರಪೋಸ್ ಮಾಡೇ ಬಿಟ್ಟಿದ್ದಾರೆ ಆಲ್ರೆಡಿ. The exam burden is distributed at all years. ಎಲ್ಲಾ ವರ್ಷಕ್ಕೆ ಡಿಸ್ಟ್ರಿಬ್ಯೂಟ್ ಆಗಬೇಕು. Every subject beginning with the mathematics will have 2 levels of assessment. ನೋಡಿ ಚೆನ್ನಾಗಿದೆ ಇದು. Categorization standard or higher. ಈಗ ನನಗೆ ತುಂಬಾ ಇಂಟ್ರೆಸ್ಟ್, I will be reading mathematics as higher level. ನನಗೆ ಮ್ಯಾಥಮೆಟಿಕ್ಸ್ ತುಂಬಾ ಅಂತ ಆಸಕ್ತಿ ಇಲ್ಲ, I can study it as a standard. ನಾನು ನಿನ್ ಮಾರ್ಕ್ಸ್ ಕಾರ್ಡ್ ಬರುತ್ತೆ, ನೀವು ಮ್ಯಾಥಮೆಟಿಕ್ಸ್ ನ ಸ್ಟ್ಯಾಂಡರ್ಡ್ ಆಗಿ ಓದಿದ್ಯಾ ಅಥವಾ ಹೈಯರ್ ಲೆವೆಲ್ ಅಲ್ಲಿ ಓದಿದ್ಯಾ ಅಂತ. ಆ ತರ ಹುಡುಗನ್ಗೆ ಮ್ಯಾಥಮೆಟಿಕ್ಸ್ ನ 2 ಲೆವೆಲ್ ಅಲ್ಲಿ ತಗೊಳಕ್ ಅವಕಾಶ ಇದೆ. Students will undergo state school examination in grades 3 and 5 and addition grade 10 and 12. ಅದಕ್ಕೆ ಎಕ್ಸಾಮಿನೇಷನ್ ಇದಲ್ಲಿ ತಗೊಳ್ತಾರೆ, ಸ್ಕೂಲ್ ಎಕ್ಸಾಮಿನೇಷನ್ ಅಂತ. ಓಕೆ, ಇನ್ನೂ ತುಂಬಾ ಇದೆ. The National Assessment Center for School Education under Ministry of Education will set norms. ಅದು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂತ. ಈಗ ನಾವು ಇದುವರೆಗೆ ಏನ್ ಹೇಳ್ತಾ ಇದ್ವಿ, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಅಂಡ್ ಡೆವಲಪ್ಮೆಂಟ್ ಅಂತಿತ್ತು, ಅದನ್ನ ತೆಗೆದಾಕಿ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂತ ಮಾಡಿ ಅಂತ ಪ್ರಪೋಸಲ್ ಇದೆ. ನಾನು ಕೊನೆ ಸ್ಲೈಡ್ ಅಲ್ಲಿ ತೋರಿಸ್ತೀನಿ ಅದನ್ನ. ನಾವು ಮಿನಿಸ್ಟ್ರಿ ಆಫ್ ಎಜುಕೇಶನ್ ವಿಲ್ ಸೆಟ್ ದ ನಾರ್ಮ್ಸ್ ಫಾರ್ ಎವ್ರಿಬಡಿ. Newly set up National Testing Agency will conduct common aptitude test twice a year to assess students' individual subject portfolio. This eliminates respective university entrance examination for admissions. ಒಂದೊಂದು ಯೂನಿವರ್ಸಿಟಿ ಒಂದೊಂದ್ ತರ ಅಡ್ಮಿಷನ್ಸ್ ಮಾಡ್ತಾ ಇದ್ರು. ಒಂದೊಂದು ಅವ್ರ ಮಣಿಪಾಲ್ ಯೂನಿವರ್ಸಿಟಿ ಅವರು ಒಂದು, ಬೆಂಗಳೂರು PESET ಅಲ್ಲಿ ಒಂದು, ಆತರ ಎಲ್ಲ ಮಾಡಂಗಿಲ್ಲ ಅಂತ ಹೇಳಿದ. Specialization in teacher education for teaching gifted students. ಅಂದ್ರೆ ಮೆಂಟಲಿ ರಿಟಾರ್ಡೆಡ್, ಫಿಸಿಕಲಿ ಚಾಲೆಂಜ್ಡ್ ಅವ್ರಿಗೆ ಒಂದು ಎಜುಕೇಶನ್ ಸೆಟಪ್ ಮಾಡಬೇಕು. Clubs and circles at school districts for talented students. ಅವ್ರಿಗೆ ಒಂದು ಕ್ಲಬ್ಸ್ ಮಾಡಬೇಕು. Olympiads and competition from rural to national level, which is to be criteria for admission to IITs and NITs. Provide housing for increased HRA for teachers at rural areas also. Teacher transfer only on a specific circumstances. ಅದೇ ಒಂದು ದೊಡ್ಡ ದಂಧೆ ಈಗ, ಅದನ್ನ ಮಾಡುವಾಗಿಲ್ಲ ಅಂತ ಹೇಳಿದ್ದಾರೆ. TET and NTA test source mandatory for teacher recruitment. ಟೀಚರ್ ಆಗಿರ್ಬೇಕಾದ್ರೆ, ಈಗ ಅದೊಂದು ಹೇಳ್ತೀನಿ ನಾನು ಆಮೇಲೆ, ಟೀಚರ್ ಆಗಿರ್ಬೇಕಾದ್ರೆ ಕಂಪಲ್ಸರಿ TET ಅಥವಾ NTA ಆಗಿರಲೇಬೇಕು ಸ್ಕೂಲ್ ಲೆವೆಲ್ ಅಲ್ಲಿ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸ್ಕೂಲ್ ಲೆವೆಲ್. ಸೊ ದೇರ್ಫೋರ್ ಸ್ಕೂಲ್ ಲೆವೆಲ್ ಅಲ್ಲಿ TET ಅಥವಾ NTA ಆಗಿರ್ಬೇಕು. ಈಗ ಒಂದು ಕ್ವಶನ್ ಬರ್ಬೋದು, ಸರ್ ನಾವು ಆಲ್ರೆಡಿ ಲೆಕ್ಚರ್ ಆಗಿ 10 ವರ್ಷ ಆಗಿದೆ, ಈಗ ನಾನೇನ್ ಮಾಡ್ಬೇಕು? ಅವ್ರಿಗೂ ಒಂದು ಎಲ್ಲ ಪ್ರೊವಿಷನ್ ಕೊಟ್ಟಿದ್ದಾರೆ ಅಂತವ್ರಿಗೂ ಕೂಡ. ಶೇರಿಂಗ್ ಆಫ್ ಟೀಚರ್ಸ್ ಅಕ್ರಾಸ್ ಸ್ಕೂಲ್ ಕಾಂಪ್ಲೆಕ್ಸಸ್. ಸ್ಕೂಲ್ ಕಾಂಪ್ಲೆಕ್ಸ್ ಒಂದು ಇನ್ಸ್ಟಿಟ್ಯೂಟ್ ಇಂದ ಇನ್ನೊಂದು ಇನ್ಸ್ಟಿಟ್ಯೂಟ್ ಗೆ ಆನ್ ರಿಕ್ವೆಸ್ಟ್ ಇಟ್ ಕ್ಯಾನ್ ಬಿ ಶೇರ್ಡ್. ಸ್ಕೂಲ್ ಕಾಂಪ್ಲೆಕ್ಸಸ್ ಕ್ಯಾನ್ ಹೈರ್ ಎಕ್ಸ್ಪರ್ಟ್ ಆಸ್ ಸ್ಪೆಷಲೈಸ್ಡ್ ಇನ್ಸ್ಟ್ರಕ್ಟರ್ಸ್. ನಾನು ಅವಾಗಲೇ ಹೇಳಿದೆ ಇದನ್ನ. ಪ್ರಾಕ್ಟೀಸ್ ಆಫ್ ಟೀಚರ್ಸ್ ಆನ್ ಎ ಕಾಂಟ್ರಾಕ್ಟ್ ವಿಲ್ ಬಿ ಫೇಸ್ಡ್ ಔಟ್. ಕಾಂಟ್ರಾಕ್ಟ್ ಅಲ್ಲಿ ಇರ್ತಕ್ಕಂಥ ಅದನ್ನ ತೆಗೆದಾಕ್ಬಿಡಿ.
ಟೀಚರ್ಸ್ ವಿಲ್ ನಾಟ್ ಬಿ ಇನ್ಕ್ಲೂಡೆಡ್ ಇನ್ ನಾನ್ ಟೀಚಿಂಗ್ ಆಕ್ಟಿವಿಟೀಸ್. ಸೆನ್ಸಸ್ ಆಗಿರ್ಬೋದು, ಇನ್ಯಾವುದೋ ಕೆಲಸಕ್ಕೆ ವ್ಯಾಲ್ಯೂಯೇಷನ್, ಸೂಪರ್ವಿಷನ್, ಇನ್ಯಾವುದೋ ಸುಮಾರು ಕೆಲಸಗಳೆಲ್ಲ ಕೊಡ್ತೀರಾ, ಅದನ್ನೆಲ್ಲ ತೆಗೆದಾಕ್ಬಿಡ್ಬೇಕು ಅಂತ ಹೇಳಿದ್ದಾರೆ. ಕಂಟಿನ್ಯೂಸ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಆಫ್ ಟೀಚರ್ಸ್ ಬೋತ್ ಆನ್ಲೈನ್ ಅಂಡ್ ಆಫ್ಲೈನ್ ಮೋಡ್ ಶುರು ಆಗ್ಬೇಕು ಅಂತ ಹೇಳಿದ್ದಾರೆ. ಮೆರಿಟ್ ಬೇಸ್ಡ್ ಅಸೆಸ್ಮೆಂಟ್ ಫಾರ್ ಟೀಚರ್ಸ್ ಫಾರ್ ಪ್ರಮೋಷನ್ ಅಂಡ್ ಸ್ಯಾಲರಿ ಹೈಕ್. ಇದನ್ನ ತುಂಬಾ ಸರಿ ನಾವು ಡಿಸ್ಕಸ್ ಮಾಡಿದೀವಿ. ಇನ್ನು ಮುಂದೆ ಎಲ್ಲರಿಗೂ ಕೂಡ ಕಾಮನ್ ಆಗಿ ನಿಮ್ಗೆ ಇದು ಬರಲ್ಲ, ಪ್ರಮೋಷನ್ ಮತ್ತೆ ಇದು ಬರಲ್ಲ. ಇಟ್ ಈಸ್ ಬೇಸ್ಡ್ ಆನ್ ಯುವರ್ ಅಸೆಸ್ಮೆಂಟ್. ಕಾಮನ್ ಗೈಡಿಂಗ್ ಸೆಟ್ ಫಾರ್ ನ್ಯಾಷನಲ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಟೀಚರ್ಸ್ ಡೆವಲಪ್ಡ್ ಬೈ NCTE ಕನ್ಸಲ್ಟೇಷನ್ ವಿತ್ NCERT, SCERT ಅಂದ್ರೆ ಸ್ಟೇಟ್ಸ್. Performance standards will be reviewed every 10 years. Institute though. Teacher education in all colleges and universities as a course by 2030. And every institute should have a teacher education. By 2030, the minimum qualification of teacher would be 4 years integrated B.Ed course. 2030ಕ್ಕೆ 4 ವರ್ಷದ B.Ed course. ಇದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಣ. ಏನಂತಂದ್ರೆ ಒಬ್ಬ ಟೀಚರ್ ಆಗ್ಬೇಕಾದ್ರೆ 4 ವರ್ಷದ್ದು B.Ed ಕೋರ್ಸ್ ಆಗಿರ್ಬೇಕು, ಅಥವಾ ಒಬ್ಬ ಡಿಗ್ರಿ ಮಾಡ್ಕೊಂಡಿರೋನಾದ್ರೆ ಅವನು 2 ವರ್ಷದ್ದು B.Ed ಕೋರ್ಸ್ ಮಾಡ್ಬೋದು, ಅಥವಾ ಅವನು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ರೆ ಅವನು ಆಲ್ರೆಡಿ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಟೀಚರ್ ಆಗಿರ್ತಾರೆ PUC ಕಾಲೇಜಲ್ಲಿ, ಅವರು ಆಲ್ರೆಡಿ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿರ್ತಾರೆ ಅಂದ್ರೆ ಅವರು 1 ವರ್ಷದ B.Ed ಕೋರ್ಸ್ ಮಾಡ್ಬೇಕು. 4 ವರ್ಷ ಆಫ್ಟರ್ PUC ಮಾಡ್ಕೊಂಡು ಡೈರೆಕ್ಟ್ ಆಗಿ B.Ed ಹೋಗ್ಬೋದು, ಅಥವಾ ಅಂದ್ರೆ ಅವ್ರು ಏನ್ ಹೇಳಿದ್ದಾರೆ, B.Ed ಇಸ್ ಎ ಮಸ್ಟ್. 4 ವರ್ಷದ್ದು ಅಥವಾ 2 ವರ್ಷದ್ದು ಅಥವಾ 1 ವರ್ಷದ್ದು ಕಂಪಲ್ಸರಿ ಇರಲೇಬೇಕು. Post B.Ed certificate courses will be made available. Standalone teacher education institution will shut as soon as possible. Standalone teacher education ಅಂತ ಏನಿತ್ತಲ್ಲ B.Ed ಕೋರ್ಸ್ಗಳು, ಅದನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ಎವ್ರಿ ಇನ್ಸ್ಟಿಟ್ಯೂಟ್ ಶುಡ್ ಹ್ಯಾವ್ ದಿಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಹೇಳಿದ್ದಾರೆ. ಸೊ NCF for teacher education 2000 will be updated by NCTE in adherence to Right of People with Disabilities Act 2016. ಸ್ಪೆಷಲ್ ಎಜುಕೇಶನ್ ಝೋನ್ ಅಂತ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದರೆ. ಗವರ್ಮೆಂಟ್ ಆಫ್ ಇಂಡಿಯಾ ವಿಲ್ ಸೆಟ್ ಅಪ್ ಎ ಜೆಂಡರ್ ಇನ್ಕ್ಲೂಷನ್ ಫಂಡ್ ಟು ಹೆಲ್ಪ್ ಗರ್ಲ್ಸ್ ಇನ್ SCDG. ಪ್ರೀ ಸ್ಕೂಲ್ಸ್ ವಿಲ್ ಬಿ ಆಡೆಡ್ ಇನ್ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಕೂಡ ಪ್ರೀ ಸ್ಕೂಲ್ ನ ಆಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ರಾಷನಲೈಸ್ ರಿಸೋರ್ಸ್ ಅಮಾಂಗ್ ಸ್ಕೂಲ್ ಕಾಂಪ್ಲೆಕ್ಸಸ್ ಅಂತ ಹೇಳಿದ್ದಾರೆ. ರಿಸೋರ್ಸ್ ಅಲ್ಲ, ಅದು ರಿಸೋರ್ಸಸ್. ಎಸ್ಟಾಬ್ಲಿಷ್ ಸ್ಕೂಲ್ ಕಾಂಪ್ಲೆಕ್ಸಸ್ ಕನ್ಸಿಸ್ಟಿಂಗ್ ಆಫ್ 1 secondary school and other lower grades schools in the neighborhood. ಆ ತರ ಆಲೋಚನೆ ಮಾಡ್ಕೊಳ್ಳಿ. The department in school education will be involved in all policies ಅಂತ ಹೇಳಿದ್ದಾರೆ. ಓಕೆ ಓಕೆ, ಇದು ಏನು ಲೆಫ್ಟ್ ಸೈಡ್ ಅಲ್ಲಿ ಇದೆ ಅದು ಲೋಯರ್ ಎಜುಕೇಶನ್ ಗೆ. The director of school education will manage operations and provisions of the policies. ಈಗ ಡೈರೆಕ್ಟರ್ ಆಫ್ ಸ್ಕೂಲ್ ಎಜುಕೇಶನ್ ಅಂತ ಹೊಸ ಡೆಸಿಗ್ನೇಷನ್, ಅವರು ಆಪರೇಷನ್ಸ್ ಎಲ್ಲ ನೋಡ್ಕೊಳ್ತಾರೆ. The newly proposed state school standard authority SSSA will ensure the quality of standards for private and public schools. ಪ್ರೈವೇಟ್ ಮತ್ತೆ ಪಬ್ಲಿಕ್ ಸ್ಕೂಲ್ಗೆ SSSA ಅಂತ ಒಂದು ಅಥಾರಿಟಿ ಇದೆ, ಅದು ನೋಡ್ಕೊಳ್ಳುತ್ತೆ. ದ ನ್ಯೂ ಪ್ರೈವೇಟ್ ಸ್ಕೂಲ್ ಹ್ಯಾವ್ ಟು ಅಬ್ಟೈನ್ ಲೈಸೆನ್ಸ್ ಫ್ರಮ್, ಈಗ ನಾವು ಸ್ಟೇಟ್ ಗವರ್ಮೆಂಟ್ ಅಪ್ಲೈ ಮಾಡ್ಕೊಳ್ತಿದ್ವಿ, ಅದಲ್ಲ ಈಗ. ನೋ ಇಟ್ ಈಸ್ SSSA ಅಂದ್ರೆ ಸ್ಟೇಟ್ ಸ್ಕೂಲ್ ಸ್ಟ್ಯಾಂಡರ್ಡ್ ಅಥಾರಿಟಿ ಅಂತ ಇರ್ತದೆ, ಅಲ್ಲಿಂದ ನಾವು ಪರ್ಮಿಷನ್ ತಗೊಳ್ಬೇಕಾಗ್ತದೆ ಸ್ಕೂಲ್ ಓಪನ್ ಮಾಡ್ಬೇಕಾದ್ರೆ. ಅಕಾಡೆಮಿಕ್ ಮ್ಯಾಟರ್ಸ್ ವಿಲ್ ಬಿ NCERT ಅಂಡ್ SCERT. NCERT at the national level, SCERT at the local level. ಇವೆರಡೇ ಕಮಿಟಿ ಇರ್ತಕ್ಕಂಥದ್ದು ಅಕಾಡೆಮಿಕ್ಸ್ ಬಗ್ಗೆ, ಆಯ್ತಾ. ಪಬ್ಲಿಕ್ ಅಂಡ್ ಪ್ರೈವೇಟ್ ಸ್ಕೂಲ್ ವಿಲ್ ಬಿ ಅಸೆಸ್ಡ್ ಅಂಡ್ ಅಕ್ರಿಡಿಟೆಡ್. ವೆರಿ ಇಂಪಾರ್ಟೆಂಟ್. ಇದುವರೆಗೆ ಯಾವುದೇ ಸ್ಕೂಲ್ಗೂ ಅಕ್ರಿಡಿಟೇಷನ್ ಅಂತ ಇರಲಿಲ್ಲ. ಅಕ್ರಿಡಿಟೇಷನ್ ನಾವು ಇಂಜಿನಿಯರಿಂಗು ಅಥವಾ ಡಿಗ್ರಿ ಕಾಲೇಜಲ್ಲಿ ಮಾತಾಡ್ತಾ ಇದ್ವಿ. ಈಗ ಎವ್ರಿ ಸ್ಕೂಲ್ ಶುಡ್ ಗೆಟ್ ಅಕ್ರಿಡಿಟೆಡ್. ವ್ಯಾಲ್ಯೂ ಮಾಡಲೇಬೇಕು ಅಂತ ಹೇಳಿದ್ದಾರೆ, ಅಸೆಸ್ ಮಾಡಿಸಲೇಬೇಕು ಅಂತ ಹೇಳಿದ್ದಾರೆ. CBSE in consultation with NCERT will prepare a regulatory framework. ಈಗ CBSE ಅಂತ ಮುಂದೆ ಇರಲ್ಲ, ಬರೀ NCERT ಮಾತ್ರ ಇರುತ್ತೆ. ಬಟ್ ಈಗ ಅವರು ರೈಟ್ ನೌ ದೇ ಹ್ಯಾವ್ ಟು ಗಿವ್ ಗೈಡ್ಲೈನ್ಸ್ ಫಾರ್ ಡೆವಲಪಿಂಗ್ ದಿಸ್ ನಮ್ಮ ಅಸೆಸ್ಮೆಂಟ್ಗೆ ಅಂದ್ರೆ ಅಕ್ರಿಡಿಟೇಷನ್ಗೋಸ್ಕರ. Schools to have disclosure standard similar to Section 8 companies which aims to eliminate commercializations. ಈಗ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಲ್ಲಿ ನಾವೆಲ್ಲ ಏನೇನೆಲ್ಲ ನಮ್ಮ ಹತ್ರ ಇನ್ಫಾರ್ಮೇಶನ್ ಇದೆ ಅಂತ ಡಿಸ್ಕ್ಲೋಸ್ ಮಾಡಬೇಕು ಒಂದು PDF ಫೈಲ್ ಅಲ್ಲಿ. ಹಂಗೆ ಸ್ಕೂಲ್ಗಳು ಕೂಡ ಪ್ರತಿಯೊಂದನ್ನು ಡಿಸ್ಪ್ಲೇ ಮಾಡಬೇಕು. RTA Act will cover age from 3 to 12. ನೋಡಿ, ಈಗ ಅಪ್ ಟು PUC ವರೆಗೆ ರೈಟ್ ಟು ಎಜುಕೇಶನ್ ಆಕ್ಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದ್ರೆ ಪ್ರಪೋಸಲ್ ಇದು. The infrastructure requirement may be relaxed, but certainly not the education outcome. ಅವರು ಫೈನಲ್ ಲೈನ್ ಏನಂತಂದ್ರೆ, ಇನ್ಫ್ರಾಸ್ಟ್ರಕ್ಚರ್ ಒಂಚೂರು ಕಡಿಮೆ ಆದ್ರೂ ಪರವಾಗಿಲ್ಲ, ಎಜುಕೇಶನ್ ಔಟ್ಕಮ್ ಅಂತ ನಾವೇನ್ ಡಿಸೈಡ್ ಮಾಡಿದ್ವಿ ಅದು ಇರಲೇಬೇಕು ಅಂತ ಹೇಳಿದರೆ. ಇದು ಒಂದು 35 ಪುಟ ಇದೆ. ಆ 35 ಪೇಜಸ್ ನಾನು ಕನ್ಸೈಸ್ ಮಾಡಿ ಇಷ್ಟನ್ನೇ ತಗೊಂಡ್ಬಂದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಏನಾದ್ರು ಡೌಟ್ಸ್ ಇದ್ರೆ ವಿ ವಿಲ್ ಡಿಸ್ಕಸ್ ದಿಸ್ ಅಟ್ ದ ಲೇಟರ್ ಸ್ಟೇಜ್.
ಬಟ್ ಈಗ ಒಂದೊಂದಾಗ ನೋಡ್ಕೊಂತ ಹೋಗೋಣ. ಇದು ಲೋಯರ್ ಎಜುಕೇಶನ್ಗೆ ಅಪ್ ಟು 12 ವರೆಗೆ. ಈಗ ಇದೇ ಪೇಜ್ ಅಲ್ಲಿ ಹೈಯರ್ ಎಜುಕೇಶನ್ ಬಗ್ಗೆ ಇದೆ. ಹೈಯರ್ ಎಜುಕೇಶನ್ ಬಗ್ಗೆನೂ ಇದೇ ತರ ಒಂದಷ್ಟು ಪೇಜಸ್ ಇದೆ, ಅದನ್ನ ನೋಡ್ಕೊಂತ ಹೋಗೋಣ ಹೇಗೆ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ. ದ ಏಮ್ ಇಸ್ ಟು ಫಾಸ್ಟರ್ ಮಲ್ಟಿ ಡಿಸಿಪ್ಲಿನರಿ. ನಾನು ಬಿಗಿನಿಂಗ್ ಅಲ್ಲಿ ಹೇಳಿದೆ ಮಲ್ಟಿ ಡಿಸಿಪ್ಲಿನರಿ ಈವನ್ ಅಟ್ ಲೋಯರ್ ಲೆವೆಲ್, ಅಟ್ ಹೈಯರ್ ಲೆವೆಲ್. ಹೈಯರ್ ಲೆವೆಲ್ ಅಂತಂದ್ರೆ ನೌ ಇಟ್ ಇನ್ಕ್ಲೂಡ್ಸ್ ಡಿಗ್ರಿ, PhD, ರಿಸರ್ಚ್, engineering, medicine, any field that you consider, they are called as higher education. All higher education institutions from now onwards they are called as higher education institutes. HEI ಅಂತ ಹೇಳ್ಬೇಕು ಅಂದ್ಮೇಲೆ ಕಾಲೇಜ್ಗಳನ್ನ ಇನ್ಮೇಲೆ ನಾವು HEI ಅಂತ ಹೇಳ್ಬೇಕು ಅಂತ ಹೇಳ್ತಾರೆ ಅವರು. will move towards becoming multidisciplinary institutes. HEI further categorized into 3 types: research intensive universities ಅಥವಾ autonomous institutes ಅಥವಾ RUS ಅಥವಾ universities or autonomous degree granting institutes, ACS ಅಂತ ಹೇಳ್ತಾರೆ, right? Typically all HEI will become ACS or constituent college of a university. All HEI will have freedom to move to any category guided by accreditation system. ನೀವು ಯಾವ ಕ್ಯಾಟಗರಿ ಬೇಕಾದ್ರೂ ಮೂವ್ ಆಗಬಹುದು ಒಂದರಿಂದ ಒಂದಕ್ಕೆ. All HEIs to help faculty development to higher education to support school education. Higher education ಬರೀ ಹಿಂಗಾಗಕ್ಕೆ ಲೋಯರ್ ಎಜುಕೇಶನ್ ಕೂಡ ಚೆನ್ನಾಗಿ ಆದ್ರೆ ಮಾತ್ರ ಪಾಸಿಬಿಲಿಟೀಸ್ ಇದೆ. ಸೊ ಹಾಗಾಗಿ ಅದಕ್ಕೆ ಸಪೋರ್ಟ್ ಮಾಡಬೇಕು. All HEIs by 2040 will become multidisciplinary institute. ಅಂದ್ರೆ ಇವತ್ತಿಂದ 20 ವರ್ಷದ ತನಕ ಇದಕ್ಕೆಲ್ಲ ಗೈಡ್ಲೈನ್ಸ್ ಕೊಟ್ಟು by 2040 every institute should become multidisciplinary institutes. ಈಗ ನಿಮ್ಮ US ಗೆ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಹೋದ್ರೆ ಅಲ್ಲಿ ಒಂದೇ ತರದ ಇದರಲ್ಲ, ಎಲ್ಲಾ ತರ ಇರುತ್ತೆ ಒಂದು ಇನ್ಸ್ಟಿಟ್ಯೂಟ್ ಅಂತ. ಆ ತರ ಆಲೋಚನೆ ಮಾಡಿದ್ದಾರೆ ನೋಡಿ. ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ GER ಅಲ್ಲಿ ಸ್ಕೂಲ್ ಎಜುಕೇಶನ್ 100% ಅಂತ ಹೇಳಿದ್ರು, ಇಲ್ಲಿ 50% ಅಂತ ಹೇಳಿದ್ದಾರೆ. ಅಂದ್ರೆ ಡಿಗ್ರಿ ಓದುವಂತ ಹುಡುಗ PUC ಆದ್ಮೇಲೆ 50% ಆಫ್ ದ ಸ್ಟೂಡೆಂಟ್ಸ್ ಫ್ರಮ್ PUC ಶುಡ್ ಗೆಟ್ ಇನ್ ಟು ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್. ಹೆಚ್ಚಿಗೆ ಬರಬೇಕು. ಇದು ಈಗ ನಿಮ್ಗೆ ಆಶ್ಚರ್ಯ ಆಗ್ಬೋದು, ದಿಸ್ ಈಸ್ ಅರೌಂಡ್ 20% ಇದೆ ಈಗ. Transparency in funding public HEI. All HEI to run open distance learning program ಮಾಡಲೇಬೇಕು. ಆನ್ಲೈನ್ ಪ್ರೋಗ್ರಾಮ್ಸ್ ಬೈ ದ ಅಕ್ರಿಡಿಟೇಷನ್ ಅಂತ ಹೇಳಿದ್ದಾರೆ. ಅಕ್ರಿಡಿಟೇಷನ್ ಆನ್ಲೈನ್ ಮಾಡಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಪಬ್ಲಿಕ್ ಫೈನಾನ್ಷಿಯಲ್ ಸಪೋರ್ಟ್ ಟು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ವಿತ್ ಪಬ್ಲಿಕ್ ಸ್ಪಿರಿಟೆಡ್ ಕಮಿಟ್ಮೆಂಟ್. ಕಂಪನಿಗಳು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರಿಗೆ ಏನು ಆಲೋಚನೆಗಳಿಗೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಅವಕಾಶ ಇದೆ. ಯಾವ್ದೋ ಮೈಕ್ರೋಸಾಫ್ಟ್ ಕಂಪನಿಯವರು ಯಾವ್ದೋ ಒಂದು ಸ್ಕೂಲ್ಗೆ ಅಡಾಪ್ಟ್ ಮಾಡ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ಪಾಸಿಬಿಲಿಟೀಸ್ ಇದೆ ಕಾಲೇಜ್ಗೆ, ಆಯ್ತಾ? ಫೇಸಿಂಗ್ ಅವರ್ ಅಫಿಲಿಯೇಟೆಡ್ ಕಾಲೇಜ್, ಫೇಸಿಂಗ್ ಔಟ್, ಸಾರಿ ಅದು ಅವರಲ್ಲ, ತುಂಬಾ ನಮ್ಮ ಮೇಡಮ್ ಗಳು ಟೈಪ್ ಮಾಡಿದ್ದಲ್ವಾ, ಹಾಗಾಗಿ ದೇರ್ ಆರ್ ಸಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಬೀಯಿಂಗ್ ಡನ್. ಸೊ ಫೇಸಿಂಗ್ ಔಟ್ ಅಫಿಲಿಯೇಟೆಡ್ ಕಾಲೇಜಸ್ ಇನ್ 15 years. ಅಫಿಲಿಯೇಟೆಡ್ ಕಾಲೇಜ್ ನ 15 years ಅಲ್ಲಿ ರಿಮೂವ್ ಮಾಡಿ ಅಂತ ಹೇಳಿದ್ದಾರೆ. ಯೂನಿವರ್ಸಿಟೀಸ್ ಟು ಹ್ಯಾವ್ ಮ್ಯಾಕ್ಸಿಮಮ್ 308 ಅಫಿಲಿಯೇಟ್ ಕಾಲೇಜಸ್ by 2025 ಅಷ್ಟೊಳಗೆ ಅಂತ. All HEIs will become autonomous by 2035. Each HEI will become, HEI ಅಂದ್ರೆ higher education institutions, will one higher education integrating professional and vocational education compulsory. Multidisciplinary universities will replace deemed to be universities, affiliating university, affiliating technological university or unitary university. ಇದೆಲ್ಲ ರಿಪ್ಲೇಸ್ ಆಗ್ಬಿಡ್ಬೇಕು ಅಂತ ಹೇಳಿದ್ದಾರೆ. ಲಿಬರಲ್ ಆರ್ಟ್ಸ್ ಟು ಬಿ ದ ಫೋಕಸ್. ಎ ಹೋಲಿಸ್ಟಿಕ್ ಆರ್ಟ್ ಎಜುಕೇಶನ್, ಆರ್ಟ್ಸ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಹೋಲಿಸ್ಟಿಕ್ ಆರ್ಟ್ ಎಜುಕೇಶನ್ ವಿತ್ ಸ್ಟೆಮ್ ವಿಲ್ ಆಲ್ಸೋ ಬಿ ದ ಫೋಕಸ್. ಫ್ಲೆಕ್ಸಿಬಿಲಿಟಿ ಇನ್ ಕರಿಕ್ಯುಲಮ್ ವಿತ್ ಮಲ್ಟಿಪಲ್ ಎಂಟ್ರಿ ಅಂಡ್ ಮಲ್ಟಿಪಲ್ ಎಕ್ಸಿಟ್ ಪಾಯಿಂಟ್ಸ್ ಫಾರ್ ಲೈಫ್ ಲಾಂಗ್ ಲರ್ನಿಂಗ್. ಯಾವನೋ ಒಂದು ಹುಡುಗ ನನಗೆ ಸ್ವಲ್ಪ ಬಿಟ್ಟು ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಕಡೆ ಎಂಟರ್ ಆಗಿದೆ ಅವನು, ಆತರ ಎಲ್ಲ ಮಾಡೋ ಪಾಸಿಬಿಲಿಟೀಸ್ ಇದೆ. ಅದನ್ನ ನಾನು ನಿಮಗೆ ನೆಕ್ಸ್ಟ್ ಸ್ಲೈಡ್ ತೋರಿಸ್ಕೊಡ್ತೀನಿ. Department like music, language, philosophy, theater, etc. will be established in all HEIs. ನಾನು ಇಂಜಿನಿಯರಿಂಗ್ ಕಾಲೇಜು ಮ್ಯೂಸಿಕ್ ಇಲ್ಲ ಅನ್ನುವಾಗಿಲ್ಲ. ಅವನು ಹುಡುಗ ಕೇಳ್ತೀನಿ ಅಂತಂದ್ರೆ ನಾವು ಮಾಡ್ಕೊಡ್ಲೇಬೇಕಾಗತ್ತೆ. ಎಲ್ಲಾ ಡಿಸಿಪ್ಲಿನ್ ಕೂಡ ನಮ್ಮ ಹತ್ರ ಇರ್ಲೇಬೇಕು ಅಂತ ಅಂದ್ರೆ ಏನಾಗ್ಬಿಡುತ್ತೆ, ಅಮಾಲ್ಗಮೇಷನ್ ಆಗ್ತಾ ಬರ್ತದೆ. ಇನ್ ಮುಂದೆ ಎಲ್ಲ ಅಮಾಲ್ಗಮೇಷನ್ ಆಗಿ ಅವ್ರು ಹೇಳಿದ್ದಾರೆ ಎರಡು ಇನ್ಸ್ಟಿಟ್ಯೂಟ್ ಮರ್ಜ್ ಮಾಡ್ಕೊಳ್ಬಹುದು ಅಂತ. ಸೊ ಅವಾಗ ನೀನೊಂದಷ್ಟು ರನ್ ಮಾಡಿ, ನಾವು ಒಂದಷ್ಟು ರನ್ ಮಾಡ್ತೀವಿ. ನೌ ಇಟ್ ಇಸ್ ಅಂಡರ್ ಎ ಸಿಂಗಲ್ ಅಂಬ್ರೆಲಾ ಅಂತ ನೋಡಿ. ಪ್ಲೀಸ್ ರಿಮೆಂಬರ್, we are all becoming party of this. ಮತ್ತು ಸ್ವಲ್ಪ ಡಿಸ್ಕಷನ್ ಆಗಿ ಒಂದು 10% ಚೇಂಜಸ್ ಆಗ್ಬೋದು. ಬಟ್ ಹೌಎವರ್ ಇದಕ್ಕೆ ನಾವು ಗೈಡ್ ಲೈನ್ ಒಪ್ಕೊಳ್ಳಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ ಇಟ್ ಈಸ್ ರೆಕಮೆಂಡೆಡ್ ಬೈ ಪ್ರೈಮ್ ಮಿನಿಸ್ಟರ್ ಹಿಮ್ಸೆಲ್ಫ್. ಆಕ್ಚುಲಿ ಬೇರೆ ಎಲ್ಲ ಮುಂಚೆ ಎಲ್ಲ ಏನಾಗ್ತಾ ಇತ್ತು, ಈ ಗೈಡ್ ಲೈನ್ಸ್ ಮಾಡಿ
ಸೆಂಟರ್ ಕೊಟ್ಬಿಡ್ತಾ ಇದ್ರು, ಅವ್ರು ಇಂಪ್ಲಿಮೆಂಟ್ ಮಾಡಿದ್ರು, ಬಿಟ್ಟೇ ಬಿಟ್ರು. ಆಕ್ಚುಲಿ 2 ಸರಿ ಇಂಪ್ಲಿಮೆಂಟ್ ಆಗಿಲ್ಲ, ಬಟ್ ಈ ಸರಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಗವರ್ಮೆಂಟೇ ಹೇಳ್ಬಿಟ್ಟಿದೆ. ಸೊ ಹಾಗಾಗಿ ಪ್ಲೀಸ್ ರಿಮೆಂಬರ್ ಆಲ್ ದಿಸ್ ಥಿಂಗ್ಸ್ ವಿಲ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್. ನಾವು ಇದಕ್ಕೆಲ್ಲ ಗೇರ್ ಅಪ್ ಆಗ್ಬೇಕು. ಓಕೆ, ಇಂಟರ್ನ್ಶಿಪ್ ಫಾರ್ ಸ್ಟೂಡೆಂಟ್ಸ್ ಇನ್ ಇಂಡಸ್ಟ್ರಿ, ಲೋಕಲ್ ಕಮ್ಯುನಿಟಿ ಆನ್ ರಿಸರ್ಚ್ ಬೇಸ್ಡ್ ಇಂಪ್ರೂವ್ ಎಂಪ್ಲಾಯಬಿಲಿಟಿ. ಎಲ್ಲಾ ಹುಡುಗರು ಇಂಟರ್ನ್ಶಿಪ್ ಮಾಡಬೇಕು. ದ UG ವಿಲ್ ಬಿ ಫಾರ್ 3 to 4 years ಅಂತ ಹೇಳಿದ್ದಾರೆ. UG ವಿಲ್ ಬಿ 3 to 4 years ಅಂದ್ರೆ ಏನಂದ್ರೆ, ಮೊದಲನೇ ವರ್ಷ ಕಂಪ್ಲೀಟ್ ಮಾಡಿದ್ರೆ ಅವನಿಗೆ ಒಂದು ಸರ್ಟಿಫಿಕೇಟ್ನು, 2ನೇ ವರ್ಷ ಕಂಪ್ಲೀಟ್ ಮಾಡಿದ್ರೆ ಅವನಿಗೆ ಡಿಪ್ಲೊಮೋನು, 3ನೇ ವರ್ಷ ಕಂಪ್ಲೀಟ್ ಮಾಡಿದ್ರೆ ಅವನಿಗೆ ಡಿಗ್ರಿನು, 4ನೇ ವರ್ಷ ಕಂಪ್ಲೀಟ್ ಮಾಡಿದ್ರೆ ಅವನಿಗೆ ಬ್ಯಾಚುಲರ್ಸ್ ವಿತ್ ರಿಸರ್ಚ್ ಅಂತ ಕೊಡ್ಬೇಕು ಅಂತ ಹೇಳಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ MIT ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಈಗ ನಾವು BCA ಮಾಡ್ತಾ ಇದೀವಿ. BCA ಫ್ರಮ್ ನೌ ಆನ್ವರ್ಡ್ಸ್ ಇಟ್ ವಿಲ್ ಬಿ 4 years. ಮೊದಲನೇ ವರ್ಷ ಕಂಪ್ಲೀಟ್ ಮಾಡಿದ್ರೆ ಅವ್ನಿಗೊಂದು ಸರ್ಟಿಫಿಕೇಟ್ ಅಂತ ಕೊಟ್ಟು ಕಳಿಸ್ಬೇಕು. ಅವನು 1 ವರ್ಷಕ್ಕೆ ಹೋಗಬಹುದು. ನಾವೀಗ ಎಲ್ಲರೂ ಹೇಳ್ತಿದ್ವಿ ನೀವು 4 ವರ್ಷ ಫೀಸ್ ಕಟ್ಬೇಕಪ್ಪ ಇನ್ಮೇಲೆ ಅಂತ. ಇಲ್ಲ ಅವೆಲ್ಲ ಇಲ್ಲ. ಅವನು ಈಸ್ ಹ್ಯಾವಿಂಗ್ ಆಪ್ಷನ್ ಟು ಲೀವ್ ಈವನ್ ಅಟ್ 1 year. 2ನೇ ವರ್ಷ ಆದ್ಮೇಲೆ ಅವ್ನು ಡಿಪ್ಲೊಮಾ ತಗೊಂಡು ಹೋಗ್ಬೋದು. 3ನೇ ವರ್ಷಕ್ಕೆ ಅವ್ನು ಡಿಗ್ರಿ ಕೊಡ್ಬೇಕು. 4ನೇ ವರ್ಷದಲ್ಲಿ ಅವ್ನು ಕಂಪ್ಲೀಟ್ ಮಾಡಿದ್ರೆ ಬ್ಯಾಚುಲರ್ ವಿತ್ ರಿಸರ್ಚ್ ಅಂತ ಕೊಡ್ಬೇಕು. ಯಾಕಂದ್ರೆ 4ನೇ ವರ್ಷದಲ್ಲಿ ಅವನು ಜಾಸ್ತಿ ರಿಸರ್ಚ್ಗೆ ಎಂಫಸಿಸ್ ಕೊಡ್ತಾನೆ. ಅದನ್ನ ನಾನು ಈ ಸ್ಲೈಡ್ ಅಲ್ಲಿ ತೋರಿಸಿದೀನಿ ನೋಡಿ. ಹಾಗೆ ದ ಸ್ಟೂಡೆಂಟ್ ಕ್ಯಾನ್ ಆಪ್ಟ್ ಫಾರ್ 5 years ಇಂಟಿಗ್ರೇಟೆಡ್, ಅದು ಕೂಡ ಇದೆ. ಒಂದು 5 years ಇಂಟಿಗ್ರೇಟೆಡ್ ವಿತ್ ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್, ಅದು ಕೂಡ ಇರಬೇಕು. PUC ಆದ ತಕ್ಷಣ ಅವನು 5 year ಇಂಟಿಗ್ರೇಟೆಡ್ ಕೋರ್ಸ್ ಕೂಡ ಹೋಗ್ಬೋದು. ಅವಾಗ ಅವನಿಗೆ 5 ವರ್ಷ ಕಂಪ್ಲೀಟ್ ಮಾಡಿದ್ರೆ ಒಂದು ಮಾಸ್ಟರ್ ಡಿಗ್ರಿನೂ ಕೊಟ್ಬಿಡ್ಬೇಕು ಅಂತ ಹೇಳಿದ್ದಾರೆ. ಫಾರ್ PhD ಈಗ ಏನ್ ಮಾಡಿದ್ದಾರೆ, ಎವ್ರಿ PhD ಶುಡ್ ಹ್ಯಾವ್ ಎ ಎಜುಕೇಶನ್ ಆಸ್ ಎ ಒನ್ ಆಫ್ ದ ಸಬ್ಜೆಕ್ಟ್ ಅಂತ ಹೇಳಿದ್ದಾರೆ. ಫಾರ್ PhD ಪ್ರೋಗ್ರಾಮ್ಸ್ ಬೇಸಿಕ್ ಕ್ರೈಟೀರಿಯಾ ವುಡ್ ಬಿ ಮಾಸ್ಟರ್ ಡಿಗ್ರಿ ಆಫ್ 4 years. ಮಾಸ್ಟರ್ ಡಿಗ್ರಿ ಆಗಿರ್ಬೇಕು ಆಫ್ 4 years, ಬ್ಯಾಚುಲರ್ ಡಿಗ್ರಿ ವಿತ್ ರಿಸರ್ಚ್. ಮಾಸ್ಟರ್ ಡಿಗ್ರಿ ಆಗಿರ್ಬೇಕು ಅಥವಾ 4 year ಬ್ಯಾಚುಲರ್ ಡಿಗ್ರಿ ಆಗಿದ್ರು ವಿತ್ ರಿಸರ್ಚ್ ಆಗಿದ್ರು ಹೋಗ್ಬೋದು ಅಂತ ಹೇಳಿದ್ದಾರೆ. ಈಗ ಸ್ವಲ್ಪ ಚೇಂಜಸ್ ಆಗ್ತದೆ. ಈಗ ಏನಂತಂದ್ರೆ PhD ಅವನ್ನ ನೀವು 4 ವರ್ಷ ಡಿಗ್ರಿ ಮಾಡ್ಕೊಂಡಿರೋರು ಕೂಡ PhD ಹೋಗೋ ಚಾನ್ಸಸ್ ಇದೆ. MPhil ವಿಲ್ ಬಿ ಡಿಸ್ಕಂಟಿನ್ಯೂಡ್. MPhil ಅನ್ನೋದು ವೇಸ್ಟ್ ಅಂತ ಡಿಸ್ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ಮಾಡೆಲ್ ಪಬ್ಲಿಕ್ ಯೂನಿವರ್ಸಿಟೀಸ್ ಫಾರ್ ಹೋಲಿಸ್ಟಿಕ್ ಎಜುಕೇಶನ್ ಆನ್ ಪಾರ್ ವಿತ್ IITs ಅಂಡ್ IIMs ಮಾಡಬೇಕು. ಕಾಲ್ಡ್ ಮಲ್ಟಿ ಡಿಸಿಪ್ಲಿನರಿ ಎಜುಕೇಶನ್. ಈಗ ಎಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಮಾಡೆಲ್ ಹೌಸ್ ಮಾಡಿರೋ ತರ ಈಗ ಈ ಸರ್ಕಾರ ಕೇಳಿದ್ದಾರೆ, ಇವರು ನೀವು ಒಂದು ಮಾಡೆಲ್ ಯೂನಿವರ್ಸಿಟಿ ಮಾಡಿ ಆ ಮಾಡೆಲ್ ಯೂನಿವರ್ಸಿಟಿ ಗೈಡ್ಲೈನ್ಸ್ ಎಲ್ಲರಿಗೂ ಕೊಡಿ ಅಂತ ಹೇಳಿದ್ದಾರೆ. HAS ವಿಲ್ ಬಿ ಸೆಟ್ ಅಪ್ ಅ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಸೆಂಟರ್ಸ್. ಎವ್ರಿ ಇನ್ಸ್ಟಿಟ್ಯೂಷನ್ ಶುಡ್ ಹ್ಯಾವ್ ಎ ಇನ್ಕ್ಯುಬೇಷನ್ ಸೆಂಟರ್ ಅಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಸೆಂಟರ್ ಅಂತ ಇರಬೇಕು. ನನ್ನ ಪ್ರಕಾರ ಮುಂದೆ ಏನಾಗ್ಬಿಡುತ್ತೆ ಅಂದ್ರೆ 2 ತರ, ಒಂದು ಲೋಯರ್ ಎಜುಕೇಶನ್ಗೆಲ್ಲ ಒಂಥರ, ಹೈಯರ್ ಎಜುಕೇಶನ್ಗೆ ಒಂಥರ. ಇದರ್ ಯುವರ್ ಇನ್ಸ್ಟಿಟ್ಯೂಟ್ ವಿಲ್ ಬಿ ಲೋಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆರ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್, ಆ ರೀತಿ ಬರುತ್ತೆ. ಸೊ ಸ್ಪೆಷಲ್ ಪ್ರೋಗ್ರಾಮ್ ಫಾರ್ ಗಿಫ್ಟೆಡ್ ಸ್ಟೂಡೆಂಟ್ ಅಂದ್ರೆ ಫಾಸ್ಟ್ ಟ್ರ್ಯಾಕ್. ಅಂದ್ರೆ ಗಿಫ್ಟೆಡ್ ಸ್ಟೂಡೆಂಟ್ ಅಂತಂದ್ರೆ ಯಾವನೋ ಒಂದು ಹುಡುಗ ಸಿಕ್ಕಾಬಟ್ಟೆ ಎಕ್ಸ್ಟ್ರಾರ್ಡಿನರಿ ನಾಲೆಡ್ಜ್ ಇರ್ತದೆ, ಅವನಿಗೆ ಸ್ವಲ್ಪ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಈಚ್ HEI ವಿಲ್ ಬಿ ಇನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ಹೇಳಿದ್ದಾರೆ. HEI ವಿಲ್ ಮೂವ್ ಅವೇ ಫ್ರಮ್ ಕನ್ವೆನ್ಷನಲ್ ಎಕ್ಸಾಮಿನೇಷನ್ ಟು ಮೋರ್ ಕಂಟಿನ್ಯೂಸ್. ಈಗಾಗಲೇ ನಮ್ಗೆಲ್ಲ ಬಂದ್ಬಿಟ್ಟಿದೆ ಅದು. ಇಟ್ ವಿಲ್ ಬಿ ಕನ್ವೆನ್ಷನಲ್, ಬರೀ ಎಕ್ಸಾಮಿನೇಷನ್ ಅಲ್ಲ, ಮೋರ್ ಅಸೆಸ್ಮೆಂಟ್ ಅಟ್ every level. The curriculum will provide ability to international students and Indian students to come to India for visit abroad to each credit of any institution. ಅವನು ಬೇರೆ ಫಾರಿನ್ ಅವರು ಇಂಡಿಯಾಗ ಬಂದು 4 ಕ್ರೆಡಿಟ್ ಕೋರ್ಸ್ ಗಳನ್ನ ಮುಗಿಸ್ಕೊಂಡು ಹೋದ್ರೆ ಆ ಕ್ರೆಡಿಟ್ ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೊಡ್ಬೇಕು ಅಂತ ಅವರು ಹೇಳಿದ್ದಾರೆ. Similarly, high performing Indian university to set up companies in other countries also. ಅಲ್ಲಿರೋರಿಗೆ 100 ಜನಕ್ಕೆ ನಾವು ಪ್ರಮೋಷನ್ ಕೊಡ್ತೀವಿ, ಅವ್ರು ಇಲ್ಲಿ ಬಂದು ಎಸ್ಟಾಬ್ಲಿಷ್ ಮಾಡಿ ಒಂದಷ್ಟು ಕ್ರೆಡಿಟ್ ನ ಕಲ್ತ್ಕೊಂಡು ಹೋಗ್ಬೋದು. ಅದೇ ರೀತಿ ನಮ್ಮ ಇಂಡಿಯಾದು 100 ಕಂಪನಿಗಳು ಅಲ್ಲಿಗೆ ಹೋಗಕ್ಕೆ ಪ್ರೊವಿಷನ್ ಮಾಡ್ಕೊಂಡಿದ್ದಾರೆ. Universities of the world would be alone established campus in India on par with the Indian counterparts. A legislative framework will be put up in place for entry of foreign university. Adon legislative council local government organization. A student participation in decision making in HEI anta ಒಂದು ಕೊಟ್ಟಿದ್ದಾರೆ. Financial assistance to students through national scholarship portal, private HEI scholarship from 25 to 100% to at least half of their students. ಅರ್ಧ ಜನ ಹುಡುಗರುಗಳಿಗೆ ನೀವು ಸ್ಕಾಲರ್ಶಿಪ್ ಕೊಡಕ್ಕೆ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡಬೇಕು ಅಂತ ಹೇಳಿದ್ದಾರೆ. ಇದ್ರ ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಜಾಸ್ತಿ ಒತ್ತು ಕೊಡಬೇಕು. ಸ್ಟಾಫ್ ಸ್ಟೂಡೆಂಟ್ ರೇಷಿಯೋ ಬಿಟ್ವೀನ್ 1 to 10 to 1 to 20 ಇರಬೇಕು ಅಂತ ಹೇಳಿದ್ದಾರೆ. ಇನ್ಸೆಂಟಿವ್ಸ್ ಅಂಡ್ ಅಕೌಂಟಬಿಲಿಟಿ ಟು ಈಚ್ ಫ್ಯಾಕಲ್ಟಿ. ಇನ್ಸೆಂಟಿವ್ ಕೊಡಬೇಕು, ಪ್ರತಿಯೊಬ್ಬ ಫ್ಯಾಕಲ್ಟಿದು ಅಕೌಂಟಬಿಲಿಟಿ ಕೂಡ ಇರಬೇಕು. ಆಯ್ತಾ? ನೋ ಚೇಂಜ್ ಇನ್ ರಿಕ್ರೂಟ್ಮೆಂಟ್ ಪ್ರೋಸೆಸ್. ರಿಕ್ರೂಟ್ಮೆಂಟ್ ಪ್ರೋಸೆಸ್ ಏನಿದೆ ಅದೇ ರೀತಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಎ ಸಿಸ್ಟಮ್ ಆಫ್ ಮಲ್ಟಿಪಲ್ ಪ್ಯಾರಾಮೀಟರ್ಸ್
for proper assessment and performance of faculty to be developed. Leaders among faculty to be identified. ಒಳ್ಳೆ ಪಾಠ ಮಾಡೋರಿಗೆ ಲೀಡರ್ಸ್ ಅಂತ ಐಡೆಂಟಿಫೈ ಅಂದ್ರೆ ಅವನಿಗೆ ಇನ್ಸೆಂಟಿವ್, ಅವನಿಗೆ ಎನ್ಕರೇಜ್ಮೆಂಟ್ ಎಲ್ಲ ಕೊಡಿ ಅಂತ ಹೇಳಿದ್ದಾರೆ. All teacher education institution to become multidisciplinary. Okay. NTA will conduct entrance exam for teacher education courses. All fresh PhD entrants will undergo a credit-based course in teaching. Teaching dalo one subject irbeku anta helidare. For in-service faculties, continuous professional development through Swayam ಅಥವಾ ದೀಕ್ಷಾ ಅಂತ ಈ ವರ್ಷ ಶುರು ಆಗಿದೆ. ಅದು ದೀಕ್ಷಾ, ಅದು ನೋಡಿರ್ಬೋದು ಎಲ್ಲ ನೀವು. ಅದ್ರ ಪ್ಲಾಟ್ಫಾರ್ಮ್ ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು ಅಂತ. ಈಗ ನಮ್ಮ PUC ಕಾಲೇಜ್ ಅವ್ರಿಗೆ ನಾನು ಮೊನ್ನೆ ಹೇಳಿದೆ, ಆಕ್ಚುಲಿ ಚೆನ್ನಾಗಿದೆ. ದೀಕ್ಷಾದಿಂದ ಒಂದು ಸುಮಾರು ವಿಡಿಯೋಗಳೆಲ್ಲ ಆಲ್ರೆಡಿ ಬಿಟ್ಟಿದ್ದಾರೆ ಸರ್ಕಾರದಿಂದ. Vocational education will be integrated at all level of education, schools, colleges and universities. It will be continued to be guided by National Skill Qualification Framework anta. 50% to have exposure vocational education and BVSC courses, the vocational courses, bachelors of vocational course. Short-term certificate courses called Lokavidya in all HA anta ಒಂದು ಇರಬೇಕು ಅಂತ ಹೇಳಿದ್ದಾರೆ. All standalone professional institutes to become multidisciplinary by 2030. ಆಯ್ತಲ್ಲ, ಅಗ್ರಿಕಲ್ಚರ್ ಅಂಡ್ ವೆಟರನರಿ ಇನ್ಸ್ಟಿಟ್ಯೂಟ್ ಟು ಬಿ ರಿವ್ಯೂಡ್ ವಿತ್ ಎಂಫಸಿಸ್ ಆನ್ ಅಗ್ರಿಕಲ್ಚರ್ ಟೆಕ್ನಾಲಜಿ ಪಾರ್ಕ್ಸ್ ಟು ಪ್ರಮೋಟ್ ಟೆಕ್ನಾಲಜಿ ಇನ್ಕ್ಯುಬೇಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಂಡಿಯಾದಲ್ಲಿ 9% ಆಫ್ ದ ಯೂನಿವರ್ಸಿಟೀಸ್, ಈಗ ಒಟ್ಟು ಎಷ್ಟೋ ಯೂನಿವರ್ಸಿಟಿ, 5,000 ಯೂನಿವರ್ಸಿಟಿ ಇದೆ, ಅದರಲ್ಲಿ 9% ಆಫ್ ದ ಯೂನಿವರ್ಸಿಟೀಸ್ ಆರ್ ಟುವರ್ಡ್ಸ್ ಇದು ಏನೋ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಅಂತಿದೆ. ಆದ್ರೆ ಎನ್ರೋಲ್ಮೆಂಟ್ ಇರೋದು 1% ಅಂತ. 9% ಯೂನಿವರ್ಸಿಟಿ ಕೊಟ್ಟ ಮೇಲೆ 9% ಸ್ಟೂಡೆಂಟ್ಸ್ ಅಗ್ರಿಕಲ್ಚರ್ ಹೋಗ್ಬೇಡ್ವೆ? ಇಲ್ಲ, ಬರೀ 1% ಇದೆ. ಅದಕ್ಕೆ ಅವ್ರೇನ್ ಹೇಳಿದ್ದಾರೆ, ನೀವ್ ಏನು ಪರ್ಸೆಂಟೇಜ್ ಆಫ್ ಯೂನಿವರ್ಸಿಟೀಸ್ ಇದೆ ಅಷ್ಟು ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಶುಡ್ ಗೋ ಟುವರ್ಡ್ಸ್ ಅಗ್ರಿಕಲ್ಚರ್ ಅಂತ ಹೇಳಿದ್ದಾರೆ. ಲೀಗಲ್ ಎಜುಕೇಶನ್ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಅಂಡ್ ಇಟ್ ಮೇ ಕನ್ಸಿಡರ್ ಆಫರಿಂಗ್ ಬೈಲಿಂಗ್ಯುವಲ್ ಎಜುಕೇಶನ್. ಎಲ್ಲಾ ಲಾಯರ್ಗಳಿಗೂ ಕೂಡ ಎರಡೆರಡು ಎಜುಕೇಶನ್ ನ ಎರಡೆರಡು ಲ್ಯಾಂಗ್ವೇಜ್, ಇಂಗ್ಲಿಷ್ ಮತ್ತೆ ಇದರಲ್ಲಿ ಓದ್ಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಹೆಲ್ತ್ ಕೇರ್ ಎಜುಕೇಶನ್ ವಿಲ್ ಬಿ ಎಮ್ಫಸೈಸ್ಡ್. ಹೆಲ್ತ್ ಕೇರ್ ಎಜುಕೇಶನ್ ಅಂತಂದ್ರೆ MBBS ಮತ್ತೆ BBMS ಅವ್ರಿಗೆ ಇಲ್ಲೇನ್ ಹೇಳಿದ್ದಾರೆ ಅಂತಂದ್ರೆ, ಸರ್ಜಿಕಲ್ ಸ್ಕಿಲ್ಸ್ ಅಂಡ್ ಎಮರ್ಜೆನ್ಸಿ ಸ್ಕಿಲ್ಸ್ ಪ್ರತಿಯೊಬ್ಬರಿಗೂ ಕಟ್ಸ್ಕೊಡ್ಲೇಬೇಕು. ಆದ್ರೆ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಹೊಸದು ಏನ್ ಪ್ರಪೋಸ್ ಮಾಡಿದ್ದಾರೆ ಅಂತಂದ್ರೆ, ಎವ್ರಿ ಅಲೋಪತಿಕ್ ಡಾಕ್ಟರ್ ಅಂದ್ರೆ ಅಲೋಪತಿಕ್ ಓದುವಂತ MBBS ಓದುವಂತ ಹುಡುಗ ಆಯುರ್ವೇದಿಕ್, ಆಯುಷ್ ಅಲ್ಲಿ ಏನೇನಿದೆ, ಆಯುರ್ವೇದಿಕ್, ಯುನಾನಿ, ಏನೇನ್ ನ್ಯಾಚುರೋಪತಿ ಏನೇನಿದೆ ಅದನ್ನ ಓದ್ಲೇಬೇಕು ಅವನು ಅಂತ ಹೇಳಿದ್ರೆ. ಇದುವರೆಗೆ ಆ ರೀತಿ ಇರ್ಲಿಲ್ಲ. ಸೊ ಇಲ್ಲೇನ್ ಹೇಳಿದ್ದಾರೆ ನೋಡಿ, ಈಗ ನ್ಯಾಷನಲ್ ಅಕ್ರಿಡಿಟೇಷನ್ ಬಾಡಿ ಆಫ್ ನರ್ಸಿಂಗ್ ಅಂಡ್ ಅದರ್ ಸಬ್ ಸ್ಟ್ರೀಮ್ ಟು ಬಿ ಕ್ರೆಡಿಟೆಡ್. All allopathy students shall have a basic understanding of Ayush and vice versa. ಇವ್ರಿಗೂ ಕೂಡ ಯಾರಿಗೆ ಆಯುರ್ವೇದಿಕ್ ಅಥವಾ ಅಲೋಪತಿಕ್ ಇದು ನ್ಯಾಚುರೋಪತಿ ಏನು ಓದ್ತಾರೆ ಅವ್ರಿಗೂ ಕೂಡ ಅದ್ರದ್ದು ನಾಲೆಡ್ಜ್ ಇರಬೇಕು, ಇವ್ರಿಗೆ ಅದ್ರದ್ದು ಸಬ್ಜೆಕ್ಟ್ ಗಳಿರ್ಬೇಕು ಅಂತ ಹೇಳಿದ್ದಾರೆ. ಟೆಕ್ನಿಕಲ್ ಎಜುಕೇಶನ್ ಜಾಸ್ತಿ ಇಲ್ಲ, ಒಂದೇ ಪ್ಯಾರಾ ಇರ್ತಕ್ಕಂಥದ್ದು ಟೆಕ್ನಿಕಲ್ ಯಾಕಂದ್ರೆ ಅವ್ರು ಹೇಳ್ತಾರೆ ಟೆಕ್ನಿಕಲ್ ಅಂತ ಒಂದು ಸ್ಪೆಸಿಫಿಕ್ ಎಜುಕೇಶನ್ ಅಂತ ಏನಿಲ್ಲ ಇನ್ಮೇಲೆ, ಇಟ್ ಇಸ್ ಆಲ್ ಮಲ್ಟಿ ಡಿಸಿಪ್ಲಿನರಿ. ಸೊ ಹಾಗಾಗಿ ಎಲ್ಲಾನು ಅಲ್ಲೇ ಇನ್ಕ್ಲೂಡ್ ಮಾಡ್ಬಿಟ್ಟಿದ್ದಾರೆ. ಟೆಕ್ನಿಕಲ್ ಎಜುಕೇಶನ್ ವಿಲ್ ಹ್ಯಾವ್ close collaboration with the industry and research driven. ಇಷ್ಟೇ ಕೊಟ್ಟಿರೋದು. Areas like artificial intelligence, big data analysis, 3D, nanotechnology will have UG courses at the earliest ಅಂತ ಹೇಳಿದ್ದಾರೆ. National Research Foundation will be established to foster knowledge creation and research address to local problems ಅಂತ ಹೇಳಿದ್ದಾರೆ. ಲೋಕಲ್ ಪ್ರಾಬ್ಲಮ್ಸ್ ಗೆ ಅಡ್ರೆಸ್ ಮಾಡೋಕ್ಕೋಸ್ಕರ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ಒಂದು ಮಾಡಿ ಅಂತ ಹೇಳಿದ್ದಾರೆ. ಆಯ್ತಾ. NRF will fund support merit based research in all locations ಅಂತ ಹೇಳಿದ್ದಾರೆ. Leadership roles to strength in all HA become independent ಅಂತ ಹೇಳಿದ್ದಾರೆ. HA will be governed by the board of governors and as a supreme body in the HEI. ಒಂದು board of governors ಅಂತ ಮಾಡಿ ಅಂತ ಹೇಳಿದ್ದಾರೆ. Board of governors will meet guidelines mandated by National Education Policy NHRE ಅಂತ ಹೇಳಿದ್ದಾರೆ. Leaders of HEI will be recruited by BOG through eminent expert committee. BOG will lay institutional development plan, IDP ಅಂತ ಹೇಳ್ತಾರೆ, HEI progress ಅಂತ ಹೇಳಿದ್ದಾರೆ. ಓಕೆ, ಈಗ ನಾನು ಲೋಯರ್ ಎಜುಕೇಶನ್ ಮತ್ತು ಹೈಯರ್ ಎಜುಕೇಶನ್ ಹೇಳಿದೆ. ಇದರಲ್ಲಿ ಇದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡುವುದು ಅಂತಾನು ಒಂದಷ್ಟು ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ. ಈಗ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಜಾಸ್ತಿ ಸಮಯ ಇಲ್ದಿರೋದ್ರಿಂದ ನಾನು ಇಲ್ಲೇ ಬರ್ದಿದ್ದೀನಿ, ಸ್ಕಿಪ್ ಇಫ್ ನೋ ಟೈಮ್ ಇಸ್ ದೇರ್ ಅಂತ. ನನ್ಗೆ ಗೊತ್ತಾಗಿಲ್ಲ ನನ್ನ ಎಷ್ಟು ಓದಕ್ಕೆ ಎಷ್ಟೋ ಸಮಯ ಆಗುತ್ತೆ ಅನ್ಬಿಟ್ಟು, ಯಾಕಂದ್ರೆ ಬಿಕಾಸ್ ಎಸ್ಟರ್ಡೇ ಓನ್ಲಿ ವಿ ಗಾಟ್ ದಿಸ್ ಟೈಪ್. ಆಯ್ತಾ. ಸೊ ಇಲ್ಲಿ ಒಂದಷ್ಟು ಇದನ್ನ ರೆಗ್ಯುಲೇಟರಿ ಸಿಸ್ಟಮ್ ಅಂತಂದ್ರೆ ಗೌರ್ಮೆಂಟ್ ಅಲ್ಲಿ ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಒಂದ್ ಎರಡನ್ನ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ನೋಡಿ, ಇಲ್ಲಿ ಇರೋದು ರೆಡ್ ಮಾರ್ಕ್ ಅಲ್ಲಿ ಮಾಡಿರೋದು ಅಂತ ನೋಡ್ಬೇಡ. ಆಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ವಿಲ್ ಬಿ ಆಡಿಟೆಡ್ ಅಂಡರ್ ದ ಪ್ರೊವಿಷನ್ಸ್ ಆಫ್ ಸೆಕ್ಷನ್ 8 ಕಂಪನೀಸ್. ಅದಾಗ್ಲೇ ಹೇಳಿದೆ ನಾನು. ದ ಇನ್ಸ್ಟಿಟ್ಯೂಷನ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಮೇ ರಿಫೈನ್ ನಾರ್ಮ್ಸ್ ಫಾರ್ ಆಡಿಟಿಂಗ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್. ಚಾರ್ಟೆಡ್ ಅಕೌಂಟೆಂಟ್ಸ್ ಏನಿದ್ದಾರೆ
ಅವರು ರೈಟ್ ನೌ ದೇ ಆರ್ ಡೂಯಿಂಗ್ ಫೈನಾನ್ಷಿಯಲ್ ಆಡಿಟಿಂಗ್. ಅವರ ಎಜುಕೇಶನ್ ನಲ್ಲಿ ಆಡಿಟಿಂಗ್ ಆಫ್ ಎಜುಕೇಶನ್ ಆಸ್ ಎ ಸಬ್ಜೆಕ್ಟ್ ನ ಅವ್ರು ಓದಿ ಅವರು ಆಡಿಟ್ ಮಾಡ್ಬೇಕು ನಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಷನ್. ಅರ್ಥ ಆಯ್ತಿಲ್ಲ ಗೊತ್ತಾಯಿಲ್ಲ ನಿಮ್ಗೆ ನಾನು ಹೇಳ್ತಾ ಇರೋದು ಏನಂದ್ರೆ, ಈಗ ರೈಟ್ ನಾವು ನಮ್ಮ ಆಡಿಟರ್ಗಳು ಏನ್ ಮಾಡ್ತಾರೆ, ಫೈನಾನ್ಷಿಯಲ್ ಆಡಿಟಿಂಗ್ ಮಾಡ್ತಾರೆ. ಅವ್ರು ಓದಿರೋದು ಫೈನಾನ್ಷಿಯಲ್ ಆಡಿಟಿಂಗ್. ಅವರ ಸಿಲೆಬಸ್ ಅಲ್ಲಿ ಎಜುಕೇಶನ್ ಸಿಸ್ಟಮ್ ನ ಆಡಿಟಿಂಗ್ ಮಾಡೋದನ್ನ ಪಾಠ ಮಾಡಿಸಿ ಅವ್ರಿಗೆ ಅವ್ರನ್ನ ಕಾಲೇಜ್ ಆಡಿಟಿಂಗ್ಗೂ ಕೂಡ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನೊಂದ್ ಎರಡು ರೆಡ್ ಲೈನ್ ಅಲ್ಲಿ ಓದ್ಬಿಡೋಣ. ಆಲ್ HAs ಪಬ್ಲಿಕ್ ಅಂಡ್ ಪ್ರೈವೇಟ್ ಶೆಲ್ ಬಿ ಟ್ರೀಟೆಡ್ ಆನ್ ಪಾರ್ ವಿತ್ ರೆಗ್ಯುಲೇಟರಿ ಮ್ಯಾಟರ್ಸ್. ರೆಗ್ಯುಲೇಷನ್ ಗೋಸ್ಕರ ಪ್ರೈವೇಟ್ ಪಬ್ಲಿಕ್ ಅಂತ ಇಲ್ಲ ಅಂತ. ಸೂಟಬಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಸ್ಕೂಲ್ಸ್ ಅಂಡ್ ಆಫ್ಟರ್ ಸ್ಕೂಲ್ ಅವರ್ಸ್ ಅಂಡ್ ದೆನ್ ವೀಕೆಂಡ್ ಫಾರ್ ಅಡಲ್ಟ್ ಎಜುಕೇಶನ್. ನೀವು ಬೇರೆ ಎಲ್ಲದಕ್ಕೂ ಉಪಯೋಗಿಸ್ಕೊಳ್ಬಹುದು, ಬರೀ ರಿಸರ್ಚ್ ಗೋಸ್ಕರ ಯೂಸ್ ಮಾಡ್ಕೊಳ್ಬಹುದು, ಇನ್ಯಾವುದೋ ಒಂದು ನ್ಯಾಷನಲ್ ಇಂಟ್ರೆಸ್ಟ್ ಗೋಸ್ಕರ ಇನ್ಯಾವುದೋ ಕಂಪ್ನಿ ನೀವು ಹೈರ್ ಮಾಡ್ಕೊಳ್ಬಹುದು, ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ದೀಸ್ ಆರ್ ದ ಸಮ್ ಆಫ್ ದ ಪಾಯಿಂಟ್ಸ್. ಇನ್ನು ತುಂಬಾ ಜಾಸ್ತಿ ಇರೋದ್ರಿಂದ ನಾನು ಎನಿವೇ ಐ ಆಮ್ ಸೆಂಡಿಂಗ್ ದೀಸ್ ಥಿಂಗ್ಸ್ ಟು ಯು. ನೀವು ಕೂಡ ನಿಧಾನ ಕೂತ್ಕೊಂಡು ಓದ್ಕೊಳ್ಳಿ, ಯಾಕಂದ್ರೆ ಒಂದೇ ಗೋನಲ್ಲಿ ಓದೋದು ಕಷ್ಟ. ನೀವು ಆ ಬುಕ್ ಓದ್ಬಿಟ್ರೆ ಇನ್ನು ತಲೆ ಕೆಟ್ಟೋಗ್ಬಿಡುತ್ತೆ. ಓಕೆ, ಇದರಲ್ಲಿ ಇನ್ನೂ ಒಂದ್ ಎರಡು ಮೂರ್ನ ಹೇಳಿದ್ದಾರೆ. ಒಂದು ಫೈನಾನ್ಸಿಂಗ್. ಫೈನಾನ್ಸಿಂಗ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಇದನ್ನ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಫೈನಾನ್ಸಿಂಗ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್ ಜಾಸ್ತಿ ಇರಬೇಕು ಅಂತ. ಅದಕ್ಕೆ ಫೈನಾನ್ಸಿಂಗ್ ಕೂಡ ಒಂದಷ್ಟು ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ. ನಾನು ಜಾಸ್ತಿ ಓದಕ್ಕಾಗಲ್ಲ, ಯಾಕೆಂದ್ರೆ ವಿ ಡೋಂಟ್ ಹ್ಯಾವ್ ಟೈಮ್. ಅವರು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ದಾರೆ ಅಂತಂದ್ರೆ, ಎಜುಕೇಶನ್ ಟು ಬಿ ಅಲೋಕೇಟೆಡ್ ವಿತ್ 6% ಆಫ್ GDC ಅಟ್ ಅರ್ಲಿಯಸ್ಟ್. ಇವಾಗಲಿಂದನೇ 6% ಆಫ್ ದ GDP ನ ಇಂಪ್ಲಿಮೆಂಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಈಗ ರೈಟ್ ನೌ ಇಫ್ ಯು ರಿಯಲಿ ಲುಕ್ ಅಟ್ ದ GDP ಆಫ್ ಇಂಡಿಯಾ, ಹೌ ಮಚ್ ಪರ್ಸೆಂಟೇಜ್ ದಟ್ ವಿ ಆರ್ ಗಿವಿಂಗ್ ಅಂತಂದ್ರೆ 2.3%. ಅಂದ್ರೆ ಈ ಸರಿ ಏನೋ 3 ಅಂತ ಮಾಡಿದ್ದಾರೆ, ಯೋಚನೆ ಮಾಡಿದ್ದಾರೆ. ನೌ ಪ್ಲೀಸ್ ಇಮ್ಯಾಜಿನ್, ಈಗ ಎಜುಕೇಶನ್ ಗೋಸ್ಕರ ಏನು ಫಂಡಿಂಗ್ ಕೊಡ್ತಾ ಇದ್ರು ಸೆಂಟ್ರಲ್ ಗವರ್ಮೆಂಟ್ ಇಂದ, ಡಬಲ್ ಮಾಡಿ. ಡಬಲ್ ಅಂದ್ರೆ 6% ಇವಾಗ್ಲಿಂದನೇ ಇಂಪ್ಲಿಮೆಂಟ್ ಮಾಡಿ. ನಮ್ಗೆ ಇದು ಇಂಪ್ಲಿಮೆಂಟೇಷನ್ ಟೈಮ್ ಆಮೇಲೆ ಕೊಟ್ಟಿದ್ದಾರೆ, ಸ್ಲೋ ಆಗಿ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ. ಇನ್ ಸ್ಪೈಟ್ ಆಫ್ ದಟ್, ಫ್ರಮ್ ನೌ ಇಟ್ ಸೆಲ್ಫ್ ಆಕ್ಚುಲಿ 6% ನ GDP ನ ಇನ್ಕ್ಲೂಡ್ ಮಾಡಿ ಅಂತ ಹೇಳಿದ್ದಾರೆ. 2% ಆಫ್ ದ ಅಲಾಟೆಡ್ ಬಜೆಟ್ ಇನ್ ಹೈಯರ್ ಎಜುಕೇಶನ್ ಟು ಬಿ earmarked ಫಾರ್ ರಿಸರ್ಚ್ ಅಂಡ್ ಇನೋವೇಷನ್. ಪ್ಲೀಸ್ ರಿಮೆಂಬರ್, ನೀವು ಏನು ಅಲೋಕೇಟ್ ಮಾಡ್ತೀರಿ ಹೈಯರ್ ಎಜುಕೇಶನ್ಗೆ, ಅದಕ್ಕೆ 2% ಶುಡ್ ಬಿ earmarked ಎಕ್ಸ್ಕ್ಲೂಸಿವ್ಲಿ ಫಾರ್ ರಿಸರ್ಚ್ ಅಂಡ್ ಇನೋವೇಷನ್ ಅಂತ ಇರ್ತದೆ. ಇವಾಗ ಇರ್ತಕ್ಕಂಥದ್ದು 0.19%. 0.19% ಇಂದ 2% ತಗೊಂಡೋಗಿ ಅಂತ ಹೇಳಿದ್ದಾರೆ. ಹೈಯರ್ ಎಜುಕೇಶನ್ ಏನ್ ಬಜೆಟ್ ಇದೆ ಅದಕ್ಕೆ ರಿಸರ್ಚ್ ಅಂಡ್ ಇನೋವೇಷನ್ಗೆ ನೀವು ಎನ್ಕರೇಜ್ ಮಾಡಿ ಅಂತ. ದೇರ್ ಆರ್ ಅದರ್ ಥಿಂಗ್ಸ್ ವಿಚ್ ಆರ್ ದೇರ್. ಆಕ್ಚುಲಿ ಆಗಲೇ ನಾನು ಹೇಳಿದೆ, ಇದು ಲೈಟ್ ಬಟ್ ಟೈಟ್ ರೆಗ್ಯುಲೇಟರಿ ಅಪ್ರೋಚ್. ಲೈಟ್ ಆಗಿರ್ಬೇಕು ಬಟ್ ಟೈಟ್ ಆಗಿರ್ತಂತ ಒಂದು ಅಪ್ರೋಚ್ ಅನ್ನು ಮಾಡಿ ಅಂತ. ಇದೆಲ್ಲ ನಾನು ನಿಮ್ಗೆ ಬಿಡ್ತೀನಿ, ಓದ್ಕೊಳ್ಳಿ ಅಂತ. ಆಮೇಲೆ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ, ರಾಷ್ಟ್ರೀಯ ಶಿಕ್ಷಾ ಆಯೋಗ ಅಂತ. ಈಗ ನಮ್ಗೆ UGC ತರ ಏನಿತ್ತು ಆ ತರ ಈಗ ರಾಷ್ಟ್ರೀಯ ಶಿಕ್ಷಾ ಆಯೋಗ ವಿಲ್ ಬಿ ದ ಅಪೆಕ್ಸ್ ಅಡ್ವೈಸರಿ ಬಾಡಿ ಫ್ರಮ್. ಈಗ UGC ತರ ಒಂದೇ ಆಯೋಗ, ಮಿನಿಸ್ಟ್ರಿ ಆಫ್ ಎಜುಕೇಶನ್ ಕೆಳಗಡೆ ರಾಷ್ಟ್ರೀಯ ಶಿಕ್ಷಾ ಆಯೋಗ ಅಂತ ಒಂದೇ ಇರ್ತದೆ. ಆ ಆಯೋಗದಲ್ಲಿ ಎಲ್ಲಾ ಕೆಲಸ ಮಾಡಬೇಕು, ಮಿನಿಸ್ಟ್ರಿ ಆಫ್ ಎಜುಕೇಶನ್ ಕೆಳಗಡೆ ಅಂತ ಹೇಳಿದ್ದಾರೆ. RSA will be changed in a changed by Ministry of Education and shall have 30 members with a 2/3 of being educationists. 2/3 minimum educationists ಇರಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಅದೆಲ್ಲ ಒಂದಷ್ಟು ಗೈಡ್ ಲೈನ್ಸ್ ಎಲ್ಲ ಕೊಟ್ಟಿದ್ದಾರೆ, ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ಬಿಟ್ಟಂತ. ಸೊ ಸ್ಪೆಷಲ್ ಇಂಡಿಯನ್ ಎಜುಕೇಶನ್ ಸರ್ವಿಸ್ ಅಂತ IES ನ ಮತ್ತೆ ಇನ್ಕಾರ್ಪೊರೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಥಿಂಗ್ ಅಂತಂದ್ರೆ, ಲ್ಯಾಂಗ್ವೇಜ್ ಗಳ ಬಗ್ಗೆನೇ ಒಂದು ಹೊಸ ಚಾಪ್ಟರ್ ಕ್ರಿಯೇಟ್ ಮಾಡಿ ಇದು ಆಗ್ಲೇಬೇಕು ಅಂತ ಹೇಳಿದ್ದಾರೆ. So certain things like promotion of Indian arts at all levels, education through university, media of instruction, local ಇದೆಲ್ಲ ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ಇದರಲ್ಲಿ 8 ಲ್ಯಾಂಗ್ವೇಜ್ ಗಳಿಗೆ ಇಂಪಾರ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಕನ್ನಡ ಕೂಡ ಇದೆ. ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ ಇದಕ್ಕೆಲ್ಲ ಜಾಸ್ತಿ ಎಂಫಸಿಸ್ ಕೊಟ್ಟಿದ್ದಾರೆ. ಆಯ್ತಾ? Classical language will be established for each of the scheduled languages. Academic will bring out dictionaries ಮಾಡಬೇಕು ಅಂತ ಹೇಳಿದ್ದಾರೆ. All languages of India and arts and culture to be documented in a web-based platform funded by NRF. This thing ಅಂತ ಹೇಳಿದ್ದಾರೆ. On autonomous body, National Education Alliance Technology NEET will be created to provide a single portal for education technology. NEET aims to technology for everyone. Teacher learning e-content developed by NCERT ಇದೆಲ್ಲ towards language ಬಗ್ಗೆ. Swayam will have such courses. Natural language processing will be given preference ಅಂತ ಹೇಳಿ all universities will offer PhD and masters in core areas such as machine learning. ಮೆಷಿನ್ ಲರ್ನಿಂಗು ತುಂಬಾ ಇಂಪಾರ್ಟೆನ್ಸ್, ಅದನ್ನ ನೀವು ಒತ್ತು ಕೊಟ್ಟು ಮಾಡಿ ಅಂತ ಹೇಳಿದ್ದಾರೆ. ಇದು ನಮ್ಮ
ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಯಾರು ಕಸ್ತೂರಿ ರಂಗನ್ ಅವರು ಏನ್ ತೋರಿಸಿದ್ರು ಅದ್ರದ್ದು ಗ್ಲಿಮ್ಸಸ್. ಇದು ಒಂದೇ ಸರಿಗೆ ಅರ್ಥ ಆಗೋದು ಕಷ್ಟ ಆಗ್ಬೋದು. ಸೊ ಐ ಟ್ರೈ ಟು ಮೇಕ್ ಆಸ್ simple as possible. However, I try to bring all the points which are there in that. It's a very big book. From that, actually, I picked up some points and I showed it to you. Now, I'll just open this thing. Actually, ಈಗ ನನ್ನ ಹತ್ರ ಎಲ್ಲದಕ್ಕೂ ಆನ್ಸರ್ ಇಲ್ಲ, ನನಗೆ ಗೊತ್ತಿರೋ ಲಿಮಿಟೇಷನ್ಸ್ ಗೆ I am trying to convince all of you. If there are anything, you can raise your hand or I'll just open up. You can open up and ask any questions if you have like this. Actually, I'll just unmute everyone. Anganbot kalate madbedi dayavitu. ಈಗ ಒಂದು ಕೆಲಸ ಮಾಡೋಣ, ನಾನು ಎಲ್ರಿಗೂ ಮ್ಯೂಟ್ ಮಾಡ್ಬಿಡ್ತೀನಿ. ಯಾರ್ಯಾರಿಗೆ ಕ್ವಶನ್ಸ್ ಇದೆ ಅವರು ಅನ್ಮ್ಯೂಟ್ ಮಾಡ್ಕೊಂಡು ಯು ಕ್ಯಾನ್ ಆಸ್ಕ್ ಕ್ವಶನ್ಸ್. ಓಕೆ, ಅದು ಬೆಟರ್ ಅಂತ ಅನ್ಸುತ್ತೆ. ಸೊ ಐ ಮ್ಯೂಟ್ ಎವ್ರಿವನ್. You can unmute by yourself and ask questions. Sir, good morning. Akshay Rao here. Akshay Rao ಹೇಳಿ. ಸರ್, ಈಗ 5th ಸ್ಟ್ಯಾಂಡರ್ಡ್ ವರ್ಗೂನು ಲೋಕಲ್ ಲ್ಯಾಂಗ್ವೇಜ್ ಅಂತ ಹೇಳಿದಾರಲ್ಲ. ಈಗ ಸಪೋಸ್ ಒಂದ್ ಸ್ಟೂಡೆಂಟ್ ಕರ್ನಾಟಕನಲ್ಲಿ 3rd ಸ್ಟ್ಯಾಂಡರ್ಡ್ ವರ್ಗು ಓದ್ತಾನೆ ಸರ್. ಆಮೇಲೆ ಅವ್ರ ಫಾದರ್ ಟ್ರಾನ್ಸ್ಫರ್ ಆಗ್ತಾರೆ ಮಹಾರಾಷ್ಟ್ರಗೋ ಪಂಜಾಬ್ಗೋ ಎಲ್ಲೋ ಒಂದ್ ಕಡೆ. ಈಗ ಅಲ್ಲಿನ ಸ್ಕೂಲ್ಸ್ ಅಲ್ಲಿ ಪಂಜಾಬಿ ಇರುತ್ತೆ ಸರ್. ಸೊ ಅವನು 3rd ಸ್ಟ್ಯಾಂಡರ್ಡ್ ವರ್ಗು ಕನ್ನಡ ಓದಿರ್ತಾನೆ. How this will be handled, sir? ಅದಕ್ಕೆ ಬೈ 3 ಲ್ಯಾಂಗ್ವೇಜ್ ಅಲ್ಲಿ ಪ್ರಿಫರೆನ್ಸ್ ಕೊಡಿ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಪಾಠ ಮಾಡ್ಬೇಕಾದ್ರೆ ಕನ್ನಡದ ಜೊತೆಗೆ ಇಂಗ್ಲಿಷು ಹಿಂದಿನಲ್ಲಿ ಪಾಠ ಮಾಡ್ಬೇಕಾದ್ರೆ ಡೋಂಟ್ ಹ್ಯಾವ್ ರಿಸ್ಟ್ರಿಕ್ಷನ್ ದಟ್ ಆಕ್ಚುಲಿ ಐ ಆಮ್ ಸ್ಪೀಕಿಂಗ್ ಓನ್ಲಿ ಇನ್ ಇಂಗ್ಲಿಷ್ ಅಂತ ಹೇಳ್ಬೇಡಿ. ಟು ಸ್ಪೀಕ್ ಸಮಟೈಮ್ಸ್ ಇನ್ ಹಿಂದಿ, ಸಮಟೈಮ್ಸ್ ಇನ್ ಇಂಗ್ಲಿಷ್ ಮಾಡಿ. Therefore, if a boy get transferred to other local Punjab, ಅವನಲ್ಲಿ ಉಪಯೋಗ ಆಗೋ ತರಕ್ಕೋಸ್ಕರ ಅಂತ ಹೇಳಿದ್ದಾರೆ. ಸೊ ಇವಾಗ ಏನಾಗುತ್ತೆ, ರೆಸ್ಪಾನ್ಸಿಬಿಲಿಟಿ ಲೈಸ್ ವಿತ್ ಫ್ಯಾಕಲ್ಟಿ ಮೆಂಬರ್ಸ್ ಟು ಟೀಚ್ 3 ಲ್ಯಾಂಗ್ವೇಜಸ್. ಮತ್ತೆ ಇದು ಸ್ಟಿಲ್ ಆಕ್ಚುಲಿ ಇವರು ಗೈಡ್ ಲೈನ್ ಕೊಟ್ಟಿದ್ದಾರೆ, 3 months ಟೈಮ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಅದು ಆಕ್ಚುಲಿ 1 year ಅವರು ಎಲ್ಲಾ ಯೂನಿವರ್ಸಿಟಿಗಳಿಗೂ ಹೋಗಿ ಸ್ಟಡಿ ಮಾಡಿ ಡಿಸ್ಕಸ್ ಮಾಡಿ ಫೈನಲೈಸ್ ಮಾಡಿರ್ತಕ್ಕಂಥದ್ದು. ಬಟ್ ಈಗ ಎಕ್ಸಿಕ್ಯೂಷನ್ಗೆ 3 months ಟೈಮ್ ಕೊಟ್ಟಿದ್ದಾರೆ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಗ್ಗೆ ಚರ್ಚೆ ಆಗಿ 3 months ಅಲ್ಲಿ ನೀವು ನಿಮ್ಮ ಸ್ಟೇಟ್ ಒಂದು ಪಾಲಿಸಿನ ಒಂದು ಪಾಲಿಸಿ ತಗೊಬನ್ನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಮ್ಮ ಕರ್ನಾಟಕದವ್ರು ಏನ್ ಹೇಳ್ತಾರೆ ನೋಡ, ಅಂದ್ರೆ ಅಟ್ ಪಾರ್ ವಿತ್ ನ್ಯಾಷನಲ್ ಲೆವೆಲ್ ಅಲ್ಲಿ. ನೀವು ಹೇಳಿದ್ದು ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಯಾಕೆಂದ್ರೆ ಇಲ್ಲಿನ ಬೇರೆ ಕಾಲೇಜ್ ಬೇರೆ ಇದಕ್ಕೂ ಹೋದಾಗ ಅವ್ರು ಹೆಂಗ್ ಇದ್ ಮಾಡ್ಕೊಳ್ತಾನೆ, ಅದಕ್ಕೆ ಅವ್ರು ಏನ್ ಹೇಳಿದ್ದಾರೆ, 3 ಲೆವೆಲ್ ಅಲ್ಲಿ 3 ಲ್ಯಾಂಗ್ವೇಜ್ ಅಲ್ಲಿ ಪಾಠ ಮಾಡೋದು. ಅಂದ್ರೆ ಈಗ ನಮ್ಮ ಲೋಯರ್ ಸ್ಟ್ಯಾಂಡರ್ಡ್ ಟೀಚರ್ಸ್ ಸುಮ್ನೆ ನಾರ್ಮಲ್ ಅನ್ಕೊಳಕ್ ಆಗಲ್ಲ ಈಗ ಅವರು, ಬಿಕಾಸ್ ದೇ ಆರ್ ಬಿಲ್ಡಿಂಗ್ ಅಟ್ ಎ ವೆರಿ ಲೋ ಲೆವೆಲ್ ಅಂಡ್ ದೇ ಆರ್ ಏಬಲ್ ಟು ಟೀಚ್ ಇನ್ 3 ಲ್ಯಾಂಗ್ವೇಜಸ್. ಮಾತಾಡಕ್ ಎಬಿಲಿಟಿ ಇರ್ಬೇಕು, ಅವ್ರಿಗೆ ಸ್ವಲ್ಪ ಫ್ಲೂಯೆನ್ಸಿನೂ ಇರಬೇಕು. ಹಾಗಾಗಿ ದೇರ್ ಇಸ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ವಿತ್ ಅಸ್. ಓಕೆ, ಮತ್ತೆ ಬ್ಯಾಚುಲರ್ ಡಿಗ್ರಿ ಇದು 4 year ಪ್ರೋಗ್ರಾಮ್ ಮಾಡಿದಾರಲ್ಲ ಸರ್. ಸೊ ಹಾಗಾದ್ರೆ ಈಗ MSc ಇದು ಇಂಪಾರ್ಟೆನ್ಸ್ ಕಡಿಮೆ ಆಗ್ತಾ ಬರುತ್ತೆ ಅನ್ಸುತ್ತೆ. ಯಾರೋ ಒಬ್ರು BSc ಫಿಸಿಕ್ಸ್ ಇಷ್ಟ ದಿವಸ 3 ವರ್ಷ ಮಾಡಿ 2 ವರ್ಷ MSc ಮಾಡ್ತಾ ಇದ್ದಾರೆ. ಅಲ್ಲ, ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಎಂಫಸಿಸ್ ಆನ್ ನಾಮನ್ಕ್ಲೇಚರ್ ಜಾಸ್ತಿ ಕೊಡಬೇಡಿ, ಎಂಫಸಿಸ್ ಆನ್ ನಾಮನ್ಕ್ಲೇಚರ್ ಕೊಡಬೇಡಿ. ಈಗ ಒಂದ್ ಹುಡುಗ ಏನ್ ಓದ್ಬೇಕು ಅಂತಿದ್ದಾನೆ, 3 ವರ್ಷ ಡಿಗ್ರಿ ಮಾಡ್ಕೊಂಡ್ ತಕ್ಷಣನೇ ಅವನು ಥಿಂಕಿಂಗ್ ಎಲ್ಲ ತುಂಬಾ ಇನ್ನು ಇನ್ಲೈನ್ ಅಲ್ಲೇ ಇದ್ದಾಗ ಮಾಸ್ಟರ್ ಡಿಗ್ರಿಯಲ್ಲಿ ಏನ್ ಓದ್ಬೇಕಾಗಿರ್ತಕ್ಕಂಥದ್ದನ್ನ ಅವನು ಒಂದ್ ವರ್ಷದಲ್ಲೇ ಕಲ್ತ್ಕೊಂಡಿರ್ತಾನೆ ಅಂತ ಅವರ ಥಿಂಕಿಂಗ್. ಅದೇ ಇನ್ಸ್ಟಿಟ್ಯೂಟ್, ಅದೇ ಸೆಟಪ್, ಅದೇ ಟೀಚರ್ಸ್ ಆದ್ರಿಂದ ಅವನು ಹೈಯರ್ ಲೆವೆಲ್ ಆಫ್ ಲರ್ನಿಂಗ್ ವಿಲ್ ಬಿ ಈಸಿ ಅಂಡ್ ಇಟ್ ವಿಲ್ ಬಿ ಅಟ್ ಪಾರ್. ಸೊ ದೇರ್ ಫೋರ್ ಅವನ 4 ವರ್ಷ ಆದ್ಮೇಲೆ ಮಾಡ್ಕೊಳ್ಬಹುದು ಅಂತ ಹೇಳಿ. ಸರ್ ಹಂಗಾರೆ PhD ಮಾಡ್ಬೇಕಂದ್ರೆ ಬರೀ ಗ್ರಾಜುಯೇಷನ್ ಸಾಕಾ ಅಥವಾ ಅವರು ಮಾಸ್ಟರ್ ಡಿಗ್ರಿ ಮಾಡ್ಲೇಬೇಕಾ ಸರ್? ಅಲ್ಲ, ಮಾಸ್ಟರ್ ಡಿಗ್ರಿ ವಿತ್ ಬ್ಯಾಚುಲರ್ಸ್ ವಿತ್ ರಿಸರ್ಚ್ ಅಂತ ಹೇಳಿದ್ನಲ್ಲ, ಅವನ ಆ ಆಪ್ಷನ್ ತಗೊಂಡಿರ್ಬೇಕು. 4th year ಏನಿದೆ, ಈಗ ನಮ್ಮ ಇಂಜಿನಿಯರಿಂಗ್, ಟೇಕ್ ದಿಸ್ ಎಕ್ಸಾಂಪಲ್ ಆಫ್ ಇಂಜಿನಿಯರಿಂಗ್. ನಮ್ಮ ಇಂಜಿನಿಯರಿಂಗ್ ಅಲ್ಲಿ 4ನೇ ವರ್ಷ ನಾವು ಬರೀ ಸಬ್ಜೆಕ್ಟ್ ನೇ ಪಾಠ ಮಾಡ್ತೀವಿ. ಆ ಸಬ್ಜೆಕ್ಟ್ ಪಾಠ ಮಾಡಿರ್ತಕ್ಕಂಥವ್ನಿಗೆ PhD ಕೊಡಕ್ಕಾಗಲ್ಲ.
4ನೇ ವರ್ಷ ಅವನು ಈಸ್ ನೌ ಇನ್ಕ್ಲೈನ್ಡ್ ಟುವರ್ಡ್ಸ್ ರಿಸರ್ಚ್ ಅಂತಂದ್ರೆ ಈ ಕ್ಯಾನ್ ಗೋ ಫಾರ್ PhD. ಹಾಗೆ ಎಲ್ಲ ಆಪ್ಷನ್. ಅಂದ್ರೆ M.Tech ಮತ್ತೆ MSc ಇಂಪಾರ್ಟೆನ್ಸ್ ಕಡಿಮೆ ಆಗುತ್ತೆ ಇನ್ ಮುಂದೆ. ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆಂತಂದ್ರೆ ಯಾವ್ದೇ ಒಂದು ಹುಡುಗ ಬಟ್ ಅವ್ನ್ಗೆ ಅವಾಗ ಏನಾಗುತ್ತೆ ನೋಡಿ, ಅವನ್ದು ಈ ಇಡೀ ದೇಶದಲ್ಲಿ ಬ್ಯಾಚುಲರ್ ಡಿಗ್ರಿ ವಿತ್ ಬ್ಯಾಚುಲರ್ ರಿಸರ್ಚ್ ಅಂದ್ರೆ ಇಟ್ ವಿಲ್ ಬಿ ಕನ್ಸಿಡರ್ಡ್ ಎಸ್ ಎ ಮಾಸ್ಟರ್ ಡಿಗ್ರಿ. ಅವಾಗ ಬ್ಯಾಚುಲರ್ ವಿತ್ ರಿಸರ್ಚ್ ವಿಲ್ ಬಿ ಕನ್ಸಿಡರ್ಡ್ ಎಸ್ ಎ ಮಾಸ್ಟರ್ ಡಿಗ್ರಿ. ಅದರ್ವೈಸ್ ಇಟ್ಸ್ 3 years ಅಂಡರ್ ಗ್ರಾಜುಯೇಷನ್ ಕೋರ್ಸ್ ಅಂತ ಕನ್ಸಿಡರ್ ಆಗ್ಬಿಡ್ತದೆ. ಸೊ ಹಾಗಾಗಿ ಮಾಸ್ಟರ್ ಡಿಗ್ರಿ 2 years ಇದ್ದೇ ಇದೆ, ಈಗಲೂ ಕೂಡ ಇದೆ, ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಬಟ್ ನೀವು ಯಾರು PhD ಬಗ್ಗೆ ಆಸಕ್ತಿ ಇರ್ತದೋ ಅವ್ರಿಗೆ ಎಂಫಸಿಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ ಓಕೆ, ನಮಸ್ತೆ ಸರ್. ಹೇಳಿ ಮೇಡಮ್. ನನ್ನ ಶ್ರೀವತ್ಸ. ಹೆಸರು? ಸರ್ ನನ್ನ ಶ್ರೀವತ್ಸ. ಹೇಳಮ್ಮ. ಸರ್ ತ್ರಿಭಾಷಾ ಸೂತ್ರ ಮುಂದುವರ್ಸ್ಕೊಂಡಿದ್ದಾರೆ ಅನ್ಸತ್ತಲ್ವಾ ಸರ್ ಈಗ? ಹಾಗಾದ್ರೆ ಈ ಸೂತ್ರದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಆದ್ರೆ ಅವ್ರು ಏನ್ ಇಂಗ್ಲಿಷ್ ಹಿಂದಿ ಜೊತೆಗೆ ಲೋಕಲ್ ಲ್ಯಾಂಗ್ವೇಜ್ ಒಂದು. ಲೋಕಲ್ ಲ್ಯಾಂಗ್ವೇಜ್ ಏನಂತಂದ್ರೆ ತ್ರಿಭಾಷಾ ಸೂತ್ರ ಏನ್ ಹೇಳಿದ್ದಾರೆ ಅದನ್ನ ಜೊತೆಗೆ ನೀವು ಪಾಠ ಮಾಡ್ಬೇಕಾದ್ರೂ ಕೂಡ ನೀವು ನನ್ನ ಕಾಲೇಜ್ ನನ್ನ ಸ್ಕೂಲ್ ಬರೀ ಇಂಗ್ಲಿಷ್ ಮಾತ್ರ ಮಾಡ್ತೀನಿ ಅನ್ಬೇಡಿ. ಆ ಹುಡುಗನ್ಗೆ ಯಾವ ಲ್ಯಾಂಗ್ವೇಜ್ ಗೊತ್ತಿದೆ ಆ ಲ್ಯಾಂಗ್ವೇಜ್ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿದೆ ಅದ್ರಲ್ಲಿ ಪಾಠ ಮಾಡಿ ಅಂತ ಹೇಳಿರೋದು ಆತರ. ಸರ್ ಓಕೆ, ಥ್ಯಾಂಕ್ ಯು ಸರ್. ಈಗ ಸುಮಾರು ಕಾನ್ವೆಂಟ್ ಸ್ಕೂಲ್ಗಳೆಲ್ಲ ಇಲ್ಲಪ್ಪ ನಾವು ಅವರ್ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಸ್ ಇಂಗ್ಲಿಷ್ ಅಂತ ಹಾಕ್ಬಿಟ್ಟಿರ್ತಲ್ಲ, ಹಂಗಲ್ಲ. ಹುಡುಗರಿಗೆಲ್ಲ ಕನ್ನಡ ಗೊತ್ತಿದ್ರೆ ಕನ್ನಡದಲ್ಲೇ ಪಾಠ ಮಾಡಿ ಅಂತ ಹೇಳಿದ್ದಾರೆ ಆತರ. ಹಲೋ ಹೇಳಿ ಸರ್. ದೀಪು ಸರ್, ಪ್ರತಿ ವರ್ಷ ಒಂದು 4 ವರ್ಷದ ಕೋರ್ಸ್ ನಲ್ಲಿ ಒಂದು ಸಲ ಡಿಗ್ರಿ ಕೊಡೋ ವ್ಯವಸ್ಥೆ ಇತ್ತು. ಈಗ ಪ್ರತಿ ವರ್ಷ ಡಿಗ್ರಿ ಒಂದೊಂದ್ ಸರ್ಟಿಫಿಕೇಟ್ ಕೊಡ್ತಾ ಇದ್ರೆ ಡ್ರಾಪ್ ಔಟ್ ಗಳು ಜಾಸ್ತಿ ಆಗೋದಿಲ್ವಾ? ಸಿ ಡ್ರಾಪ್ ಔಟ್ ದಲ್ಲ ಇಂಟ್ರೆಸ್ಟಿಂಗ್. ಸಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಅವ್ನ್ಗೆ ಏನೋ ಒಂದು ಕೆಲಸದ ಅವಶ್ಯಕತೆ ಇರ್ತದೆ. ಆ ಕೆಲಸದ ಅವಶ್ಯಕತೆ ಇದ್ದಾಗ ಅವ್ನು 1 ವರ್ಷ ಮಾಡ್ಕೊಂಡು ಅವ್ನು ಎಸ್ ಲರ್ನ್ಡ್ ಎವ್ರಿಥಿಂಗ್ ಇನ್ 1 year ಅಂತಾನೆ. ಫಾಸ್ಟ್ ಟ್ರ್ಯಾಕ್ ಬೇರೆ ಇರೋದ್ರಿಂದ 1 year ಸರ್ಟಿಫಿಕೇಟ್ ತಗೊಂಡ್ರೆ ಯು ಹ್ಯಾವ್ ಟು ಡೂ ಇಟ್, ಯು ಹ್ಯಾವ್ ಟು ಅಲೋ ಹಿಮ್ ಅಂತ ಹೇಳ್ತಾ ಇರೋದು. ಅಂದ್ರೆ ಫ್ಲೆಕ್ಸಿಬಿಲಿಟಿ ಇರ್ಬೇಕು. ನೀವು 1 ವರ್ಷ ಬಂದ್ಬಿಟ್ರೆ ಅವನು ಗಂಟಾ ಕೊಡ್ಬಾರ್ದು, 3 ವರ್ಷ 4 ವರ್ಷ. ಅವನು ಅಲ್ಲೇ ಅವನ್ಗೆ ಫ್ಲೆಕ್ಸಿಬಿಲಿಟಿ ಇರ್ಬೇಕು. ಸರ್ಟಿಫಿಕೇಟ್ ಕೋರ್ಸ್ ಅಲ್ಲಿ ಆಪ್ಷನಲ್ ಎಕ್ಸಿಟ್ ಇರ್ಬೇಕು ಅನ್ನೋದು ಅವರ ಥಿಂಕಿಂಗ್. ಅಲ್ಲ, ಈಗ ಇಟ್ಸ್ ಅಂಡ್ ಬಟ್ಸ್ ಇದ್ದೇ ಇರುತ್ತೆ ದೀಪು. ಇಟ್ ಇಸ್ ನಾಟ್ ದಟ್ ಈಗ ನಾನು ಹೇಳಿರ್ತಕ್ಕಂಥದ್ದು ಎಲ್ಲಾನು ಪ್ಲಸ್ ಅಂತ ಹೇಳಕ್ ಬರಲ್ಲ. ಈಗ ನೀವ್ ಹೇಳಿದಾಗೆ ಡ್ರಾಪ್ ಔಟ್ಸ್ ಜಾಸ್ತಿ ಆಗುತ್ತೆ, ಆಗ್ಬೋದು. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಬರ್ತಾರೆ ಅಂತ ಅವ್ರು ಹೇಳೋದು. ಥ್ಯಾಂಕ್ ಯು ಸರ್. ಓಕೆ. ಅಲ್ಲ, ದಯವಿಟ್ಟು ಚಾಟ್ ಅಲ್ಲಿ ಯಾರು ಕ್ವಶನ್ಸ್ ಕಳಿಸ್ಬೇಡಿ, ಯಾಕೆಂದ್ರೆ ನಾನು ಮತ್ತೆ ಚಾಟ್ ನೋಡ್ಕೊಂಡು ಆನ್ಸರ್ ಮಾಡಕ್ ಆಗಲ್ಲ. ನಮಸ್ತೆ. ಹೇಳಿ. ನನ್ನ ಹೆಸರು ರಾಘವೇಂದ್ರ ಅಂತ. ಸರ್, ಈಗ BSc ಆದ್ಮೇಲೆ B.Ed ಮಾಡ್ತಿದ್ರು, ಬ್ಯಾಚುಲರ್ ಆಫ್ ಎಜುಕೇಶನ್ ಅಂತಿತ್ತು. ಅದಕ್ಕೆ ಯಾವ ತರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? BSc ಆದ್ಮೇಲೆ 2 ವರ್ಷದ B.Ed ಅಂತ ಅವರು ಡಿಫೈನ್ ಮಾಡಿದ್ದಾರೆ. ಎನಿ ಗ್ರಾಜುಯೇಷನ್ ಆಗಿರ್ತಕ್ಕಂಥವ್ರಿಗೆ 2 ವರ್ಷದ B.Ed ಕೋರ್ಸು, ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿರೋರಿಗೆ 1 ವರ್ಷದ B.Ed ಕೋರ್ಸು, ಅಥವಾ PUC ಇಂದಾನೆ ಹೋಗಿರ್ತಕ್ಕಂಥವ್ರಿಗೆ 4 years B.Ed ಕೋರ್ಸ್ ಅಂತ ಹೇಳಿದ್ರು. ಈಗ ನೀವ್ ಹೇಳಿದ್ರಿ 4 year ಡಿಗ್ರಿ ಮಾಡಿದ್ರೆ ಮಾಸ್ಟರ್ ಡಿಗ್ರಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಿ, ಅದು ಈಕ್ವಲೆಂಟ್ ಅಂತ ಹೇಳಿ. ಹಾಗೆ ನಾನು 4 year ಡಿಗ್ರಿ ಮಾಡಿ ಎಜುಕೇಶನ್ ಫೀಲ್ಡ್ ಬರ್ಲಿಕ್ಕೆ ಆಗ್ತದ B.Ed? ಎಜುಕೇಶನ್ ಫೀಲ್ಡ್ ನೀವು ಅಪ್ ಟು ಲೋಯರ್ ಸ್ಟ್ಯಾಂಡರ್ಡ್ಸ್ ಅಪ್ ಟು PUC ವರೆಗೆ ಪಾಠ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಒಂದು B.Ed ಅಂತಕ್ಕಂತ ಒಂದು ಡಿಗ್ರಿ ಇರ್ಲೇಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ B.Ed ಅಂತ ಒಂದು ಅಡಿಷನಲ್ ಡಿಗ್ರಿ ಇರ್ಲೇಬೇಕು. ಹೌದು. ಹಾಗಾದ್ರೆ ಈಗ ನಾನು 3 year ಡಿಗ್ರಿ ಮಾಡಿ B.Ed ಹೋಗ್ಬೋದು? ಎಸ್ ಯು ಕ್ಯಾನ್ ಗೋ. ಅಲ್ಲಿಗೆ ನಮ್ಗೆ 3+2 ಅಲ್ಲಿಗೆ 5 years ಆಗುತ್ತೆ. ನಾನು 4 years ಡಿಗ್ರಿ ಮಾಡಿ ಪ್ಲಸ್ 2 years ಮಾಡ್ಬೇಕಾಗತ್ತಲ್ಲ, 6 years ಆಗುತ್ತಲ್ಲ ಅವಾಗ? ಅಲ್ಲ, 4 years ಅಂದ್ರೆ PUC ಆದ್ಮೇಲೆ. PUC ಆದ್ಮೇಲೆ ಆಗಿರೋರ್ಗೆ ಆತರ, ಡಿಗ್ರಿ ಆಗಿರೋರ್ಗೆ ಈ ರೀತಿ. ಮಾಸ್ಟರ್ ಡಿಗ್ರಿ ನಾನು ಆಗಿ MSc ಮಾಡ್ಕೊಂಡ್ಬಿಟ್ಟಿದ್ದೀನಿ, MSc ಮಾಡ್ಬಿಟ್ರೆ ನಿಮ್ಗೆ 1 ವರ್ಷ. ಈಗ ನಾನು PUC ಆದ್ಮೇಲೆ ನಾನು ಡಿಗ್ರಿ ಜಾಯ್ನ್ ಆಗ್ತೀನಿ. ಆ ಡಿಗ್ರಿ 4 year ಜಾಯ್ನ್ ಆಗಿ ಪುನಃ 1 year. ಎಸ್. ನೀವು ಡಿಗ್ರಿ 4 years ಅಲ್ಲಿ 3 ವರ್ಷ ಕನ್ವೆನ್ಷನಲ್ ಡಿಗ್ರಿ, ಅಥವಾ ನೀವು ಆತರ ಮಾಡಿದ್ರೆ 2 ವರ್ಷದ B.Ed ಮುಗಿಸ್ಕೋಬಹುದು, ಅಥವಾ 4 ವರ್ಷ ಡಿಗ್ರಿ ಮಾಡಿದ್ರೆ 1 ವರ್ಷದ ಮುಗಿಸ್ಕೋಬಹುದು. ಸರಿ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಹೇಳಿ ಸರ್, ಯಾರು? ಸರ್ ಈಗ 4 ವರ್ಷದ ಈಗ 3 ದಯವಿಟ್ಟು ಹೆಸರು ಹೇಳಿ ಮೇಡಮ್. ಪುಷ್ಪಲತಾ ಅಂತ ಸರ್. ಹೇಳಿ.
ಸರ್ ಈಗ ಒಂದ್ 3 ವರ್ಷದ ಡಿಗ್ರಿ ಮುಗಿಸ್ಕೊಂಡಿರ್ತಾರೆ, 2 ವರ್ಷದ ಮಾಸ್ಟರ್ ಡಿಗ್ರಿ ಮುಗ್ದಿರುತ್ತೆ, ಅಂತವ್ರು B.Ed ಮಾಡ್ಬೇಕಂತ ಹೇಳಿದ್ರೆ 2 ವರ್ಷದ B.Ed ಹೌದು ಹೌದು. ಈಗ 4 ವರ್ಷದ್ದು ಈಗ ಒಟ್ಟಿಗೆ PU ಮುಗಿದ ತಕ್ಷಣ 4 ವರ್ಷದ ಕೋರ್ಸಿಗೆ ಸೇರ್ಕೊಂಡಿರೋ ಅಂತವ್ರು ಇದ್ರೆ ಅಂತ ಸಂದರ್ಭದಲ್ಲಿ ಒಂದೇ ಟೈಮಲ್ಲಿ 2 ವರ್ಷದ B.Ed ಮತ್ತೆ 4 ವರ್ಷದ 2 ಒಟ್ಟಿಗೆ ಇರುತ್ತಾ, ಅಥವಾ ಲ್ಯಾಟ್ರಲ್ ಎಂಟ್ರಿ ಕೊಡ್ತಾರ 4 years ಇರುವಾಗ, ಹೇಗೆ? ಅದ್ರ ಬಗ್ಗೆ ತುಂಬಾ ಇವರು ಮೇಡಮ್ ಇದು ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ನ್ಯಾಷನಲ್ ಲೆವೆಲ್ ಅಲ್ಲಿ ಸಣ್ಣ ಪುಟ್ಟ ಚೇಂಜಸ್ಗಳು, ಈಗ ನೀವೆಲ್ಲ ಈ ತರ ಇಂಟ್ರಿಕೇಸಿಸ್ ಏನ್ ಹೇಳಿದ್ರಿ, ಇದನ್ನೆಲ್ಲಾನು ಲೋಕಲ್ ಆಗಿ ಚರ್ಚೆ ಮಾಡಿ ನಿಮ್ಮ ಸ್ಟೇಟ್ ಗವರ್ಮೆಂಟ್ ಶುಡ್ ಡಿಸೈಡ್ ಅಂತ ಹೇಳಿದ್ದಾರೆ. ಇದು ಇದೊಂದು ಪ್ರಪೋಸಲ್. ಅವ್ರು ಏನ್ ಹೇಳ್ತಿದ್ದಾರೆ, ಮಲ್ಟಿ ಡಿಸಿಪ್ಲಿನರಿ ಎಜುಕೇಶನ್ ಬಗ್ಗೆ ಪಾಠ ಮಾಡ್ಬೇಕಾದ್ರೆ ಅವ್ರಿಗೆ ಎಜುಕೇಶನ್ ಬಗ್ಗೆನೇ ಗೊತ್ತಿರ್ಬೇಕು ಅನ್ನೋದು ಅವ್ರ ಉದ್ದೇಶ. ಅಷ್ಟೇ ಬಿಟ್ರೆ ಹೌ ಅನ್ನೋದನ್ನ ನೀವು ಡಿಸೈಡ್ ಮಾಡಿ. ಅವ್ರು ಗೈಡ್ ಲೈನ್ಸ್ ಅಷ್ಟೇ ಕೊಟ್ಟಿರೋದು. ವಾಟ್ ಹ್ಯಾವ್ ಗಿವನ್ ಈಸ್ ಓನ್ಲಿ ದ ಗೈಡ್ ಲೈನ್ಸ್. ಈಗ 6% GDP ಅಂತ ಹೇಳ್ತೇನೆ ಕೇಳ್ಬಿಡ್ತಾರೆ ಸರ್ಕಾರದವರು. ಆದ್ರೆ ಪ್ರೈಮ್ ಮಿನಿಸ್ಟರ್ ಹೇಳಿರೋದ್ರಿಂದ ಇಫ್ ನಾಟ್ 6%, ಅಟ್ಲೀಸ್ಟ್ ಒಂದು 5% ಅಂತೂ ಬರಬಹುದು ಅಂತ ನಮ್ಮ ನಿರೀಕ್ಷೆ. ಹಾಗೇನೆ ಈಗ ಏನೇನ್ ಡಿಫಿಕಲ್ಟೀಸ್ ಎಲ್ಲ ಇದೆ, ಯಾವುದೇ ಒಂದು ಹೊಸ ಸ್ಕೀಮು ಪ್ಲಾನಿಂಗ್, ಬಟ್ ಏನಪ್ಪಾ ಅಂದ್ರೆ ವಿ ಶುಡ್ ಆಲ್ ಆಫ್ ಅಸ್ ವಿ ಶುಡ್ ಬಿ ಹ್ಯಾಪಿ. ಏನಕ್ಕೆ ಅಂದ್ರೆ ನಮಗೂ ಕೂಡ ಒಂದು ಬಡ್ಜೆಟ್ ಟೈಪ್, ನಮಗೂ ಕೂಡ ಒಂದು ಪ್ರಪೋಸಲ್ ಏನೋ ಒಂದು ಬಂದಿದೆಯಲ್ಲ, ಇದುವರೆಗೆ ಏನಿರ್ಲಿಲ್ಲ, ಎಜುಕೇಶನ್ಗೆ ಇಷ್ಟು ಕೋಟಿ ಕೊಟ್ವಿ ಅಂತ ಹೇಳಿ ಬಿಟ್ಬಿಡ್ತಿದ್ರು. ಹಂಗಲ್ಲ, ನಮಗೂ ಕೂಡ ಒಂದು ಪಾಲಿಸಿ ಇದೆ, ನಮಗೂ ಕೂಡ ಒಂದು ಗೈಡ್ ಲೈನ್ಸ್ ಡಿಫೈನ್ಡ್ ಬೈ ಕಮಿಟಿ ಅಂಡ್ ಇಟ್ ಹಸ್ ಬಿನ್ ರೆಕಮೆಂಡೆಡ್ ಟು ಅನ್ನೋದು ನಮ್ಗೆ, ನಾವು ಆಲ್ ಆಫ್ ಅಸ್ ವಿ ಶುಡ್ ಲರ್ನ್ ಔಟ್ ಆಫ್ ದಿಸ್ ಆಕ್ಚುಲಿ. ಮತ್ತೆ ತುಂಬಾ ಎಕ್ಸೈಟಿಂಗ್ ಆಗಿದೆ, ತುಂಬಾ ಚೆನ್ನಾಗಿದೆ. ಮತ್ತೆ ಯಾವ್ದಾದ್ರು ಅಷ್ಟೇ ಹೊಸದ್ ಬಂದ್ರೆ ಒಂದಷ್ಟು ಪಾಸಿಟಿವ್ ಇರ್ತದೆ, ಒಂದಷ್ಟು ನೆಗೆಟಿವ್ ಇದ್ದೇ ಇರ್ತದೆ. ನಾವು ಅದನ್ನ ಸರಿ ತೂಗಿಸ್ಕೊಂಡು ಹೋಗ್ಬೇಕು. ಮತ್ತೆ ಹೊಸದಕ್ಕೆ ನಾವು ಒಪ್ಕೊಳ್ಳೇಬೇಕು. ಈಗ ಇನ್ ಮುಂದೆ ನಾನು ಹೇಳಿದಾಗ, ಇನ್ಮೇಲೆ ನಮ್ದು ಗೋಪಾಲ್ ಸ್ವಾಮಿ ಇನ್ಸ್ಟಿಟ್ಯೂಷನ್ ಹೈಸ್ಕೂಲ್, ಯು ಡೋಂಟ್ ಕಾಲ್ ಇಟ್ಸ್ ಹೈಸ್ಕೂಲ್ ಮಂಜುನಾಥ್, ಇಟ್ ವಿಲ್ ಬಿ ಕಾಲ್ಡ್ ಆಸ್ ಲೋಯರ್ ಸ್ಟ್ಯಾಂಡರ್ಡ್ ಸ್ಕೂಲ್. ಅಥವಾ MIT ಫಸ್ಟ್ ಗ್ರೇಡ್ ಕಾಲೇಜ್ ಅಲ್ಲ, ಇಟ್ ಈಸ್ MIT ಮಲ್ಟಿ ಡಿಸಿಪ್ಲಿನರಿ ಕಾಲೇಜ್. ಈಗ ನಮ್ದು 3 ಕ್ಯಾಂಪಸ್ ಚೇಂಜ್, ಹಂಗೆ ನಾವು ಹ್ಯಾವ್ ಟು ಅಕ್ಸೆಪ್ಟ್, ಹಂಗ ಆಗ್ಬೇಕಾಗುತ್ತೆ ಆತರ. ಸರ್ ನಮಸ್ತೆ. ಹಲೋ ಹೇಳಿ ಸರ್, ಹೆಸರು ಹೇಳಿ. Kaisar here. Kaisar, please go ahead. Sir, I had a question. Yeah, please. If it is mentioned in the guidelines that you are referring to, sir, ಈಗ one 3-year course ಅಥವಾ 4 years course 1 ವರ್ಷ ಓದಿ ನಾನು ಬಿಟ್ಬಿಡ್ನಿ ಅಂದ್ರೂ ಅವ್ನಿಗೆ ಸರ್ಟಿಫಿಕೇಟ್ ಕೊಡ್ಬೇಕು ಅಂತ ಇದೆಯಲ್ಲ. ಈಗ ಈ ಎಂಪ್ಲಾಯ್ಮೆಂಟ್ ಪಾಲಿಸಿ ಇದೆಯಲ್ಲ, ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಪಾಲಿಸಿ, ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ದಿ ಪ್ರೈವೇಟ್ ಎಂಪ್ಲಾಯ್ಮೆಂಟ್. ಏನಕ್ಕಂದ್ರೆ ಅಲ್ಲಿ ಕೇಪಬಿಲಿಟಿ ಬಿಕಮ್ಸ್ ದಿ ಪ್ರಯಾರಿಟಿ, ನಾಟ್ ದಿ ಕ್ವಾಲಿಫಿಕೇಶನ್. ವೆರಾಸ್ ಎಂಪ್ಲಾಯ್ಮೆಂಟ್ ಪಾಲಿಸಿ ಫಾರ್ ದಿ ಗವರ್ಮೆಂಟ್ ಇದೆಯಲ್ಲ, ಅದ್ರ ಪ್ರಕಾರ ಆ ಫಸ್ಟ್ ಇಯರ್ ಡ್ರಾಪ್ ಔಟ್ಸ್, ಫಸ್ಟ್ ಇಯರ್ ಓದ್ಬಿಟ್ಟು ಅವ್ರಿಗೆ ಏನೋ ಸರ್ಟಿಫಿಕೇಟ್ ಕೊಡ್ತಾರಲ್ಲ ಅವ್ರಿಗೆ, ಅಥವಾ ಸೆಕೆಂಡ್, ಈಗ ಸಪೋಸ್ ನಮ್ ಲೆಕ್ಚರರ್ಶಿಪ್ ಗೆನೆ ಇರ್ಲಿ, ಮೇ ಬಿ ಫಾರ್ ದಿ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಆರ್ ಪ್ರೊಫೆಸರ್, ಆವಾಗ ಯಾವ ತರ ಕನ್ಸಿಡರೇಷನ್ ಕೊಡ್ತಾರೆ? ಆ 4 years ಡಿಗ್ರಿ ಅದು ಆ ಲಿಮಿಟೇಷನ್ಸ್ ಇದಿಲ್ಲ, ಅದೇ ಇರುತ್ತಾ? ಇಲ್ಲ, ಕನ್ಸಿಡರೇಷನ್ ಫಾರ್ ದ ಡ್ರಾಪ್ ಔಟ್ಸ್ ಕೊಡಲ್ಲ. ಸಿ, ಡ್ರಾಪ್ ಔಟ್ ಈಸ್ ಎನ್ ಆಪ್ಷನಲ್ ಫಾರ್ ಹಿಮ್ ಬಿಕಾಸ್ ಆಫ್ ದಿ ಸರ್ವೈವಲ್. ಈಗ ಅವ್ರ ಮನೆಯಿಂದ ವಿಲ್ ದೇ ಬಿ ಕನ್ಸಿಡರ್ಡ್ ಅಂಡರ್ ಅಂತ? ನೋ, ಯಾಕಂದ್ರೆ ಹೆಂಗಿದ್ರು ಅವ್ರಿಗೆ ಸರ್ಟಿಫಿಕೇಟ್ಸ್ ಇಶ್ಯೂ ಮಾಡ್ತಿದಾರಲ್ಲ. ಹೌದು, ಸರ್ಟಿಫಿಕೇಟ್ ಈಸ್ ಓನ್ಲಿ ಫಾರ್ ಹಿಸ್ ಎಂಪ್ಲಾಯ್ಮೆಂಟ್, ನಾಟ್ ಇನ್ ಗೌರ್ಮೆಂಟ್. ಗೌರ್ಮೆಂಟ್ ಗೆ ಅದೇ ಆದ ಗೈಡ್ ಲೈನ್ಸ್ ಇರ್ತದೆ. ಗೌರ್ಮೆಂಟ್ ಗೆ ಗೈಡ್ ಲೈನ್ಸ್ ಇರ್ತಕ್ಕರ ಅವ್ನು PhD ಆಗಿರ್ಬೇಕು ಅಥವಾ ಮಾಸ್ಟರ್ ಡಿಗ್ರಿ ಆಗಿರ್ಬೇಕು, ಅಂಡರ್ ಗ್ರಾಜುಯೇಟ್, ಅದೆಲ್ಲ ಗೈಡ್ ಲೈನ್ಸ್ ಇದ್ದೇ ಇರುತ್ತೆ. ಅವ್ರು ಅದೇ ಹೇಳಿದ ರಿಕ್ರೂಟ್ಮೆಂಟ್ ಪ್ರೊಸೀಜರ್. ಆ ಗವರ್ಮೆಂಟ್ ಈಗ 3 years ಡಿಗ್ರಿ ಕೋರ್ಸ್ ಅಥವಾ 2 years ಮಾಸ್ಟರ್ ಡಿಗ್ರಿ ಕೋರ್ಸ್ ಅಥವಾ PhD ಆಗಿರ್ಬೇಕು ಅಂತ ಈಗ ಅರ್ಹತೆ ಇಟ್ಕೊಂಡಿದೆಯಲ್ಲ, ಅದೇ ಕಂಟಿನ್ಯೂ ಮಾಡುತ್ತಾ ಅಥವಾ ಆರ್ ದೇ ಗೋಯಿಂಗ್ ಟು ಕಾಂಪ್ರಮೈಸ್ ಆನ್ ದ ಎಂಪ್ಲಾಯ್ಮೆಂಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ? They have made it very clear. They have made it very clear. Recruitment procedure and guidelines for recruitment and eligibility criteria is not changing. ಅದೇನೆ ಯಾವ್ದೋ ಇವನ ರಿಕ್ವೈರ್ಮೆಂಟ್ ಗೋಸ್ಕರ ಈಸ್ ಜಸ್ಟ್ ಚೇಂಜಿಂಗ್. ನನಗೆ ಸಾಕಪ್ಪ, ನನಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಚೆನ್ನಾಗಿ ಓದ್ಕೊಂಡಿದ್ದೀನಿ, ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಆಗಲಿ, ಟೀಚರ್ ಆಗಬೇಕ ಕಾರಣ ಆಗಲಿ, ಇದೆಲ್ಲ ಗೈಡ್ ಲೈನ್ಸ್ ಇರಲೇಬೇಕು ಅಂತ ಹೇಳ್ತೀನಿ. ಹಂಗಿದ್ರೆ ಸಪೋಸ್ B.Ed 4 years ಅಂತ ಮಾಡಿದಾರಲ್ಲ, ಈಗ 2 ವರ್ಷ ಓದ್ಬಿಟ್ಟು ನಾನು ಟೀಚರ್ ಹುದ್ದೆ ತಗೊಳ್ತೀನಿ ಅಂತ ಅಂದ್ರೆ ದಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಅಪ್ಲಿಕೇಬಲ್. ನಾಟ್ ಅಲೋಡ್. ನಮಸ್ತೆ. ಹಲೋ ಸರ್, ಹೇಳಿ ಮೇಡಮ್.
ಸರ್ ಕಾವ್ಯ ಅಂತ ಮಾತಾಡ್ತಿರೋದು. ಸರ್ ಇಫ್ ಎಟ್ ಆಲ್ ಒಂದ್ ಸ್ಟೂಡೆಂಟ್ ಫಸ್ಟ್ ಇಯರ್ ಅಲ್ಲಿ ಒಂದ್ ಸರ್ಟಿಫಿಕೇಟ್ ತಗೊಂಡು ಡ್ರಾಪ್ ಔಟ್ ಆದ್ರು ಅಂತ ಹೇಳಿದ್ರೆ, ನೆಕ್ಸ್ಟ್ ಆಫ್ಟರ್ 2 years ಇಫ್ ಯು ವಾಂಟ್ ಟು ಕಂಟಿನ್ಯೂ ಹಿಸ್ ಎಜುಕೇಶನ್ ಸೆಕೆಂಡ್ ಇಯರ್ ಅಲ್ಲೇ ಸ್ಟಾರ್ಟ್ ಮಾಡ್ಕೋಬಹುದಾ ಅಥವಾ ಅಗೇನ್ ಹ್ಯಾವ್ ಟು ಗೋ ಟು ಫಸ್ಟ್ ಇಯರ್? ಓ ಇಲ್ಲ ಡ್ರಾಪ್ ಔಟ್ ಅಂತಂದ್ರೆ ದೇರ್ ಆರ್ 2 things ನೋಡಿ. ಸರ್ಟಿಫಿಕೇಟ್ ಅವ್ರು ಏನ್ ಹೇಳಿದ್ದಾರೆ, ಸರ್ಟಿಫಿಕೇಟ್ ನ ನೀವು ಅವನು ಬರೀ ಕಾಲೇಜಿಗೆ ಬಂದ್ಬಿಟ್ಟೆ ಸರ್ಟಿಫಿಕೇಟ್ ಅಲ್ಲ, ಈ ಹ್ಯಾಸ್ ಟು ಕಂಪ್ಲೀಟ್ ಆಲ್ ದ ರಿಕ್ವೈರ್ಮೆಂಟ್ಸ್ ಆಫ್ ದ ಫಸ್ಟ್ ಇಯರ್, ದೆನ್ ಈಸ್ ಕಾಲ್ಡ್ ಎಸ್ ಎ ಸರ್ಟಿಫಿಕೇಟ್. ಅವನೇನೋ ಬಂದು ಕಾಲೇಜಿಗೆ ಬಂದ್ಬಿಟ್ಟು ಡ್ರಾಪ್ ಔಟ್ ಆಗ್ಬಿಟ್ಟೆ ಸರ್ಟಿಫಿಕೇಟ್ ಅಲ್ಲ. ಸೊ ಈಗ ಅಲ್ಲ, ಫುಲ್ ಇಯರ್ ಕಂಪ್ಲೀಟ್ ಮಾಡಿ ಸರ್ಟಿಫಿಕೇಟ್ ತಕೊಂಡ್ ಬಿಟ್ಟು ಆಸ್ ಯು ಟೋಲ್ಡ್ ಫಾರ್ ಸರ್ವೈವಲ್ ಪರ್ಪಸ್ 2 years and ವರ್ಕ್ ಮಾಡಿ ಅಗೇನ್ ಇಫ್ ಯು ವಾಂಟ್ ಟು ಕಂಟಿನ್ಯೂ ಹಿಸ್ ಎಜುಕೇಶನ್, ವಿಲ್ ಹಿ ಬಿ ಕಮಿಂಗ್ ಟು ಸೆಕೆಂಡ್ ಇಯರ್ ಆರ್ ಫಸ್ಟ್ ಇಯರ್ ಅಗೇನ್? ಸೆಕೆಂಡ್ ಇಯರ್. ಅಲ್ಲ ಅದೇ ಅದನ್ನ ಹೇಳಿದ್ನಲ್ಲ ನಾನು, ಆಪ್ಷನಲ್ ಎಂಟ್ರಿ ಅಂಡ್ ಆಪ್ಷನಲ್ ಎಕ್ಸಿಟ್. ಇದು ನೋಡಿ ಮೇಡಮ್, ಆಕ್ಚುಲಿ ಇದು ಸುಮಾರು ಇನ್ಸ್ಟಿಟ್ಯೂಷನ್ ಪ್ರೈವೇಟ್ ಇಂಡಿಜಿನಿಯಸ್ NIOS ಗಳೇನಿದೆ ಅಲ್ಲ ಆಲ್ರೆಡಿ ಇದೆ ಈ ತರದ್ದು. ಸುಮಾರು ಕಡೆ ಇನ್ಸ್ಟಿಟ್ಯೂಷನ್ ಇದೆ. ಅದನ್ನ ಈಗ ಇಂಪ್ಲಿಮೆಂಟ್ ಮಾಡಿ ಎಲ್ಲಾ ಇನ್ಸ್ಟಿಟ್ಯೂಷನ್ ಗಳಲ್ವೇ ಅವ್ನು ಸರ್ಟಿಫಿಕೇಟ್ ತಗೊಂಡು ಹೋಗಿ 2 ವರ್ಷ ಹೋಗ್ಕೊಂಡು ಬೇಡಪ್ಪ ನಾನು ಲೆಟ್ ಮಿ ಕಂಪ್ಲೀಟ್ ಈಗ ಪ್ರೊಫೆಸರ್ ಕೈಸರ್ ಹೇಳ್ದಂಗೆ ಇಲ್ಲ ನಾನು ಟೀಚಿಂಗ್ ಪ್ರೊಫೆಷನ್ ಬರ್ಬೇಕು, ಅಲ್ಲಿ ಟೀಚಿಂಗ್ ಪ್ರೊಫೆಷನ್ ಬರ್ಬೇಕಾದ್ರೆ BSc ಕಂಪ್ಲೀಟ್ ಮಾಡ್ಲೇಬೇಕು ಅಂತ ಅವ್ನು ಮತ್ತೆ ಇಲ್ಲಿ ಬಂದು ಕಂಟಿನ್ಯೂ ಮಾಡ್ಕೊಂಡು ಓದ್ಕೊಂಡು ಹೋಗ್ತಾನೆ. ಅಂದ್ರೆ ಎಜುಕೇಶನ್ ಫ್ರೀಡಮ್ ಇರ್ಬೇಕು ಅಂತ ಹೇಳ್ತಿದಾರೆ ಅಷ್ಟೇ. ಓವರ್ ಆಲ್ ಏನ್ ಹೇಳ್ತಿದ್ದಾರೆ, ಎಜುಕೇಶನ್ ಅಂದ್ರೆ ಫ್ರೀಡಮ್ ಇರ್ಬೇಕು ಅಂತ. 5 years ಆದ್ಮೇಲೂ ಕಂಟಿನ್ಯೂ ಮಾಡ್ಬೋದಾ? ಏನ್ ಮೇಡಮ್ 5 years ಆದ್ಮೇಲೂ ಕಂಟಿನ್ಯೂ ಮಾಡ್ಬೋದಾ? ಯಾಕಂದ್ರೆ ಈಗಿರೋ ರೂಲ್ಸ್ ಬೇರೆ ತರ ಇದೆ ಅಲ್ಲ. ಅಲ್ಲ, ಈಗಿರೋ ರೂಲ್ಸ್ ಎಲ್ಲ ಹೋಗ್ಬಿಟ್ಟು ನ್ಯಾಷನಲ್ ಪಾಲಿಸಿ ಪ್ರಕಾರ ಹೊಸದ್ ಬರ್ತದೆ. ಅದ್ರ ಪ್ರಕಾರ ಫ್ರೀಡಮ್ ಇರ್ಬೇಕು ಹುಡುಗನ್ಗೆ. ನಾನು ಏನು ಎಷ್ಟೇ ವರ್ಷ ಆದ್ರೂ ಕಂಟಿನ್ಯೂ ಮಾಡ್ಬೋದು, ಅವನು ಫ್ರೀಡಮ್ ಇರ್ಬೇಕು ಅನ್ನೋದು ಅವರ ಉದ್ದೇಶ. ಕೇಳಿಸ್ತಾ ಇಲ್ಲ? ಹಲೋ, ಇಲ್ಲ ಏನೋ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮೇಡಮ್. ಹಲೋ ಸರ್. ಹಲೋ, ಹಾ ಹೇಳಿ. ಹಲೋ ಹೇಳಿ ದಯವಿಟ್ಟು ಹೇಳಿ. ಧನ್ಯ ಸರ್, ನಾನು ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್. ಸರ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರೈಮರಿ ಎಜುಕೇಶನ್ ಸರ್ ಅಲ್ಲೊಂದು ಫಸ್ಟ್ ಪಾಯಿಂಟ್ ಇದೆ, ಪ್ಲೇ ಬೇಸ್ಡ್ ಅಂಡ್ ಆಕ್ಟಿವಿಟಿ ಬೇಸ್ಡ್ ಸೈಕೋಮೋಟರ್ ಡೆವಲಪ್ಮೆಂಟ್ ಅಂತ. ಇದು ಆಕ್ಚುಲಿ ಸರ್ ಈ ಮೂರನ್ನ ಜರ್ಮನ್ ಕರಿಕ್ಯುಲಮ್ಲಿ ದೇ ವರ್ ಫಾಲೋಯಿಂಗ್ ಸೇಮ್ ವಾಟ್ ಫಸ್ಟ್ ಪಾಯಿಂಟ್ ಆಫ್ ಅವರ್ ಇಂಡಿಯನ್ ಎಜುಕೇಶನ್ ಪಾಲಿಸೀಸ್, ನ್ಯೂ ಪಾಲಿಸೀಸ್ಲಿ ಫಸ್ಟ್ ಪಾಯಿಂಟ್ ದಟ್ ಎಜುಕೇಶನ್ ಪಾಲಿಸಿ ನಮ್ಗೆ ಪ್ರೈಮರಿ ಗ್ರೇಡ್ಸ್ ಏನ್ ಬೇಸ್ ಕೊಟ್ಟಿದ್ರೆ 5, 3, 3, 4, 5 ಗೆ ಫಸ್ಟ್ ಟೈಮ್ ಟಾಕಿಂಗ್ ಅಬೌಟ್ ಬೇಸಿಕ್ 5. ಸೊ ಅದಕ್ಕೆ ನಾವು ಎಂಫಸಿಸ್ ಕೊಡ್ಬೇಕು ಸರ್. ಏನಕ್ಕೆ ಅಂದ್ರೆ ಕೊಟ್ಟಿದ್ದಾರೆ, ಬಟ್ ಅಲ್ಲಿ ರಿಗಾರ್ಡಿಂಗ್ ಸೈಕೋಮೋಟರ್ ಡೆವಲಪ್ಮೆಂಟ್ ಅನ್ನೋದನ್ನ ಸ್ವಲ್ಪ ಅದು ಫಿಟ್ನೆಸ್ ಏನಂತಂದ್ರೆ ಕ್ಲಿಯರ್ ಆಗಿ ನೋಡಿ, ಈ ಫಿಸಿಕಲ್ ಎಜುಕೇಶನ್ ಅನ್ನೋದನ್ನ ಒಂಥರ ಪಕ್ಕಕ್ಕೆ ಇಡಬೇಡಿ ಅಂತ ಅವರು ತುಂಬಾ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಎವ್ರಿ ಇನ್ಸ್ಟಿಟ್ಯೂಷನ್ ಫಿಸಿಕಲ್ ಎಜುಕೇಶನ್ ಒಂದು ಪಾರ್ಟ್ ಆಫ್ ದ ಸಿಲೆಬಸ್ ಅಲ್ಲಿ ಇರ್ಬೇಕು ಅಂತ ಅವ್ರು ಹೇಳಿದ್ದಾರೆ. ಇಟ್ ಶುಡ್ ಬಿ ಪಾರ್ಟ್ ಆಫ್ ದ ಸಿಲೆಬಸ್. ಈಗ ನಮ್ಮಲ್ಲಿ ಏನಂತಂದ್ರೆ PT ಅಂತಂದ್ರೆ ಯಾವ್ದೋ ಒಂದು ವೇಸ್ಟ್ ಟೈಮ್ ಅಲ್ಲಿ ಡ್ರಿಲ್ ಮಾಡ್ಸೋದೋ ಸುಮ್ಮನೆ ಬೈಕ್ ಕೊಡ್ತಾರೆ, ಆ ತರದ್ದು ಆಗ್ಬಾರ್ದು. ಫಿಸಿಕಲ್ ಹೆಲ್ತ್ ಗೆ ಬೇಕಾದ್ರೆ ಫಿಸಿಕಲ್ ಎಜುಕೇಶನ್ ಇಟ್ ಶುಡ್ ಬಿ ಪಾರ್ಟ್ ಆಫ್ ದ ಸಿಲೆಬಸ್, ಕರಿಕ್ಯುಲಮ್ ಅಲ್ಲಿ ಇರ್ಬೇಕು ಅಂತ ಅವ್ರು ಹೇಳ್ತಾರೆ. ಅದು ಇಟ್ ಇಸ್ ನಾಟ್ ಅನ್ ಎಕ್ಸ್ಟ್ರಾ ಕರಿಕ್ಯುಲರ್ ಮತ್ತು ಕೋ ಕರಿಕ್ಯುಲರ್ ಅಲ್ಲ. ಅವೆಲ್ಲಾನು ಈಗ ಏನೇನಿದೆ ಅದೆಲ್ಲ ಪಾರ್ಟ್ ಆಫ್ ದ ಸಿಲೆಬಸ್ ಅಂತ ಹೇಳಿರೋದ್ರಿಂದ ಐ ಥಿಂಕ್ ದೇ ಹ್ಯಾವ್ ಗಿವನ್ ಲಾಟ್ ಆಫ್ ಎಂಫಸಿಸ್ ಫಾರ್ ಸ್ಪೋರ್ಟ್ಸ್ ಅಂತ ಅನ್ಸುತ್ತೆ. ದೇರ್ ಕುಡ್ ಬಿ ಸಮ್ ಮೈನರ್ ಚೇಂಜಸ್ ವಿಚ್ ಆರ್ ರಿಕ್ವೈರ್ಡ್, but I wish they have given a lot of importance for all this ಅಂತ ಅನ್ಸುತ್ತೆ. ಹೈಯರ್ ಎಜುಕೇಶನ್ ಇದ್ರಲ್ಲಿ ಫಿಸಿಕಲ್ ಫಿಟ್ನೆಸ್ ಗೆ ಈಗ ಜರ್ಮನ್ ಕರಿಕ್ಯುಲಮ್ ಹೆಂಗಿದೆ ಅಂದ್ರೆ ಸರ್, ಹೈಯರ್ ಎಜುಕೇಶನ್ ಎಂಟ್ರಿ ಆಗ್ತಿದಂಗೆ ಅವ್ರಿಗೆ ಫಿಟ್ನೆಸ್ ಪ್ರೋಗ್ರಾಮ್ ಇರ್ತದೆ. ಅದ್ರಲ್ಲಿ ಅವರು ಏನಾದ್ರು ರೇಂಜ್ ಅಂದ್ರೆ ಬ್ಯಾಟ್ರಿ ಐತೆ ಸರ್, ಟೆಸ್ಟ್ ಬ್ಯಾಟ್ರಿಗಳು. ಆ ಬ್ಯಾಟ್ರಿಲಿ ಏನಾದ್ರು ಹೈ ಲೆವೆಲ್ ಬಂದ್ರೆ ಅವ್ರಿಗೆ ಕ್ರೆಡಿಟ್ ಸಿಗ್ತದೆ. ಇಲ್ಲಿ ಇದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಒಂದು ಸುಮ್ಮನೆ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ. ಎಲ್ಲಾನು ಪ್ರತಿಯೊಂದನ್ನು ಕೂಡ ಬರೆಯಕ್ಕಾಗಿಲ್ಲ ಅವ್ರಿಗೆ, ಬಟ್ ಇಟ್ ಇಸ್ ಲೆಫ್ಟ್ ಟು ದ ರೆಸ್ಪೆಕ್ಟಿವ್ ಸ್ಟೇಟ್ ಗವರ್ಮೆಂಟ್ ಟು ಇಂಪ್ಲಿಮೆಂಟ್. ಅನಿರುದ್ಧ ಕ್ವಶನ್ ಫ್ರಮ್ ಅನಿರುದ್ಧ. ಸರ್ ನಂದು ಒಂದ್ ಪ್ರಶ್ನೆ ಏನು ಅಂತಂದ್ರೆ, ಇದೆಲ್ಲ ಆಗೋದ್ರಿಂದ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರಿನಲ್ಲಿ ಆಗ್ಬೇಕಾಗಿರುವಂತ ಬದಲಾವಣೆಗಳು ಹೇಗೆ ಮತ್ತು ಯಾವಾಗ ಸರ್? ಓಕೆ, ಯಾವಾಗ ಅನ್ನೋದು ನಾನು ಹೇಳಕ್ ಬರಲ್ಲ, ಯಾಕೆಂದ್ರೆ ಇಟ್ ಇಸ್ ಟು ಬಿ ಸೆಟ್ ಬೈ ಗವರ್ಮೆಂಟ್. ಆದ್ರೆ ನಾನು
ನಮ್ಮ ಮಹಾರಾಜ ಎಜುಕೇಶನ್ ಟ್ರಸ್ಟ್ ನ ಟ್ರಸ್ಟಿಯಾಗಿ ಫೌಂಡರ್ ಮೆಂಬರ್ ಆಗಿ ಐ ಆಮ್ ಎಕ್ಸೈಟೆಡ್. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಇದು ನಮ್ಮ ಅನಿಸಿಕೆಗೆ, ನಮ್ಮ ಥಿಂಕಿಂಗ್ ತಕ್ಕಂತೆ ಇದೆ. ಇದು ನಾವೆಲ್ಲ ಟ್ರಸ್ಟೀಸ್ ಎಲ್ಲ ಏನ್ ನಾವು ಆಲೋಚನೆ ಮಾಡ್ತಾ ಇದೀವಿ ತಕ್ಕಂತೆ ಇದಿರೋದ್ರಿಂದ ಮಲ್ಟಿ ಡಿಸಿಪ್ಲಿನರಿ ಹೈಯರ್ ಎಜುಕೇಶನ್ ಎಟ್ ಟೇಕಿಂಗ್ ದಟ್ ಆಪ್ಷನಲ್ ಎಕ್ಸಿಟ್ ಮತ್ತೆ ಒತ್ತು ಫಾರ್ ರಿಸರ್ಚ್ ಇಂಥದಕ್ಕೆಲ್ಲ ಅವರೇ ಒತ್ತು ಕೊಟ್ಟಿರೋದ್ರಿಂದ ಸೊ ಆಬ್ವಿಯಸ್ಲಿ ನಾವು ವಿ ಶುಡ್ ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್ ದಿಸ್. ಅಂದ್ರೆ ಈಗ ನೆಕ್ಸ್ಟ್ ನಮ್ದು ಏನ್ ಥಿಂಕಿಂಗ್ ಇದೆ ಆ ಥಿಂಕಿಂಗ್ ಗೈಡ್ಲೈನ್ಸ್ ಆಫ್ ದಿಸ್. ಸೊ ಆಬ್ವಿಯಸ್ಲಿ ಮಹಾರಾಜ್ ಎಜುಕೇಶನ್ ಟ್ರಸ್ಟ್ ಆಕ್ಚುಲಿ ಖುಷಿ ಆಯ್ತು ಏನಕ್ಕೆ ಅಂತಂದ್ರೆ ನಮ್ಮ ಎಲ್ಲಾ ಪಾರ್ಟಿಸಿಪೆಂಟ್ಸ್ ನಮ್ಮ ಎಲ್ಲರೂ ಕೂಡ ದೇರ್ ಆರ್ ಪಾರ್ಟ್ ಆಫ್ ದಿಸ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಸೊ ಹಾಗಾಗಿ ನಾವು ಕೂಡ ವಿ ಆರ್ ಆಲ್ಸೋ ಗೇರ್ಡ್ ಅಪ್. ವಿ ಶುಡ್ ಗೇರ್ಡ್ ಅಪ್ ಅಂಡ್ ವಿ ಶುಡ್ ಡೂ ದಟ್ ಅಂಡ್ ವಿ ಶುಡ್ ಅಕ್ಸೆಪ್ಟ್ ಇಟ್ ಹಾರ್ಟಿಲಿ. ಅಂಡ್ ಒನ್ ಥಿಂಗ್ ಇಸ್ ವೆರಿ ಕ್ಲಿಯರ್, ಅನಿರುದ್ಧ ಅಂಡ್ ಅದರ್ ಮೆಂಬರ್ಸ್, ಪ್ಲೀಸ್, if we don't follow this and if we don't implement this full-heartedly, we will be left behind. Nobody will look at us. ನಾವು ಯಾವಾಗ ಅವಕಾಶ ಬಂದಿದೆಯೋ ಅವಕಾಶ ಬಂದಾಗೆಲ್ಲ ಅವಕಾಶ ಉಪಯೋಗಿಸ್ಕೊಳ್ಬೇಕು. ಇಲ್ಲೂ ಕೂಡ ಇಟ್ ಇಸ್ ಅನ್ ಆಪರ್ಚುನಿಟಿ. ಈಗ ನಾವು ಇನ್ 2 ವರ್ಷ ಬಿಟ್ಕೊಂಡು ಮಾಡ್ತೀವಿ ಅನ್ನೋದ್ರ ಬದಲು ಇವತ್ತು ನಮ್ಮ ಎಲ್ಲಾ ಫ್ಯಾಕಲ್ಟಿ ಮೆಂಬರ್ಸ್ ಗೊತ್ತಾಗಿದೆ. ನಾವು ವಿ ಶುಡ್ ಸ್ಟಾರ್ಟ್ ಟೇಕಿಂಗ್ ಇಟ್ ಅಪ್ ಎಸ್ ಲೀಡರ್ಸ್. ನಾವು ಇದನ್ನ ಈಗ ನೋಡಿ ನಾನು ನಿನ್ನೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಗ್ಗೆ ಒಂದು ಡಿಬೇಟ್ ಮಾಡಿದ್ವಿ. ಸ್ಟೇಟ್ ಸೆಕ್ರೆಟರಿ ಇದು ಕರ್ನಾಟಕ ಸ್ಟೇಟ್ ರತ್ನಪ್ರಭಾ ಮೇಡಮ್ ಬಂದಿದ್ರು ಮೀಟಿಂಗ್ಗೆ, ವೈಸ್ ಚಾನ್ಸಲರ್ ಬಂದಿದ್ರು. ಸೊ 6 of us actually we had a discussion, healthy discussion. ಅವಾಗ ಅನ್ಸಿದ್ದೇನೆ ಅಂತಂದ್ರೆ ನಾವು ಈಗ ಲೀಡರ್ಶಿಪ್ ಆಗಿ ತಗೊಳ್ಳಿಲ್ಲ ಅಂತಂದ್ರೆ ವಿಲ್ ಬಿ ಲೆಫ್ಟ್ ಬಿಹೈಂಡ್. ಆಕ್ಚುಲಿ ನಾವು ಇನ್ನೊಬ್ರು ಮಾತು ಕೇಳ್ಬೇಕಾಗತ್ತೆ. ಈಗ ನಾವು ನಿಮ್ಗೆಲ್ಲ ಅರ್ಥ ಆಗಿದೆ, ನೀವು ಕೂಡ ಒಂದೊಂದೇ ಲೈನ್ ಹಿಡ್ಕೊಂಡು ಕೂತ್ಕೊಂಡು ಸ್ಟಡಿ ಮಾಡ್ತಾ ಬನ್ನಿ. ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಇಂಪ್ಲಿಮೆಂಟಿಂಗ್ ದಿಸ್ ಅಂತ. ಯಾಕೆಂದ್ರೆ ಟೀಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಆಕ್ಚುಲಿ ಅವರೇ ಇಂಪ್ಲಿಮೆಂಟ್ ಮಾಡ್ಬೇಕಾಗಿರೋದು ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ಯಾರು ಚಾಟ್ ಮಾಡಿದ್ದಾರೆ? ಒಂದು ಕೋಇನ್ಸಿಡೆಂಟಲಿ ಐ ಹ್ಯಾವ್ ಗಣೇಶ್ ಕೌಶಿಕ್ ಅಂಡ್ ಅರವಿಂದ್ ವಿತ್ ಮೀ. Can we see a combination of photography or videography skills being implemented with engineering? No, certainly. ಅವರು ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದಾರೆ ಅನಿರುದ್ಧ. ಮಕ್ಕಳಿಗೆ ಎಜುಕೇಶನ್ ಅಂತಂದ್ರೆ ಲಿಬರಲ್ ಆಗಿರ್ಬೇಕು ಅಂತ ಅವ್ರು ಹೇಳೋದು. ಇದೆಲ್ಲ ನೀವು ಓವರ್ ಆಲ್ ನೋಡೋಣ. ಬರೀ ನಾವು ಇಂಜಿನಿಯರಿಂಗ್ ಪಾಠ ಮಾಡ್ತಾ ಇದೀವಿ, ಇನ್ನೊಂದು ಡಿಗ್ರಿ ಕಾಲೇಜ್ ಮಾಡ್ತಾ ಇದೀವಿ ಅಂತ ನೋಡ್ಬಾರ್ದು. ಎಜುಕೇಶನ್ ಶುಡ್ ಬಿ ಲಿಬರಲ್. ಈಗ ಅವ್ನು ಮನೇಲಿ ಕೂತ್ಕೊಂಡು ಓದ್ಕೋತೀನಿ ಅಂತಂದ್ರೆ ಕೊಡಿ. ಆನ್ಲೈನ್ ಎಜುಕೇಶನ್ ಎನ್ರೋಲ್ಮೆಂಟ್ ಆನ್ಲೈನ್ಲೇ ಮಾಡ್ತೀನಿ ಅಂತಂದ್ರೆ ಮಾಡಿ ಅಂತ ಹೇಳ್ತಿದ್ದಾರೆ ಅವರು. ಸೊ ಹಾಗಾಗಿ ವಾಟ್ ದೇ ಸೇ ಇಸ್ ಆಕ್ಚುಲಿ ಇಟ್ಸ್ ಎ ಲಿಬರಲ್ ಕೈಂಡ್ ಎಜುಕೇಶನ್. ಅನ್ನೋದು ಕಟ್ಟಾಕಿರಬಾರ್ದು. ಇಟ್ ಶುಡ್ ಬಿ ಲಿಟಲ್ ಬಿಟ್ ಫ್ರೀಡಮ್ ಶುಡ್ ಬಿ ದೇರ್ ಫಾರ್ ದ ಸ್ಟೂಡೆಂಟ್ಸ್ ಟು ಸ್ಟಡಿ. ನೋಡಿ, ಈಗ ಒಂದು ಸ್ಮಾಲ್ ಎಕ್ಸಾಂಪಲ್ ತಗೊಳ್ತೀನಿ. ಈಗ ನಮ್ಮ ವಾಸುದೇವ್ ಇದಾರಲ್ಲ, ಡಾಕ್ಟರ್ ವಾಸುದೇವ್ ಸೆಕ್ರೆಟರಿ, ಅವ್ರ ಕಸಿನ್ ನಮ್ಮನ್ನ ಹೇಳಿದ್ರಂತೆ, ನಾವು ಪಾಸಿಟಿವ್ ಆಗಿ ತಗೊಳ್ಬೇಕು, ವಿ ಶುಡ್ ನಾಟ್ ಟೇಕ್ ಇಟ್ ಇನ್ ನೆಗೆಟಿವ್ ಆಗಿ. ನನ್ನ ಮಗನ ನೋಡಿ, ಈಗ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಗ್ಗೆ ನಾವೀಗ ತಗೊಳ್ತಾ ಇದೀವಿ, ನಾನು ಇಂಜಿನಿಯರಿಂಗ್ ಸೇರಿಸಿ ಆರ್ಟ್ಸ್ ಓದಿಸ್ತೀನಿ ಅಂತಂದ್ರಂತೆ. ದಟ್ಸ್ ಅ ಸ್ಪಿರಿಟ್ ಆಫ್ ಎ ಟೀಚರ್, ಸಾರಿ ಪೇರೆಂಟ್. ಆಕ್ಚುಲಿ ಹಂಗಿರ್ಬೇಕು. ಆ ತರ ಪಾಲಿಸಿ ಮಾಡೋದಕ್ಕೋಸ್ಕರನೇ ಇದೆಲ್ಲ ಬಂದಿರೋದು. ಫ್ರೇಮ್ ವರ್ಕ್ ಹೆಂಗಿರ್ಬೇಕಂದ್ರೆ ಎಜುಕೇಶನ್ ಅಂದ್ರೆ ರಿಸ್ಟ್ರಿಕ್ಷನ್ ಇರಬಾರ್ದು, ಯಾವ್ದು ಬೇಕಾದ್ರೂ ಓದಂಗಿರ್ಬೇಕು ಅನ್ನೋದಕ್ಕೋಸ್ಕರ ಆನ್ಲೈನ್ ಎಜುಕೇಶನ್ ಇಸ್ ಪಾರ್ಟ್ ಆಫ್ ದಟ್. ಸರ್ ನಮಸ್ತೆ ಸರ್, ಜಗದೀಶ್ ಅಂತ. ವಾಟ್ ಇಸ್ ದ ಪ್ರೊಸೀಜರ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಫ್ಯಾಕಲ್ಟಿ? ಆವಾಗಲೇ ಹೇಳಿದೆ, ಇದೇನ್ ಚೇಂಜಸ್ ಏನ್ ಆಗಿಲ್ಲ. ಚೇಂಜಸ್ ಆಸ್ ಪರ್ ದಿಸ್ ಓನ್ಲಿ. ಪೊಲೀಸ್ ಏನ್ ಚೇಂಜ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಓಕೆ ಸರ್, ನಮಸ್ಕಾರ, ಹೇಳಿ ಸರ್. ಸರ್, ಇದು ಆಲ್ರೆಡಿ ರೈಟ್ಲಿ there is no existing. ಸರ್, ರಾಮಕೃಷ್ಣ ಗೌಡ್ರೆ ಸ್ವಲ್ಪ ವಾಯ್ಸ್ ನ can you make it? As you rightly stated that there is no existing education policy. It's a good sign for the growth of India and the world. But is there any idea how this implementation of education policy taking place? Okay. Whether it is taking place at the elemental level or at the higher level? Oh yes. Simultaneously, it may take place simultaneously. Okay. If that is, I'm sorry, Professor Gowda. Actually, you are right. Very interesting thing. Actually, ನಾನು ಇದನ್ನ ಹೇಳೋದೇ ಮರ್ತ್ಬಿಟ್ಟೆ. ನನ್ನ ಸ್ಲೈಡ್ ಅಲ್ಲಿ ಒಂದಲ್ಲಿ ಇತ್ತು, ಹೇಳೋದು ಮತ್ತೆ. ಈಗ ಇಂಪ್ಲಿಮೆಂಟೇಷನ್ ಅದು ಆಕ್ಚುಲಿ ಟೈಮ್ ಇಲ್ಲ ಅಂತ ಬಿಟ್ಬಿಟ್ಟೆ. ಓಕೆ, ವೆರಿ ಗುಡ್ ಪ್ರೊಫೆಸರ್ ರಾಮಕೃಷ್ಣ ಗೌಡ. ಯಾಕೆಂದ್ರೆ ಸೀನಿಯರ್ ಆಗಿರ್ತಕ್ಕಂಥವ್ರಿಗೆ ಇಂಥದೇ ಆಲೋಚನೆ ಬರುವಂತದ್ದು, ರೈಟಾ? ವೆರಿ ಗುಡ್. ಏನಂತಂದ್ರೆ ಈಗ ಇಂಪ್ಲಿಮೆಂಟೇಷನ್ ಯಾವಾಗಿಂದ ಮಾಡ್ಬೇಕು? ಈಗ ನಮ್ಮ ವಾಸು ಅವ್ರ ಕಸಿನ್ ಒಬ್ರು ಏನೋ ಹೇಳಿದ್ರಂತೆ, ನಾವು ನೆಕ್ಸ್ಟ್ ಇಯರ್ ಸೇರಿಸ್ಬಿಡ್ತೀವಿ ಅಂತ. ನೆಕ್ಸ್ಟ್ ಇಯರ್ ಆಗುತ್ತಾ? ನೆಕ್ಸ್ಟ್ ಇಯರ್ ಇಲ್ಲ. ಅವ್ರೇನ್ ಹೇಳಿದ್ದಾರೆ ಅಂತಂದ್ರೆ ಇದೆಲ್ಲ ಬೈ 2025 ಇಂಪ್ಲಿಮೆಂಟ್ ಆಗ್ಬೇಕು ಅಂತ ಹೇಳಿದ್ದಾರೆ.
ಇದೆಲ್ಲಾನು ಫೇಸ್ ವೈಸ್ ಅಲ್ಲಿ ಬೈ 2025. ಡೋಂಟ್ ಥಿಂಕ್ ದಟ್ ಆಕ್ಚುಲಿ ಇದು 1ನೇ ಕ್ಲಾಸ್ ಶುರುವಾಗಿ ನಮಗೆ ಬರೋದಕ್ಕೆ 13 ವರ್ಷ ಆಗುತ್ತೆ ಅಂತ ಯೋಚನೆ ಮಾಡಬೇಡಿ. ನಮಗೆ ಮೊದಲನೇ ವರ್ಷಕ್ಕೆ ಈಗ ಫಸ್ಟ್ ಲೋಯರ್ ಸ್ಟ್ಯಾಂಡರ್ಡ್ ಶುರು ಆದ್ರೂ ಕೂಡ 6ನೇ ಕ್ಲಾಸ್ಗೆ ನೆಕ್ಸ್ಟ್ ಇಯರ್ ಶುರು ಮಾಡಿ ಅಂತ ಹೇಳಿದ್ದಾರೆ. PUC ಗೆ ನೆಕ್ಸ್ಟ್ ಇಯರ್ ಶುರು ಮಾಡಿ, ಹೈಯರ್ ಎಜುಕೇಶನ್ ಗೆ ನೆಕ್ಸ್ಟ್ ಇಯರ್ ಶುರು ಮಾಡಿ ಅಂತಂದ್ರೆ ಬೈ 2025 ಆಲ್ ದ ಸ್ಕೀಮ್ ಶುಡ್ ಬಿ ಇಂಪ್ಲಿಮೆಂಟೆಡ್ ಅಂತ ಅವರ ಪ್ರಪೋಸಲ್. ಬಟ್ ಎನಿವೇ ಸ್ಟಿಲ್ ಇಟ್ ಈಸ್ ಆನ್ ಅ ಡಿಸ್ಕಷನ್. ಬಟ್ ನೀವು ಡೋಂಟ್ ಥಿಂಕ್ ದಟ್ ಪ್ರೊಫೆಸರ್ ರಾಮಕೃಷ್ಣ ಗೌಡರು ರೈಸ್ ಮಾಡಿರೋ ತರ ವೆರಿ ಗುಡ್ ಕ್ವಶನ್. ಇದನ್ನ ನೋಡಪ್ಪ, ಈಗ ನಾವ್ ಇದೆಲ್ಲ ಮಾಡಿರೋದು ಅವನು PhD ಮಾಡೋದಕ್ಕೆ ಅವ್ನು ಬರೋದಕ್ಕೆ ಇನ್ನೂ 15 ವರ್ಷ ಆಗುತ್ತೆ ಅಂತ ಯಾರು ಯೋಚನೆ ಮಾಡಬೇಡಿ. ಇದೆಲ್ಲಾನು ಬೈ ನೆಕ್ಸ್ಟ್ 5 years ಇಟ್ ಶುಡ್ ಬಿ ಇಂಪ್ಲಿಮೆಂಟೆಡ್. ಫಾರ್ ಎಕ್ಸಾಂಪಲ್ MIT ಡಿಗ್ರಿ ಕಾಲೇಜ್ should become multidisciplinary when not after 13 years. By 2025 it should be implemented. ನಾನು ಹೇಳೋದೇನಂದ್ರೆ why 2025? ನಾವೆಲ್ಲರೂ we should become leaders. ಸರ್ ನಾವು ನೆಕ್ಸ್ಟ್ ಇಯರ್ ಮಾಡಕ್ ರೆಡಿ ಇದ್ದೀವಿ ಅನ್ನೋ ಅರ್ಥದಲ್ಲಿ ನಾವು ಅನಿರುದ್ಧನ್ ಕೇಳಿದ ಆನ್ಸರ್. ಇಂಪ್ಲಿಮೆಂಟೇಷನ್ ಶುಡ್ ಬಿಕಮ್ ಇಮಿಡಿಯೇಟ್ಲಿ. ಹಾಗಾಗಿ ನಾವು ವಿ ಶುಡ್ ಬಿಕಮ್ ಲೀಡರ್ಸ್ ಅಂತ ಹೇಳಿದ್ವಿ. ಥ್ಯಾಂಕ್ ಯು ಪ್ರೊಫೆಸರ್ ಗೌಡ. ಹೇಳಿ ಸರ್. ಸರ್ ಹಲೋ ಹೇಳಿ ಸರ್. ಹೇಳಿ ಸರ್. ಹಲೋ ಸರ್. ಹಲೋ ಹೇಳಿ ಹೇಳಿ ಸರ್. ನಾನು ಸೋಮಲಿಂಗ್ ಶೆಟ್ಟಿ ಅಂತ. ITI ಕೋರ್ಸ್ ಮತ್ತು JOC ಕೋರ್ಸ್ ಅಲ್ಲೂ ಬದಲಾವಣೆ ಆಗ್ತವಾ? ಸರ್ ಅವ್ರು ಏನ್ ಹೇಳಿದಾರೆ ಆ ತರ ಸಿಕ್ಕಾಪಟ್ಟೆ ಡಿಫೈನ್ ಮಾಡ್ಕೊಳ್ಬೇಡಿ ಕೋರ್ಸಸ್ ಗಳನ್ನ. ITI ತರದ್ದೆಲ್ಲ ಆ ತರದ್ದೆಲ್ಲ ನೀವು ತೆಗೆದಾಕ್ಬಿಡಿ ಇನ್ ಮುಂದೆ ಎಲ್ಲಾನು. ಬಿಕಾಸ್ ದೇರ್ ಆರ್ ಪಾರ್ಟ್ ಆಫ್ ದ ಸಿಲೆಬಸ್ ಆಫ್ PUC ಅಂತಾನೆ ಹೇಳ್ಬಿಟ್ಟಿದ್ದಾರೆ ಅವರು. ಕೈಗಾರಿಕಾ ಹೇಳಿರೋದ್ರಿಂದ ಆ ತರ ಏನು ಫಾರ್ಮಲ್ ಕೋರ್ಸಸ್ ಇದೆಲ್ಲ ತೆಗೆದಾಕ್ಬಿಡಿ ಅಂತ ಹೇಳಿದ್ದಾರೆ. ನಾವು ಕೈಗಾರಿಕಾ ವಲಯಕ್ಕೆ ಸೆಲೆಕ್ಟ್ ಇದ್ ಮಾಡ್ಕೋಬೇಕಾದ್ರೆ ಹುಡುಗರೆಲ್ಲ ಆಗ ಅವ ಅಗತ್ಯತೆ ಬೇಕಲ್ಲ. ಅಲ್ಲ, ಅಗತ್ಯತೆ ಬೇಕಾಗಿರ್ತಕ್ಕಂತ ಸರ್ಟಿಫಿಕೇಟ್ ಕೋರ್ಸಸ್ ಗಳನ್ನ ನೀವು ಈಗ ಡಿಗ್ರಿ ಕಾಲೇಜು ನಮ್ದು MIT ಇಂಜಿನಿಯರಿಂಗ್ ಕಾಲೇಜ್ ಕರಿಬೇಡಿ. ಇನ್ಮೇಲೆ ಮಲ್ಟಿ ಡಿಸಿಪ್ಲಿನರಿ ಇಲ್ಲಿ ಅವನು ಬಂದು 1 ವರ್ಷ ಸರ್ಟಿಫಿಕೇಟ್ ತಗೊಂಡ್ರೆ ಸಾಕಲ್ವಾ? ಈಗ ಅವ್ನು ಮೆಕ್ಯಾನಿಕಲ್ ಫಿಟ್ಟರ್ ಆಗ್ಬೇಕಾದ್ರೆ 1 ವರ್ಷ ಓದೋದು ಸಾಕು. ಅಂದ್ರೆ ಈಗ ಕರಿಕ್ಯುಲಮ್ ಚೇಂಜ್ ಆಗ್ಬೇಕು ನಮ್ದು. ಫಸ್ಟ್ ಇಯರ್ ಅಲ್ಲಿ ಬರೀ ನಾವು ಕೆಮಿಸ್ಟ್ರಿ ಫಿಸಿಕ್ಸ್ ಪಾಠ ಮಾಡ್ಬಿಟ್ಟು ಅವ್ನಿಗೆ ಸರ್ಟಿಫಿಕೇಟ್ ಹೆಂಗ್ ಕೊಡ್ತೀರಾ ನೀವು? ಇಂಜಿನಿಯರಿಂಗ್ ಅಲ್ಲಿ ಮೆಕ್ಯಾನಿಕಲ್ ಓದಿದಾನೆ ಅಂತ. ಅವ್ನು ಮೆಕ್ಯಾನಿಕಲ್ ಓದೇ ಇರಲ್ಲ, ಅವನು ಓದಿರೋದು ಫಿಸಿಕ್ಸ್ ಕೆಮಿಸ್ಟ್ರಿ ಇಂಥದ್ದು ಓದು ಕಂಪ್ಲೀಟ್ ಮ್ಯಾಥಮೆಟಿಕ್ಸ್ ಓದಿರ್ತಾನೆ. ಅವನಿಗೆ ನಾವು ಫಸ್ಟ್ ಇಯರ್ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೂ ಕೂಡ ಅದಕ್ಕೆ ತಕ್ಕಂತೆ ಸಿಲೆಬಸ್ ಚೇಂಜ್ ಆಗಿರ್ಬೇಕು. 1 ವರ್ಷ ಸರ್ಟಿಫಿಕೇಟ್ ಅಲ್ಲೂ ಸಮ್ ಕಾಂಪೋನೆಂಟ್ ಆಫ್ ಮೆಕ್ಯಾನಿಕಲ್ ಫ್ಲೇವರ್ ಇರ್ಲೇಬೇಕು. ಆ ರೀತಿ ವಿದ್ಯಾರ್ಥಿಗಳಿಗೆ ಟೀಚಿಂಗ್ ಫ್ಯಾಕಲ್ಟಿ ಯಾವ ರೀತಿ ಚೇಂಜ್ ಆಗ್ಬೇಕು ಸರ್? ಆಗ್ಲೇಬೇಕು. ಅದಕ್ಕೋಸ್ಕರ ಇದೆಲ್ಲ ನಾನು ನಿಮ್ಗೆಲ್ಲ ಒತ್ತಾಯ ಮಾಡ್ತಿರೋದು ಏನಂತಂದ್ರೆ ದಯವಿಟ್ಟು ಇದಕ್ಕೆಲ್ಲ ನಾವು ಮೆಂಟಲಿ ರೆಡಿ ಆಗ್ಬೇಕು. ಅದಕ್ಕೆ ತಕ್ಕ ಏನು ಗೈಡ್ ಲೈನ್ಸ್ ಬರ್ತದೆ ಅದಕ್ಕೆ ತಕ್ಕಂತೆ ನಾವು ರೆಡಿ ಆಗ್ಬೇಕು ಇನ್ಮೇಲೆ. ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ, ನಾನು ಮಹದೇಶ್, ENC ಡಿಪಾರ್ಟ್ಮೆಂಟ್. ಹೇಳಿ ಮಹದೇಶ್. ಸರ್, ಈಗ ಒಂದು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ 1-2 ಮಾತಾಡಿದ್ರಿ. ಅಲ್ಲಿ ಈಗ ನಾನು ಅರ್ಥ ಮಾಡ್ಕೊಂಡಿರೋದು ಯಾವ ತರ ಅಂದ್ರೆ ಇದು ರಿಸೋರ್ಸ್ ಶೇರಿಂಗ್ ಅಂತೆಲ್ಲ ಬಂದಿದೆ. ಈಗ ಗವರ್ಮೆಂಟ್ ಹಸ್ತಕ್ಷೇಪ ತುಂಬಾ ಜಾಸ್ತಿನೇ ಆಗ್ಲಿಲ್ವಾ? ಒಂದ್ ಕಡೆ ಅವರು ಅಟಾನಮಿ ಕೊಡ್ತಾರೆ, ಈಗ ಇನ್ನೊಂದು ಕಡೆ ಹಸ್ತಕ್ಷೇಪ ಮಾಡಬೇಡಿ ಸರ್ಟಿಫಿಕೇಟ್ ಅಂತ ಅವ್ರು ಹೇಳಿದ್ದಾರೆ. ನೋಡಿ, ನಿಮ್ಗೆ ಚೆನ್ನಾಗ್ ಗೊತ್ತು, ನಮ್ಮ ದೇಶದಲ್ಲಿ ಪಾಲಿಸಿ ಮಾಡಿರ್ತಕ್ಕಂಥದ್ದು 100% ಅದೇ ಸಿಸ್ಟಮ್ ಅಲ್ಲ. ನಾವು ಬೀಯಿಂಗ್ ಎಜುಕೇಶನಿಸ್ಟ್ ವಿ ಸ್ಟಾರ್ಟ್ ವೆರಿ ಮಚ್ ದಿಸ್ ಥಿಂಗ್ಸ್. ನಿಮ್ಗೂ ಚೆನ್ನಾಗ್ ಗೊತ್ತು, ರೂಲ್ಸ್ ಇರೋದೆಲ್ಲ ಒಂದಷ್ಟು ಜನ ಬ್ರೇಕ್ ಮಾಡೇ ಮಾಡ್ತಾರೆ, ರೂಲ್ಸ್ ಎಲ್ಲ ವೈಲೇಟ್ ಮಾಡ್ತಾರೆ. ನಮ್ಮ ಆಲೋಚನೆ, ನಾವು ಅಕಾಡೆಮಿಷಿಯನ್ಸ್ ಆಗಿ ಆಲೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು, ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಒಂದಷ್ಟು ಲೂಪ್ ಹೋಲ್ಸ್ ಇರ್ತದೆ. ಇನ್ಫ್ರಾಸ್ಟ್ರಕ್ಚರ್ ಶೇರಿಂಗ್ ಇದು ಮಾಡಬೇಕಾದ್ರೆ ಒಂದಷ್ಟು ತೊಂದರೆ ಇರ್ತದೆ. ಈಗ ಈ ಕಮಿಟಿ ಬಂದಾಗಲೂ ಎಷ್ಟೋ ಸರಿ ಆನ್ಲೈನ್ ಇವ್ಯಾಲ್ಯೂಯೇಷನ್ ಇದ್ರು ಕೂಡ ಎಷ್ಟೋ ಜನ ಸುಳ್ಳು ಹೇಳಿ ಎಲ್ಲ ಮೋಸ ಮಾಡೋದು ಇದ್ದೇ ಇರುತ್ತೆ. ಅಂತವ್ರ ಬಗ್ಗೆ ವಿ ಶುಡ್ ನಾಟ್ ವರಿ. ಬಟ್ ಹೌಎವರ್ ದೇ ಹ್ಯಾವ್ ಗಿವನ್ ಗೈಡ್ಲೈನ್ಸ್ ಟು ದ ಸ್ಟೇಟ್ ಗವರ್ಮೆಂಟ್ ನಾಟ್ ಟು ಪೋಕ್ ಸೋ ಮಚ್ ಆನ್ ಎಜುಕೇಶನ್ ಸಿಸ್ಟಮ್ ಅಂತ ಹೇಳಿದ್ದಾರೆ. ಅದನ್ನ ಒಂದು ಸ್ಕಿಪ್ ಮಾಡ್ಬಿಟ್ನಲ್ಲ, ಅದ್ರೊಳಗೆ ಬರ್ದಿದ್ದೀನಿ ನಾನು. ಆ ಸ್ಕಿಪ್ ಮಾಡ್ಬಿಟ್ಟೆ ನೋಡಿ, ನಿಮ್ಗೆ ಎಲ್ರಿಗೂ ಶೇರ್ ಮಾಡ್ತೀನಿ ಅದನ್ನ. ಅದ್ರೊಳಗೆ ಬರ್ದಿದ್ದಾರೆ, ದಯವಿಟ್ಟು ಜಾಸ್ತಿ ಹಸ್ತಕ್ಷೇಪ ಮಾಡಬೇಡಿ ಅಂತ ಹೇಳಿದ್ದಾರೆ. ಇದು ಗವರ್ಮೆಂಟ್ ಸ್ಕೂಲ್ ಅಲ್ಲಿ SDMC ಎಲ್ಲ ಮಾಡ್ತಾರಲ್ಲ, ಅದೇ ತರ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಏನೋ ಒಬ್ರು ಇವ್ರು ಇರ್ಬೇಕು ಆ ತರ ಏನೋ ಅಂತ ಇದ್ದಂಗಿತ್ತು. ರಿಸೋರ್ಸ್ ಶೇರಿಂಗ್ ಅಂತ ಹೇಳಿದ್ರು. ಈಗ ನಾವು ಫಂಡ್ ಎಲ್ಲ ಇನ್ವೆಸ್ಟ್ ಮಾಡಿ ಏನೋ ಒಂದು ಡೆವಲಪ್ ಮಾಡಿರ್ತೀವಿ. ಗವರ್ಮೆಂಟ್ ಹ್ಯಾಸ್ ಫೇಲ್ಡ್ ಟು ಡೆವಲಪ್ ಗವರ್ಮೆಂಟ್ ಸ್ಕೂಲ್ಸ್ ಓವರ್ ಪಾಸ್ಟ್ 70 years. So it is failure on their part and now they are trying to ಈಗ ಏನೋ ಒಂದು ಪ್ರೈವೇಟೈಸ್ ಮಾಡ್ತಾರೆ. ಈಗ ಇಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಗವರ್ಮೆಂಟ್ ಮಾಡಕ್ ಹೋಗ್ತಾ ಇದ್ದಾರೆ. ಅಲ್ಲಲ್ಲ, ಇದು ಇಟ್ ಇಸ್ ನಾಟ್ ಎ ಗವರ್ಮೆಂಟ್ ರೆಕಮೆಂಡೇಶನ್, ಇಟ್ಸ್ ಎ ಕಮಿಟೀಸ್ ರೆಕಮೆಂಡೇಶನ್.
ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡುವಂತದ್ದು ಅಥವಾ ಬಿಡುವಂತದ್ದು ಸರ್ಕಾರದ ಡಿಸಿಷನ್, ಪ್ರೈಮ್ ಮಿನಿಸ್ಟರ್ ಡಿಸಿಷನ್ ಅದು. ಅಂದ್ರೆ ಅವ್ರ ಕ್ಯಾಬಿನೆಟ್ ಅವರು ಡಿಸಿಷನ್ ಮಾಡುವಂತದ್ದು. ಇದನ್ನ 70 ವರ್ಷ ತನಕ ಸರ್ಕಾರಿ ಶಾಲೆಗಳನ್ನ ಮಾಡಿಲ್ಲ ಅಂತಂದ್ರೆ ಸರ್ವೈವ್ ಆಗಲ್ಲ ಮುಂದೆ. ಅಷ್ಟೇ, ಅವನು ಹೇಳ್ಬಿಟ್ಟಿದ್ದಲ್ಲ, ಸರ್ಕಾರಿ ಶಾಲೆಗಳಿಗೂ ಪ್ರೈವೇಟ್ ಶಾಲೆಗಳಿಗೂ ಏನು ವ್ಯತ್ಯಾಸ ಇರಲ್ಲ. ನಿನ್ಗೆ ಎಲ್ಲಿ ಸಂತೋಷ ಆಗುತ್ತಲ್ಲ ಹೋಗಿ ಸೇರ್ಕೋ. ರೈಟ್ ಟು ಎಜುಕೇಶನ್ ಆಕ್ಟ್ ಆಫ್ 12th ಸ್ಟ್ಯಾಂಡರ್ಡ್ ಇರೋದಿಲ್ಲ, ನೀನ್ ಬೇಕಲ್ಲ ಹೋಗಿ ಸೇರ್ಕೋ ಅಂತ ಹೇಳ್ತಾನ ಅವನು. ಅಷ್ಟೇ. ಹಲೋ ಹೇಳಿ ಸರ್. ಇದು ಮಾಡ್ತಿದ್ದೋ ನಾವು 10th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ಗೆಲ್ಲ. ಈಗ ಈ ಪಬ್ಲಿಕ್ ಎಕ್ಸಾಮ್ಸ್ 3rd ಸ್ಟ್ಯಾಂಡರ್ಡ್ 5th 8th ಗೆಲ್ಲ ನ್ಯಾಷನಲ್ ಲೆವೆಲ್ ಅಲ್ಲಿ ಆಗತ್ತಲ್ಲ. ಅಲ್ಲ, ಅವ್ರೇನ್ ಹೇಳಿದ್ದಾರೆ ಅಂತಂದ್ರೆ ಎಕ್ಸಾಮ್ ಜಾಸ್ತಿ ಒತ್ತು ಕೊಡ್ಬೇಡಿ, ಎಕ್ಸಾಮ್ ಅನ್ನುವಂಥದ್ದು ಎಲ್ಲಿಗೂ 6ನೇ ಕ್ಲಾಸಿಂದ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳಿದ್ರು. 6ನೇ ಕ್ಲಾಸಿಂದ ಅಲ್ಲಿವರೆಗೆ ಅವನು ಬರೀ ಲರ್ನಿಂಗು ಎಕ್ಸ್ಪೆರಿಮೆಂಟೇಷನ್ ಅವನು ಅಲ್ಲಿ ಮಾಡಿದ್ರೆ ಎಕ್ಸ್ಪೆರಿಮೆಂಟೇಷನ್ ಮಾಡಿದ್ರೆ ಅವ್ನಿಗೆ ಅಲ್ಲೇ ಮಾರ್ಕ್ಸ್ ಕೊಟ್ಬಿಡಿ ಅದಕ್ಕೇನೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಸರ್ ದಿನೇಶ್ ಮಾತಾಡ್ತಾ ಇದ್ದೀನಿ ಸರ್. ದಿನೇಶ್ ಹೇಳಿ ಸರ್. 2 ಕನ್ಸರ್ನ್ ಸರ್. ಒಂದು ಕನ್ಸರ್ನ್, ಒಂದು ಕ್ವಶನ್. ಕ್ವಶನ್ ಏನಂದ್ರೆ ಸರ್, ಈಗ ಈ ಪಾಲಿಸಿಲಿ ಎಲ್ಲಾದ್ರೂ ಹೋಮ್ ಸ್ಕೂಲಿಂಗ್ ಬಗ್ಗೆ ಏನಾದ್ರು, ಹೋಮ್ ಸ್ಕೂಲಿಂಗ್ ಫಾರಿನ್ ಕಂಟ್ರೀಸ್ ಅಲ್ಲಿ ಇದೆ. ಹೋಮ್ ಸ್ಕೂಲಿಂಗ್ ಅಂದ್ರೆ ಮಗು ಶಾಲೆಗೆ ಹೋಗಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗಲ್ಲ, ಮನೆಯಲ್ಲೇ ಅದು ಕಲಿಯುತ್ತೆ. ಸರ್ಟಿಫಿಕೇಶನ್ ಮಾತ್ರನೇ ಅದು ಇನ್ಸ್ಟಿಟ್ಯೂಟ್ಗೆ ಹೋಗ್ತಾರೆ. ಭಾರತ ದೇಶದಲ್ಲಿ ಕೂಡ ಕೆಲವೊಂದು ಕಡೆ ಆ ರೀತಿ ಇದೆ. ಅದ್ರ ಬಗ್ಗೆ ನನ್ನ ಗಮನ ಬಂದಂಗೆ ಎಲ್ಲೂ ಇಲ್ಲ. ಅದ್ರ ಬಗ್ಗೆ ಆತರ ಇದೆ. ಓಕೆ ಸರ್. ಕನ್ಸರ್ನ್ ಏನಂದ್ರೆ ಸರ್, ಈಗ ನೀವು ಮಾತಾಡ್ತಾ ಹೇಳಿದ್ರೆ ಆಡಿಟಿಂಗ್ ಬಂದು ನಮ್ಮ ಇನ್ಸ್ಟಿಟ್ಯೂಟ್ಗಳದ್ದು ಆಡಿಟಿಂಗ್ ಬಂದು ಆಡಿಟರ್ಸ್ ಏನಿದ್ದಾರೆ ಅಕೌಂಟೆನ್ಸಿನ ಆಡಿಟ್ ಮಾಡೋರ್ಗೆನೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ನ ಯಾವ ರೀತಿ ಆಡಿಟ್ ಮಾಡೋದು ಅಂತ ಕಲಿಸಿ ಮಾಡಿಸೋದು ಅಂತ. ಇನ್ನೊಂದ್ಸಲ ಮಾತಾಡುವಾಗ ಇನ್ನೊಂದ್ ಮಾತು ಹೇಳಿದ್ರೆ, ಎಜುಕೇಶನ್ ಅಂದ್ರೆ ಟೀಚ್ ಮಾಡೋರಿಗೆ ಎಜುಕೇಶನ್ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಿರಬೇಕು. ಹಾಗಾಗಿ ಅವ್ರಿಗೆ ಒಂದು ಸಬ್ಜೆಕ್ಟ್ ನ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ತಾರೆ ಅವ್ರು ಓದುವಾಗ ಅಂತ. ಈಗ ನಾವು ಟೀಚ್ ಮಾಡೋರಿಗೆ ಅದರದ್ದು ಬ್ಯಾಕ್ ಗ್ರೌಂಡ್ ಬೇಕು ಅಂತ ಹೇಳಿದ್ರೆ, ಆಡಿಟ್ ಮಾಡೋರಿಗೆ ಇನ್ನೂ ಹೆಚ್ಚಿನ ಜ್ಞಾನ ಇದುವರೆಗೂ ಅವ್ರು ಓದಿಲ್ಲ. ಈಗ ಇನ್ಮೇಲೆ ಆಡಿಟಿಂಗ್ ಅಲ್ಲಿ ಕೂಡ ಎಜುಕೇಶನ್ ಬಗ್ಗೆ ಅವ್ರಿಗೂ ಕೂಡ ಒತ್ತಾಸ ಇರ್ತದೆ, ಅವ್ರಿಗೂ ಒಂದು ಎಲೆಕ್ಟಿವ್ಸ್ ಇರ್ತದೆ, ಅವ್ರಿಗೂ ಸಬ್ಜೆಕ್ಟ್ಸ್ ಗಳು ಇರ್ತದೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಎಜುಕೇಶನ್ ಆಡಿಟಿಂಗ್ ಹೆಂಗ್ ಮಾಡೋದು ಅಂತ ಓದಿರೋದ್ರಿಂದ ಅವ್ರಿಗೆ ಬಂದೇ ಬರುತ್ತೆ. ಅದೇ ಸರ್, ಈಗ ಅವ್ರಿಗೆ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಕಲಿಸೋದಕ್ಕಿಂತ ಯಾರು ಈ ಎಜುಕೇಶನ್ ಸಿಸ್ಟಮ್ ಬರ್ಬೇಕು ಅಂತ ಇರ್ತಾರೆ, ಆಡಿಟ್ ಇನ್ಸ್ಟಿಟ್ಯೂಟ್ ನ ಆಡಿಟ್ ಮಾಡೋದು ಹೇಗೆ ಅಂತ ಕಲಿಸೋದು ಈಸಿ ಆಗ್ಬೋದಾ? ಎಲ್ಲ ಒಂದೇ ಅಲ್ವಾ? You doing it actually somebody else who is also a professional. Now he is educated in auditing schools also. He is educated in auditing colleges also. ಅವನು ಓದ್ಕೊಂಡಿರೋದ್ರಿಂದ ಈಗ ಅವನು ಆಡಿಟಿಂಗ್ ಮಾಡ್ಬೋದು. ಅವನು ಈಗ ವೈ ಶುಡ್ ಬಿ, ಈಗ ಒಂದು ಲೆಟ್ ಅಸ್ ಬಿ ಪ್ರೊಫೆಷನಲ್ ಅಟ್ ದ ಸೇಮ್ ಟೈಮ್ ಅವನ ಕೆಲಸನ ನಾವ್ಯಾಕೆ ಮಾಡಕ್ ಹೋಗ್ಬೇಕು ಅಂತ ಗೊತ್ತಿಲ್ಲಪ್ಪ. ಅವ್ನ ಕೆಲಸನೇ ಆಡಿಟಿಂಗು, ಅವ್ನು ಲೆಟ್ ಹಿಮ್ ಡೂ ಇಟ್. ಕರೆಕ್ಟ್ ಸರ್, ಅವ್ರ ಕೆಲಸ ಆಡಿಟಿಂಗ್. ಆದ್ರೆ ಅವ್ರದ್ದು ಮೋರ್ ಆಫ್ ಫಿನಾನ್ಷಿಯಲ್ಸ್ ಇರುತ್ತೆ. ಎಜುಕೇಶನ್ ಅಂದ್ರೆ ಬರೀ ಇನ್ಸ್ಟಿಟ್ಯೂಟ್ ಬಗ್ಗೆ ಮಾತ್ರ ಆಗಲ್ಲ, ಅದಕ್ಕೆ ಇನ್ನೂ ಅನೇಕ ವಿಷಯಗಳಿರುತ್ತೆ. ಹೆಚ್ಚಾಗಿ ಚೆನ್ನಾಗಿ ಗೊತ್ತಿರುತ್ತೆ, ಅವನು ಕಲ್ತ್ಕೊಳ್ತಾನೆ. ಈಗ ನಾವು ಎಲ್ಲಾನು ನಮ್ಮ ದೃಷ್ಟಿಕೋನದಿಂದ ಯಾಕೆ ನೋಡಕ್ ಹೋಗೋಣ, ಅವ್ನು ಕಲ್ತ್ಕೊಂಡಿದ್ದಾನೆ ಅಂತ ಒಪ್ಕೊಳ್ಳೋಣ ಅಲ್ವಾ? ಇಲ್ಲ, ಅದನ್ನ ಒಪ್ಕೊಳ್ಬಹುದು ಸರ್. ಆ ರೀತಿ ಆದಂತ ಸಬ್ಜೆಕ್ಟ್ಸ್ ನಮಗೂ ಕೂಡ, ಅಂದ್ರೆ ಇದಕ್ ಬರೋರ್ಗೂ ಕೂಡ ಈಗ ನೀವು ಡಿಸಿಪ್ಲಿನರಿ ಆಗಿ ಇನ್ಕ್ಲೂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ನಿಮ್ಮ ಕೋರ್ಸ್ ಸಬ್ಜೆಕ್ಟ್ ಬಿಟ್ಟು ಯು ವಿಲ್ ಬಿ ಮೋರ್ ಆನ್ ಆಡಿಟಿಂಗ್ ಕೋರ್ಸ್ ಗಳ ಬಗ್ಗೆ ಓದ್ಕೊಳ್ತಾ ಇರ್ತೀವಿ. ಇದುವರೆಗೆ ನಮಗೆ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡಿಟೇಷನ್ ಬರ್ತಕ್ಕಂಥ ಎಕ್ಸ್ಪರ್ಟ್ ಎಲ್ಲ ಟೀಚರ್ಸ್ ಗಳೇ. ಅವ್ರು ಆಡಿಟ್ ಮಾಡ್ತಾ ಇಲ್ವೇ? ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್ ದೇ ಆರ್ ಡೂಯಿಂಗ್ ಇಟ್. ಹಂಗೇನೆ ಅದೇ ಸರ್, ಆ ರೀತಿ ನಮಗೂ ಕೂಡ ಒಂದು ಮಲ್ಟಿ ಡಿಸಿಪ್ಲಿನರಿ ಸಬ್ಜೆಕ್ಟ್ ಅಲ್ಲಲ್ಲ, ಈಗ ಅವ್ರಿಗೂ ಇಂಜಿನಿಯರಿಂಗ್ ಅಲ್ಲೂ ಅಥವಾ ಎಜುಕೇಶನ್ ಅಲ್ಲೂ ಇಟ್ರೆ ಚೆನ್ನಾಗಿರುತ್ತೆ. ಒಂದು ಲೆಟ್ ಅಸ್ ಟೇಕ್ ಇಟ್ ಇನ್ ಅದರ್ ವೇ. ಈಗ ಅವರು ಎಜುಕೇಶನ್ ಪಾರ್ಟಿಸಿಪೇಟ್ ಮಾಡಕ್ ಒಂದು ಅವಕಾಶ ಕೊಟ್ಟಂಗ ಆಯ್ತಲ್ವಾ? ಎಜುಕೇಶನ್ ಸಿಸ್ಟಮ್ ಅಲ್ಲಿ ವೈ ವಿ ಶುಡ್ ಓನ್ಲಿ ವಿತ್ ಲಿಮಿಟೆಡ್ ಪೀಪಲ್ ಆಕ್ಚುಲಿ ಆಡಿಟಿಂಗ್ ಕೆಲಸ ಅದೆಲ್ಲ ಲೆಟ್ ದೆಮ್ ಡೂ ಇಟ್ ಅಂತ ಅವರ ಥಿಂಕಿಂಗ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ, ಅಕ್ಷಯ್ ರಾಮ ಸರ್. ಹೇಳಿ ಸರ್. ಈಗ ಕ್ರೆಡಿಟ್ ಸಿಸ್ಟಮ್ಸ್ US ಅಲ್ಲಿ ಇರೋದನ್ನೇ ಇಲ್ಲೂ ಇವರು ಫಾಲೋ ಮಾಡಿದ್ದಾರೆ. ಈಗ ಮಧ್ಯದಲ್ಲಿ ಬಿಟ್ಟರು ಕೂಡ ಕ್ರೆಡಿಟ್ ಸಿಗುತ್ತೆ ಅಂತ ಹೇಳ್ತಾರೆ. ಸರ್, ಈಗ ನಮ್ಮ ದೇಶದಲ್ಲಿ ಕೆಲವು ರೆಪ್ಯೂಟೆಡ್ ಯೂನಿವರ್ಸಿಟಿನಲ್ಲಿ ಮಕ್ಕಳು PhD ನಲ್ಲಿ ತುಂಬಾ ಒದ್ದಾಡ್ತಾರೆ. ಕೆಲವು ಗೈಡ್ಸ್ ಅಷ್ಟು ಸರಿ ಇರೋದಿಲ್ಲ, ಬಟ್ ದೇ ಆರ್ ಸ್ಟಕ್ ಓವರ್ ದೇರ್, ದೇ ಕಾಂಟ್ ಕಂಪ್ಲೀಟ್ ದೇರ್ PhD. ಮಧ್ಯದಲ್ಲಿ ಬಿಟ್ರೆ ಅವ್ರಿಗೆ PhD ನೂ ಸಿಗಲ್ಲ. ಆಮೇಲೆ ಅವ್ರು 3 ವರ್ಷ 4 ವರ್ಷ PhD ಮಾಡಿ ಬಿಟ್ರು, ಅದು ವೇಸ್ಟ್ ಆಯ್ತು. ಆ ಕೇಸಲ್ಲಿ ಹೆಂಗ್ ಮಾಡ್ತಾರೆ ಸರ್? ಈಗ ನಮ್ಮ ಮಾಸ್ಟರ್ ಡಿಗ್ರಿ ಆಲ್ರೆಡಿ ಆಗೋಗಿದೆ, ನಾವ್ ಯಾರೋ JNU ನಲ್ಲ ಎಲ್ಲೋ PhD ಜಾಯ್ನ್ ಆಗ್ತೀವಿ.
3 years 4 years ಕಂಪ್ಲೀಟ್ ಮಾಡ್ತೀವಿ, ಬಟ್ ವಿ ಆರ್ ನಾಟ್ ಹ್ಯಾಪಿ ವಿತ್ ದ ಗೈಡ್. ಐ ಆಮ್ ಗೆಟಿಂಗ್ ಫೆಲೋಶಿಪ್ ಫ್ರಮ್ ಗವರ್ನಮೆಂಟ್. ಸೊ ಆ ತರ ಇರುವಾಗ ಕ್ರೆಡಿಟ್ಸ್ ನಮ್ಗೆ ಹೆಂಗ್ ಕೊಡ್ತಾರೆ ಸರ್? ಆ ತರದ್ ಏನಂತಂದ್ರೆ ತುಂಬಾ ಫೈನ್ಯೂರ್ ಲೆವೆಲ್ ಆಫ್ ಕೇಸಸ್ ನವರು ಕನ್ಸಿಡರ್ ಮಾಡಿಲ್ಲ. ಬಟ್ ಜನರಿಕ್ ಆಗಿ ಏನ್ ಹೇಳಿದ್ದಾರೆ ಅಂತಂದ್ರೆ, ನೀವು ಕ್ರೆಡಿಟ್ ಆರ್ ಟ್ರಾನ್ಸ್ಫರಬಲ್ ಕ್ರೆಡಿಟ್ಸ್ ವೇರ್ ಯು ಟೇಕನ್ ಜೆಎನ್ಯು ತಗೊಂಡಿರ್ತಕ್ಕಂಥ ಕ್ರೆಡಿಟ್ ನ ಮೈಸೂರು ಯೂನಿವರ್ಸಿಟಿ ತೋರಿಸ್ಬಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗುವಂತ ಪ್ರೊವಿಷನ್ ಇರುವಂತದ್ದು ಒಂದು ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ. ಬಟ್ ಈ ಸ್ಪೆಸಿಫಿಕ್ ಕೇಸಸ್ಗಳು, ಇಂಥ ಕೇಸ್ಗಳು ಚೇಂಜ್ ಆಗ್ಬೇಕು, ಇದೆಲ್ಲ ಪಾಲಿಸೀಸು. ಇದು ನ್ಯಾಷನಲ್ ಇದು ಏನೋ ನಮ್ಮ ಇದು ಜಸ್ಟ್ ರೆಫರೆನ್ಸ್ ಗೈಡ್ ಲೈನ್ಸ್ ಅಷ್ಟೇ. ನಮ್ಮ ರೆಸ್ಪೆಕ್ಟಿವ್ ಯೂನಿವರ್ಸಿಟೀಸ್ ಆಗ್ಲಿ ಅವರು ಇದನ್ನ ಇಂಪ್ಲಿಮೆಂಟೇಷನ್ ಮಾಡ್ಬೇಕಾದ್ರೆ ತುಂಬಾ ರೂಲ್ಸ್ ನ ಕೊಡ್ಬೇಕಾಗುತ್ತೆ ಮಿನಿಸ್ಟ್ರಿ ಆಫ್ ಎಜುಕೇಶನ್. ಆತರ ಸ್ಪೆಸಿಫಿಕ್ ಕೇಸ್ಗಳಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿಲ್ಲ, ಅದ್ರಲ್ಲಿ ಕೊಟ್ಟಿಲ್ಲ. ನನಗೆ ಇರೋ ನಾಲೆಡ್ಜ್ ಓನ್ಲಿ ವಾಟ್ ಎವರ್ ದಟ್ ಐ ಹ್ಯಾವ್ ರೆಡ್ ಫ್ರಮ್ ದಟ್ ಆಕ್ಚುಲಿ, ಅಷ್ಟೇ ಬಿಟ್ರೆ ಅದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಎಲ್ಲ ಕೊಟ್ಟಿಲ್ಲ. ಮತ್ತೆ ಸರ್ ಈಗ ಫಿಸಿಕ್ಸ್ ಓದ್ಬೇಕಾದ್ರೆ ಮ್ಯೂಸಿಕ್ ಕೂಡ ತಗೊಳ್ಬಹುದು ಅಂತ ಹೇಳ್ತಾರೆ ಕ್ರೆಡಿಟ್ ಗೆ. ಬಟ್ ನಾಳೆ ಎಂಪ್ಲಾಯ್ಮೆಂಟ್ ಟೈಮ್ ಬಂದಾಗ ದ ಇನ್ಸ್ಟಿಟ್ಯೂಟ್ ಹೂ ವಿಲ್ ಹೈಯರ್ ಮೀ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್, ದೇ ಆರ್ ಇಂಟ್ರೆಸ್ಟೆಡ್ ಇನ್ ಫಿಸಿಕ್ಸ್. Yes, this is what actually we should start thinking ಅಂತ. ಅಂದ್ರೆ ಎಜುಕೇಶನ್ ಸಿಸ್ಟಮ್ ಇರ್ತಕ್ಕಂಥದ್ದು ಇಟ್ ಈಸ್ ನಾಟ್ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಎಜುಕೇಶನ್ ಅಲ್ಲ, ಸೊಸೈಟಿ ಆಲ್ಸೋ ಚೇಂಜ್ ಆಗ್ಬೇಕು ಅಂತ. ಸೊಸೈಟಿ ರಿಕ್ವೈರ್ಮೆಂಟ್ ಆಲ್ಸೋ ಶುಡ್ ಗೆಟ್ ಚೇಂಜ್ ಅಂತ ಅವ್ರು ಹೇಳೋದು. ಈಗ ನಮ್ಗೆ ಇರುವಾಗಂತ ಪ್ರಪಂಚ ಎಲ್ಲ ಬರೀ ಫಿಸಿಕ್ಸ್ ಓದೋರ್ಗೆ ಮಾತ್ರ ನಾನು ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಕೊಡ್ತೀನಿ ಅನ್ನೋದ್ರ ಬದಲು ಯಾವ್ಯಾವ್ದಲ್ಲಿ ಓದಿರ್ತಕ್ಕಂಥ ಅವ್ರಿಗೆ ಕೂಡ ಅಂತಂತ ಅಂದ್ರೆ ನೋಡಿ, ಇಟ್ಸ್ ಎ ವೆರಿ ಮೆಟಿಕ್ಯುಲಸ್ ಥಿಂಕಿಂಗು. ಸಮಾಜ ಚೇಂಜ್ ಆಗ್ಬೇಕು, ಬರೀ ಎಜುಕೇಶನ್ ಸಿಸ್ಟಮ್ ಅಷ್ಟೇ ಅಲ್ಲ. ನಾನು ಬರೀ ಡಿಗ್ರಿ ತಗೊಂಡು ವಾಟ್ ಇಸ್ ದ ಯೂಸ್ ಅಂತಂದ್ರೆ ಹಂಗಲ್ಲ, ಈ ತರದವ್ರಿಗೂ ಪ್ರೊವಿಷನ್ ಇರ್ಬೇಕು ಅನ್ನೋದಕ್ಕೋಸ್ಕರ ದೇ ಹ್ಯಾವ್ ಈವನ್ ದ ಸೊಸೈಟಿ ಶುಡ್ ಚೇಂಜ್, ಎಂಪ್ಲಾಯಬಿಲಿಟಿ ಶುಡ್ ಚೇಂಜ್, ಎಂಪ್ಲಾಯ್ಮೆಂಟ್ ಟೈಪ್ ಶುಡ್ ಚೇಂಜ್, ಇಂಡಸ್ಟ್ರೀಸ್ ಶುಡ್ ಚೇಂಜ್, ಎಲ್ಲ ಚೇಂಜ್ ಆಗ್ಬೇಕು ಇದರಿಂದ ಅಂತ ಅವರ ಥಿಂಕಿಂಗ್. ಅದನ್ನ ಬರ್ದಿದ್ದಾರೆ ಕ್ಲಿಯರ್ ಕಟ್ ಆಗಿ ಬಿಗಿನಿಂಗ್ ಅಲ್ಲಿ. ಸರ್ ರವಿಶಂಕರ್, MIT ಡಿಗ್ರಿ ಕಾಲೇಜಿಂದ. ಸರ್ ಈಗ ಪ್ರೈಮರಿ ಹಂತದಲ್ಲಿ ಎಲ್ಲವೇ ನಾನು ಈ ಮಾತೃಭಾಷಾ ಶಿಕ್ಷಣದ ಬಗ್ಗೆ ಕೇಳಲಿಲ್ಲ ಸರ್. ಪಾಯಿಂಟ್ ಅಂತ ಯಾವ ತರ ಎಲ್ಲ ಕಡೆ SL ಭೈರಪ್ಪನಂತ ದೊಡ್ಡ ದೊಡ್ಡ ಸಾಹಿತ್ಯಗಳು ಕೂಡ ಮಾತೃಭಾಷಾ ಶಿಕ್ಷಣ ಕೊಡಬೇಕು ಒಂದು ಪ್ರಾಥಮಿಕ ಹಂತದಲ್ಲಿ ಅಂತ ಇದೆ. ಆದ್ರೆ ಈಗ ನೀವು ಹೇಳದಂತ ನ್ಯಾಷನಲ್ ಎಜುಕೇಶನ್ ಪಾಲಿಸಿನಲ್ಲಿ ಏನು ಪ್ರೈಮರಿ ಹಂತದಲ್ಲಿ ಎಲ್ಲೂ ಕೂಡ ಮಾತೃಭಾಷಾ ಶಿಕ್ಷಣದ ಬಗ್ಗೆ ನಾನು ಅಯ್ಯೋ ಇವತ್ತು ಏನ್ ಕೇಳಿಸ್ಕೊಂಡ್ರಿ ಸರ್ ಅವರು ಇಂಪಾರ್ಟೆನ್ಸ್ ಕೊಟ್ಟಿರೋದೇ ಮಾತೃಭಾಷೆಗೆ. ಇಂಪಾರ್ಟೆನ್ಸ್ ಮೀಡಿಯಂ ಅಲ್ಲಿ ಸರ್, ಮೀಡಿಯಂ ಅಲ್ಲೇನೆ ನಾನು ಅದನ್ನ ಹೇಳಿದ್ನಲ್ಲ, ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಶುಡ್ ಬಿ ಲೋಕಲ್ ಲ್ಯಾಂಗ್ವೇಜ್ ಅಂತಾನೆ ಎಂಫಸಿಸ್ ಮಾಡಿ ಬರ್ದು ಅದಕ್ಕೆ ಒಂದು ಸೆಪರೇಟ್ ಚಾಪ್ಟರ್ ಬರ್ದು ನಿಮಗೆ ತೋರ್ಸದ್ನಲ್ಲ. ಅದು ಯಾವ ತರ ಅದು ಕಡ್ಡಾಯವಾಗಿ ಮಾತ್ರ ಶಿಕ್ಷಣ ಅಂತಾನ ಅಥವಾ ಅವ್ರು ಏನ್ ಹೇಳಿದಲ್ಲ, ಇದು ಆಜ್ಞೆ ಅಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಟ್ ಇಸ್ ನಾಟ್ ಎನ್ ಆರ್ಡರ್. ಆರ್ಡರ್ ಆದಾಗ ಡಿಬೇಟ್ ಮಾಡ್ಬೋದಂಗೆ. ಇದು ಕೊಟ್ಟಿರ್ತಕ್ಕಂಥದ್ದು ಗೈಡ್ ಲೈನ್ಸ್. ಅವ್ರೇನ್ ಹೇಳಿದ್ದಾರೆ, ಮಾತೃಭಾಷೆ ಶಿಕ್ಷಣ ಕಲಿಸಿದ್ದಾರೆ, ಎಂಫಸಿಸ್ ಶುಡ್ ಬಿ ಆನ್ ಎ ಲೋಕಲ್ ಲ್ಯಾಂಗ್ವೇಜ್ ಹೇಳಿರೋದ್ರಿಂದ ಲಾಟ್ ಆಫ್ ಇಂಪಾರ್ಟೆನ್ಸ್ ಹ್ಯಾಸ್ ಬೀನ್ ಗಿವನ್ ಟು ಲೋಕಲ್ ಲ್ಯಾಂಗ್ವೇಜ್. ಆದ್ರೆ ಸರ್ಕಾರದಿಂದ ಬಂದಿಲ್ಲ, ಇಟ್ಸ್ ಎ ಗೈಡ್ ಲೈನ್. ಅವ್ರು ಹೇಳಿರ್ತಕ್ಕಂಥದ್ದು ಕನ್ನಡದಲ್ಲೇ ಪಾಠ ಮಾಡಿ ಅಂತ ಹೇಳಿದ್ದಾರೆ. ನಮಸ್ತೆ ಸರ್. MIT ಇಂದ ಸರ್. ಹೇಳಿ ಸರ್, ಇವಾಗ ನಾವು ಲೆಕ್ಚರರ್ಸ್ ಈ ಶಿಕ್ಷಣಕ್ಕೆ ಅಪ್ಡೇಟ್ ಆಗೋದಕ್ಕೆ ನಿರ್ದಿಷ್ಟವಾಗಿ ಯಾವ್ದಾದ್ರು ರೀತಿಯಲ್ಲಿ ಬದಲಾಗಬೇಕಾಗಿ ಬರುತ್ತಾ? ಖಂಡಿತ ಬದಲಾಗಬೇಕು. ಯಾಕೆ ಅಂತಂದ್ರೆ ಪಾಲಿಸೀಸ್ ಆರ್ ಚೇಂಜಿಂಗ್ ಅಂತಂದ್ರೆ see in all directions actually we should be able to do lot of debate, lot of discussion should happen in the college, lot of discussion should happen in the schools. ಹೇಗೆ ಎಲ್ಲ ಚೇಂಜಸ್ ಆಗ್ಬೇಕು, ಆ ಪಾಲಿಸಿಗೆ ತಕ್ಕಂತೆ ನಮ್ದು ಹೆಂಗ್ ಅಪ್ಗ್ರೇಡ್ ಮಾಡ್ಕೊಳ್ಬೇಕು, ಪಾಠ ಹೇಗೆ ಮಾಡ್ಬೇಕು. ಇನ್ಮೇಲೆ ಅವ್ನು ಹೇಳ್ತಾನೆ ಬರೀ ನೀವು ಕ್ಲಾಸ್ ರೂಮ್ ಪಾಠ ಮಾಡಿದ್ರೆ ಮುಗ್ದೋಗಿಲ್ಲ. ಈ ಪ್ಯಾಂಡಮಿಕ್ ಬಂದಿದ್ದಕ್ಕೋಸ್ಕರ ಅವ್ರೇನ್ ಹೇಳ್ತಾ ಇಲ್ಲ. ಯಾಕಂದ್ರೆ ಇದು ನಿಮ್ಗೆಲ್ಲ ನಿಮ್ ಗಮನಕ್ಕಿರ್ಲಿ, ಇದು 2019 ನಲ್ಲೇ ಮಾಡಿರ್ತಕ್ಕಂಥದ್ದು. ಇದು ಇವಾಗ ಮಾಡಿರ್ತಕ್ಕಂಥದ್ದಲ್ಲ, ಪ್ಯಾಂಡಮಿಕ್ ಬಂದ್ಮೇಲೆ ಮಾಡಿರ್ತಕ್ಕಂಥದ್ದಲ್ಲ. ಹಾಗಾಗಿ ದೇ ಆಲ್ರೆಡಿ ಕೆಪ್ಟ್ ಎನಿಥಿಂಗ್ ಇನ್ ದೇರ್ ಮೈಂಡ್. ನೀವು ಆನ್ಲೈನ್ ಶಿಕ್ಷಣ ಪಾಠ ಮಾಡ್ಲೇಬೇಕು, 25% ನೀವು ಆನ್ಲೈನ್ ಶಿಕ್ಷಣದ ಮುಖಾಂತರ ಕೊಡೋಕೆ ಪ್ರಯತ್ನ ಮಾಡಿ, ಅಲ್ಲಿಂದನೇ ನಿಮ್ಗೆ ಅವನ್ನ ಫೀಡ್ಬ್ಯಾಕ್ ತಗೊಳ್ಳಿ. ಲಾಟ್ ಆಫ್ ಥಿಂಗ್ ಅದನ್ನೆಲ್ಲ ನಾವು ಈಗ ಚೇಂಜಸ್ ಆಗ್ಲೇಬೇಕು. ನಮ್ಮ ಸಿಸ್ಟಮು, ನಮ್ಮ ಇನ್ಫ್ರಾಸ್ಟ್ರಕ್ಚರು, ನಮ್ಮ ವೇ ಆಫ್ ಟೀಚಿಂಗು, ನಮ್ಮ ಪಾಲಿಸೀಸು, ನಾವು ದ ವೇ ಇನ್ ವಿಚ್ ವಿ ಲುಕ್ ಅಟ್ ದ ಸ್ಟೂಡೆಂಟ್ಸ್. ಈಗ ಅವನು ಟೈಮ್ ಟೇಬಲ್ ಸೆಟ್ ಮಾಡುವಂತದ್ದೇ ದೊಡ್ಡ ಕಷ್ಟ ಆಗ್ಬಿಡ್ತದೆ.
ಅದೆಲ್ಲಾನು ಕೂಡ ನೀವು ಅದು ಕೀಪಿಂಗ್ ಆಲ್ ದೋಸ್ ಥಿಂಗ್ಸ್ ಇನ್ ದ ಮೈಂಡ್. ಈಗ ಫಾರಿನ್ ನಲ್ಲಿ ಟೈಮ್ ಟೇಬಲ್ ಇಸ್ ನಾಟ್ ಸೆಟ್ ಬೇಸ್ಡ್ ಆನ್ ದ ಡಿಪಾರ್ಟ್ಮೆಂಟ್ಸ್, ಇಟ್ ಇಸ್ ಸೆಟ್ ಬೇಸ್ಡ್ ಆನ್ ದ ಟೀಚರ್. ಅವನಿಗೆ ನಾನು ಈ 4 ಗಂಟೆಲಿ ಅವೈಲಬಿಲಿಟಿ ಇರ್ತೀನಿ, ಅಲ್ಲಿ ಪಾಠ ಮಾಡ್ಕೊಳ್ಬೇಕು ಅಂತ. ನೀವು ಆಸ್ ಎ ಸ್ಟೂಡೆಂಟ್ ಅವನಿಗೆ ನನ್ಗೆ ಇಂಟ್ರೆಸ್ಟ್ ಇದ್ರೆ ನನ್ನ ಟೈಮ್ ಅಡ್ಜಸ್ಟ್ ಆದ್ರೆ ಅಲ್ಲಿ ತಗೊಳ್ಬೇಕು, ಇಲ್ಲ ಅಂತಂದ್ರೆ ನನ್ಗೆ ಎಲ್ಲಾನು ಬೇಕು ಅಂತಂದ್ರೆ ಆಗಲ್ಲ. ಸಿ ನೌ ದೇರ್ ಇಸ್ ಲಾಟ್ ಆಫ್ ಫ್ಲೆಕ್ಸಿಬಿಲಿಟಿ. ಸೊ ಹಾಗಾಗಿ ನಾವು ಅದಕ್ಕೆ ತಕ್ಕಂತೆ ಹೊಸ ಸಿಸ್ಟಮ್ ನಾವು ಚೇಂಜ್ ಆಗಬೇಕು. ಟೀಚರ್ಸ್ ದೇರ್ ಇಸ್ ಲಾಟ್ ಆಫ್ ರೋಲ್ ಆಕ್ಚುಲಿ. ಸರ್ ಇವಾಗ ಆಲ್ ಓವರ್ ದಿ ವರ್ಲ್ಡ್ ಅಲ್ಲಿ ಸಂಸ್ಕೃತಕ್ಕೆ ತುಂಬಾ ಫೋಕಸ್ ಇದೆ. ನಮ್ಮ ದೇಶದಲ್ಲಿ ಏನೂ ಅಲ್ಲ ಆ ದೃಷ್ಟಿಯಿಂದ, ಹೊರಗಡೆಗೆ ಅಷ್ಟಿದೆ. ನಾಸಾದಲ್ಲಿ ಕೂಡ ಸಂಸ್ಕೃತವನ್ನ ತುಂಬಾ ಫೋಕಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಮಸ್ಟ್ ಅಂಡ್ ಶುಡ್ ಓದ್ಲೇಬೇಕು ಅನ್ನುವಷ್ಟರ ಮಟ್ಟಕ್ಕೆ ಪಾಲಿಸಿಯನ್ನ ತರೋಕ್ ಹೊರಟಿದ್ದಾರೆ. ಅಷ್ಟ್ರ ಮಟ್ಟದಲ್ಲಿ ಸಂಸ್ಕೃತಕ್ಕೆ ಈಗಿನ ಹೊಸ ಪಾಲಿಸಿನಲ್ಲಿ ಏನಾದ್ರು ಸರಿಯಾದ ಸ್ಥಾನ ಕಾಣಿಸುತ್ತಾ ಸರ್ ತಮ್ಗೆ? ನೀವು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಅಂತ ಅನ್ಸುತ್ತೆ. ಸಂಸ್ಕೃತ ಅಂತಕ್ಕಂತ ಒಂದು ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ನ ಅಷ್ಟು ಅವರು ಕನ್ಸಿಡರ್ ಮಾಡಿಲ್ಲ ಅಂತಂದಿದ್ರೆ ಅವ್ರ ಎಲ್ಲಾ ಯೂನಿವರ್ಸಿಟಿಗಳ ನೇಮು ಅವರು ಹಳೆ ಬಾಣಭಟ್ಟ, ಭಾಸ್ಕರ ಭಟ್ಟ ಅವರು ಹೆಸರುಗಳು, ಪಾಣಿನಿ ಹೆಸರನ್ನೇ ಮೆನ್ಷನ್ ಮಾಡ್ತಿರ್ಲಿಲ್ಲ ಅಂತ ಗೈಡ್ ಲೈನ್ಸ್ ಅಲ್ಲಿ. ಸಂಸ್ಕೃತವನ್ನ ಹೆಚ್ಚು ಪ್ರಚೋದನೆ ಮಾಡಿ ಸಂಸ್ಕೃತವನ್ನ ಹೆಚ್ಚು ಓದ್ಸಕ್ಕೆ ಪ್ರಯತ್ನ ಮಾಡಿ ಅಂತ ಬರ್ತಿದ್ದಾರೆ. ನಾಟ್ ಓನ್ಲಿ ಅಟ್ ಲೋಯರ್ ಲೆವೆಲ್, ಈವನ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸ್ ಒಂದು MBBS ಓದಂತ ಹುಡುಗ ಆಯುಷ್ ಅಲ್ಲಿ ಓದ್ಕೊಳ್ಬೇಕು ಅಂತಂದ್ರೆ ಪಾಠ ಮಾಡ್ಬೇಕು, ಸಂಸ್ಕೃತ ನಾಲೆಡ್ಜ್ ಇದ್ರೆ ಮಾತ್ರ ಪಾಠ ಮಾಡೋದಾಗೋದು. ಸೊ ಹಾಗಾಗಿ ಅಲ್ಲಿ ಕೂಡ ಬಂದೇ ಬರುತ್ತೆ. ಹಾಗಾಗಿ ಸಂಸ್ಕೃತಕ್ಕೆ ಹೆಚ್ಚು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಬಟ್ ಹಂಗ ಅನ್ಬಿಟ್ಟು ನಮ್ಮ ಮಾತೃಭಾಷೆಗೆ ಕೊಟ್ಟಷ್ಟು ಪ್ರಿಫರೆನ್ಸ್ ಕೊಡಕ್ ಸಾಧ್ಯ ಇಲ್ಲ, ಕೊಟ್ಟಿಲ್ಲ. ಆದ್ರೆ ಅವ್ರು ಏನ್ ಹೇಳಿದ್ದಾರೆ, ಸಂಸ್ಕೃತವನ್ನ ಎನ್ಕರೇಜ್ ಮಾಡಿ. ಹೌದು, ಇವಾಗ ಏನಿತ್ತು ಅಂದ್ರೆ ಎಲ್ಲಾ ಕಾಂಪಿಟೇಷನ್ ಇದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ 15 to 25 ಮಾರ್ಕ್ಸ್ ಗೆ ಸಂಸ್ಕೃತ ಸಿಲೆಬಸ್ ಸಬ್ಜೆಕ್ಟ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಇತ್ತು ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ. ಬಟ್ ಆ ರೀತಿಯಾದ್ದು ಇವಾಗ ನಮ್ಗೆ ಇಲ್ಲಿ ಕಾಣ್ತಿಲ್ಲ ಅಲ್ವಾ? ಅಲ್ಲ, ಈಗ ನಮಗೇನೋ ದೃಷ್ಟಿಕೋನ ಇಟ್ಕೊಂಡು ನನ್ಗೆ 15% ಬೇಕು ಏನೋ ಥಿಂಕ್ ಮಾಡಿದ್ರೆ ಆಗಲ್ಲ. ಅದು ಇದು ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಆಲೋಚನೆ ಮಾಡಿರ್ತಾರೆ, ಮತ್ತೆ ಒಂದೇ ಮಾಡಕ್ ಆಗಲ್ಲ. ಗೊತ್ತಾಯ್ತಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ತುಂಬಾ ಗಲಾಟೆ ಆಗ್ಬಿಡುತ್ತೆ. ಈಗ ಸುಮ್ನೆ ನೋಡಿ, ಈಗ ನಮ್ಮ ರವಿಕುಮಾರ್ ಹೇಳ್ದಂಗೆ, ರವಿಶಂಕರ್ ಹೇಳ್ದಂಗೆ ಮಾತೃಭಾಷೆಯಲ್ಲಿ ಯಾಕೆ ನೀವು ಪ್ರಿಫರೆನ್ಸ್ ಕೊಟ್ಟಿಲ್ಲ, ಆ ತರದೆಲ್ಲ ಸುಮ್ನೆ ಗಲಾಟೆಗಳಾಗ್ಬಿಡುತ್ತೆ ಅಂತ ಅವ್ರೇನ್ ಮಾಡಿದ್ದಾರೆ ಅಂದ್ರೆ ನಿಧಾನಕ್ಕೆ ಸ್ಲೋ ಆಗೋದನ್ನ ಇಂಪ್ಲಿಮೆಂಟ್ ಮಾಡ್ತಾ ಬನ್ನಿ. ಈಗ ನೋಡಿ, ಒಂದು ಯಾರೋ ಒಬ್ಬ ವಿದ್ಯಾರ್ಥಿಗೆ ನನ್ಗೆಲ್ಲಾ ಇರ್ತಕ್ಕಂಥ ನಾಲೆಡ್ಜ್ ಸಂಸ್ಕೃತದಲ್ಲೇ ಇದೆ ಅಂತ ಅವನು ಗೊತ್ತಾಗ್ಬಿಟ್ರೆ ಅವ್ನು ಅಲ್ಲಿಗೆ ಹೋಗ್ತಾನೆ. ಪ್ರೊವಿಷನ್ ಇಸ್ ದೇರ್, ಲೆಟ್ ಹಿಮ್ ಗೋ. ಅದನ್ನ ಬಿಟ್ಬಿಟ್ಟು ನೀವು ಕಂಪಲ್ಸರಿ ಓದಿ ಅನ್ನೋದ್ರ ಬದಲು ಕಂಪಲ್ಸರಿ ಕನ್ನಡದಲ್ಲಿ ಓದ್ಬೇಕು ಅನ್ನೋದು ಪ್ರತಿಯೊಬ್ಬರ ವಾದ. ಕಂಪಲ್ಸರಿ ಸಂಸ್ಕೃತ ಯಾರಿಗೆ ಇಂಟ್ರೆಸ್ಟ್ ಅವನು ಓದ್ತಾನೆ, ಪ್ರೊವಿಷನ್ ಇದೆಯಲ್ಲ, ಅವ್ನಿಗೆ ನಾಲೆಡ್ಜ್ ಅಲ್ಲಿ ಇದೆ ಅಂತ ಓದ್ಕೊಂಡ್ ಬರ್ತಾನೆ ಅವನು. ಸೊ ಪ್ರೊವಿಷನ್ ಇಲ್ಲಿಲ್ಲ, ಇದುವರೆಗೆ ಪ್ರೊವಿಷನ್ ಮಾಡಿದ್ದಾರೆ. ನಮಸ್ತೆ ಸರ್, ನನ್ನ ಶ್ರೀವತ್ಸ ಸರ್. 10 ಭಾಷೆಗಳಿಗೆ ಮಹತ್ವ ಕೊಟ್ಟಿದ್ದಾರೆ ಅಂತ ನೀವು ಹೇಳಿದ್ರೆ, 8 ಭಾಷೆಗಳಿಗೆ ಯಾವ ಭಾಷೆಗಳು ಅನ್ನೋದು ಬೇಕಿತ್ತು, ಜೊತೆಗೆ ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅಂತ. ಹಿಂದಿ, ಇಂಗ್ಲಿಷ್, ನನಗೆ ಗುಜರಾತಿ ಒಂದು ಅಲ್ಲಿದೆ, ನನಗೆ ಐ ಆಮ್ ನಾಟ್ ಏಬಲ್ ಟು ರೀಕಾಲ್. ಯಾವ ಆಧಾರದ ಮೇಲೆ ಸರ್? ಅದನ್ನೆಲ್ಲ ನಾನು ಹೆಂಗಪ್ಪ ಹೇಳಿ. ಶಾಸ್ತ್ರೀಯ ಸ್ಥಾನಮಾನದ ಆಧಾರದ ಮೇಲೆ ಕೊಟ್ಟಿದ್ದಾರೆ ಹೇಗೆ ನನಗೆ ಗೊತ್ತಿಲ್ಲ. ದೇ ಹ್ಯಾವ್ ಗಿವನ್ ಪ್ರಿಫರೆನ್ಸ್ ಟು 8 ಲ್ಯಾಂಗ್ವೇಜಸ್ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಸರ್ ನಮಸ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಹೇಳಿ ಸರ್. ನಮಸ್ತೆ ಸರ್. ಹೇಳಿ ಪ್ಲೀಸ್ ಸರ್. ಇದು ಈಕ್ವಲೆನ್ಸಿ ಸಬ್ಜೆಕ್ಟ್ ಅನ್ನ ಹೆಂಗ್ ಡಿಫೈನ್ ಮಾಡಕ್ ಆಗುತ್ತೆ ಸರ್? ಅದರಲ್ಲಿ ಈಕ್ವಲೆನ್ಸ್ ಅಂತ ಈಕ್ವಲೆನ್ಸ್ ಅಂತ ಬರುವಂತದ್ದು ವರ್ಡೇ ಇಲ್ಲ ಅಂತ ಅವ್ರು ಹೇಳೋದು. ಈಕ್ವಲೆನ್ಸ್ ಅಂತ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈಕ್ವಲೆನ್ಸ್ ಅಂತ ಏನು ಸಬ್ಜೆಕ್ಟ್ ಏನಿಲ್ಲ. ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದೇ ತರ ಪಾಲಿಸಿ, ಒಂದೇ ತರ ಸಬ್ಜೆಕ್ಟ್ಸ್ ಇರೋದ್ರಿಂದ ಈಕ್ವಲೆನ್ಸ್ ಅಂತ ಹೇಳಿ ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅಂದ್ರೆ ಆರ್ಟ್ಸ್ ಮತ್ತೆ ಇಂಜಿನಿಯರಿಂಗ್ ಎರಡು ಒಂದೇ ಆಗ್ಬಿಡುತ್ತಾ ಸರ್ ಅವಾಗ? ನೋ, ಇಟ್ ಈಸ್ ನಾಟ್ ಆರ್ಟ್ಸ್. ಸಿ ವೈ ಆರ್ ಯು ಮಿಕ್ಸಿಂಗ್ ಅಪ್? ಆರ್ಟ್ಸ್ ಇಂಜಿನಿಯರಿಂಗ್ ಒಂದೇ ಅಂತಲ್ಲ ಅವ್ರು ಹೇಳ್ತಿರೋದು. ಹುಡುಗನಿಗೆ ಈ ಶುಡ್ ಹ್ಯಾವ್ ಲಿಬರ್ಟಿ ಟು ಸ್ಟಡಿ ವಾಟ್ ಎವರ್ ಹಿ ವಾಂಟೆಡ್ ವೇರ್ ಎವರ್ ಇನ್ ವಿಚ್ ಎವರ್ ಇನ್ಸ್ಟಿಟ್ಯೂಟ್ ಅಂತ ಹೇಳೋದು. ಈಕ್ವಲೆನ್ಸ್ ಅಂತ ಇಲ್ಲ. ಈಗ ಅವನ್ಗೆ ನಮ್ ಕಾಲ ಇಂಜಿನಿಯರಿಂಗ್ ಬರ್ತಾ ಇರ್ತಾನೆ, ಅವನು ಪಾಠ ಮಾಡ್ತಾ ಇರೋ ಟೈಮಲ್ಲಿ ಅವ್ನಿಗೆ ಇಲ್ಲಿ ಓದಂತ ಇಂಜಿನಿಯರಿಂಗ್ ಅವ್ನಿಗೆ ಇಷ್ಟ ಇಲ್ಲ, ಅವ್ನ್ ಬಿಟ್ಟು ಆರ್ಟ್ಸ್ ಓದ್ಕೋಬೇಕು ಅಂತ ಹೋಗಪ್ಪ. ಯಾವ ಸ್ಕೂಲಲ್ಲಿ ಹಂಗನ್ಬಿಟ್ಟು ನಾನು ಎಲ್ಲಾ ತರದಲ್ಲೂ ನಾನು MIT ಮಾಡಕ್ಕಾಗತ್ತೆ? ನಾನು ಒಂದು 15 ತರ ನಾನು ಪ್ರೊವಿಷನ್ ಮಾಡಿದ್ದೀನಿ. ಇಲ್ಲಿ ಮಾಡಿರ್ತಕ್ಕಂಥದಕ್ಕೆ ಪಾಠ ಮಾಡ್ತಾ ಇದ್ದೀನಿ.
ಒಂದು ಯಾವ್ದು ಕೇಳೋದನ್ನ ನಾನು ಅಡಿಷನ್ ಕೊಟ್ಟಿದ್ದೀನಿ ಹಂಗನ್ಬಿಟ್ಟು ಎಲ್ಲ ನನ್ನ ಹತ್ರ ಇಲ್ಲ. ಅವನು ಬೇರೆ ಕಡೆ ಹೋಗ್ಬೇಕಾದ್ರೆ ಅವ್ನು ಹೋಗ್ತಾನೆ, ಅವನು ಕ್ರೆಡಿಟ್ ನ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾನೆ ಅಷ್ಟೇ, ಕ್ರೆಡಿಟ್ ತಗೊಂಡು ಹೋಗ್ತಾನೆ ಇಲ್ಲಿಂದ ಹೋಗಿರೋದು ಹಾಗೆ. ಥ್ಯಾಂಕ್ ಯು. ಸೊ ತುಂಬಾ ಸಮಯ ತಗೊಂಡ್ಬಿಟ್ಟಿದೀವಿ, 12 ಕಾಲ್ ಆಗೋಗಿರೋದ್ರಿಂದ ಐ ಜಸ್ಟ್ ಕ್ಲೋಸ್ ದ ಸೆಷನ್. ದಯವಿಟ್ಟು ಐ ಆಮ್ ವೆರಿ ಹ್ಯಾಪಿ ದಟ್ ಆಕ್ಚುಲಿ ಮೋಸ್ಟ್ ಆಫ್ ಯು ಪಾರ್ಟಿಸಿಪೇಟೆಡ್. ನಾನು ಓದ್ಕೊಂಡಿರೋದ್ರಿಂದ ನನಗೆ ಐ ಕುಡ್ ಗಿವ್ ಆಲ್ ದಿಸ್ ಡೈರೆಕ್ಷನ್ಸ್ ಟು ಯು. ನಿಮ್ಗೆ ಯಾವುದೇ ತರದ ಕ್ಲಾರಿಫಿಕೇಶನ್ಸ್ ಇದ್ರು ಕೂಡ ಐ ಆಮ್ ಓಪನ್. ಯು ಕ್ಯಾನ್ ಕಾಲ್ ಮಿ ಓವರ್ ಫೋನ್, ಈವನ್ ಯು ಕ್ಯಾನ್ ಡಿಸ್ಕಸ್ ವಿತ್ ಮಿ, and we will see that these things will be taken forward as a leaders in Mysore first. Actually ನಮ್ಮ ಇನ್ಸ್ಟಿಟ್ಯೂಟ್ ಸ್ವಲ್ಪ ಬೇಗ ತಗೊಂಡು ಹೋಗಕ್ಕೆ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ. I thank everyone for participating. Thank you.